ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. ಅಲಿಫ್ ಲಾಮ್ ಮೀಮ್. ಅಲಿಫ್ ಲಾಮ್ ಮೀಮ್. ಅಲ್ಲಾಹು ಲಾ ಇಲಾಹ ಇಲ್ಲಾ ಹುವಲ್ ಹಯ್ಯುಲ್ ಕಯ್ಯೂಮ್. ಅಲ್ಲಾಹ್ ಅವನ ಅಸ್ತಿತ್ವವು ಚಿರಂತನವಾಗಿದ್ದು ವಿಶ್ವ ವ್ಯವಸ್ಥಾಪನೆ ಮಾಡುತ್ತಲಿದೆ. ವಸ್ತುತಃ ಅವನ ಹೊರತು ಅನ್ಯ ಆರಾಧ್ಯನಿಲ್ಲ. ನಜ್ಜಲ ಅಲೈಕಲ್ ಕಿತಾಬ ಬಿಲ್ ಹಕ್ಕಿ ಮುಸದ್ದಿಕನ್ ಲಿಮಾ ಬೈನ ಯದೈಹಿ ವ ಅನ್ಜಲತ್ ತೌರಾತ ವಲ್ ಇಂಜೀಲ್ ಮಿನ್ क़ब्लु ಹುದಲ್ ಲಿನ್ನಾಸಿ ವ ಅನ್ಜಲಲ್ ಫುರ್ಖಾನ್ ಇನ್ನಲ್ಲದೀನ ಕಫರೂ ಬಿಆಯಾತಿಲ್ಲಾಹಿ ಲಹುಂ ಅದಾಬುನ್ ಶದೀದ್ ವಲ್ಲಾಹು ಅಜೀಜುನ್ ದುಂತಿಕಾಮ್. ಓ ಪೈಗಂಬರರೇ, ಅವನು ನಿಮ್ಮ ಮೇಲೆ ಈ ಗ್ರಂಥವನ್ನು ಅವತೀರ್ಣಗೊಳಿಸಿದನು. ಇದು ಸತ್ಯವನ್ನು ತಂದಿದೆ. ಇದು ಈ ಹಿಂದೆ ಬಂದಿದ್ದ ಗ್ರಂಥಗಳನ್ನು ದೃಢೀಕರಿಸುತ್ತದೆ. ಇದಕ್ಕಿಂತ ಮುಂಚೆ ಅವನು ಮಾನವನ ಸನ್ಮಾರ್ಗದರ್ಶನಕ್ಕಾಗಿ ತೌರಾತ್ ಮತ್ತು ಇಂಜೀಲನ್ನು ಅವತೀರ್ಣಗೊಳಿಸಿದ್ದನು ಮತ್ತು ಅವನು ಸತ್ಯಾಸತ್ಯತೆಗಳ ತಾರತಮ್ಯ ತೋರಿಸುವ ವರೆಗಲ್ಲನ್ನೂ ಅವತೀರ್ಣಗೊಳಿಸಿರುತ್ತಾನೆ. ಇನ್ನು ಅಲ್ಲಾಹನ ಆದೇಶಗಳನ್ನು ನಿರಾಕರಿಸುವವರಿಗೆ ನಿಶ್ಚಯವಾಗಿಯೂ ಘೋರ ಶಿಕ್ಷೆ ಸಿಗುವುದು. ಅಲ್ಲಾಹು ಅತ್ಯಂತ ಶಕ್ತಿಯುಳ್ಳವನು ಮತ್ತು ಪಾಪ ಕಾರ್ಯಗಳಿಗೆ ತಕ್ಕ ಪ್ರತೀಕಾರ ಮಾಡುವವನಾಗಿರುವನು. ಇನ್ನಲ್ಲಾಹ ಲಾ ಯಖ್ಫಾ ಅಲೈಹಿ ಶೈഉನ್ ಫಿಲ್ ಅರ್ದಿ ವಲಾ ಫಿಸ್ ಸಮಾ. ಭೂಮಿಯ ಮತ್ತು ಆಕಾಶದ ಯಾವ ವಸ್ತುವು ಅಲ್ಲಾಹನಿಂದ ಮರೆಯಾಗಿರುವುದಿಲ್ಲ. ಹುವಲ್ಲದೀ ಯುಸವ್ವಿರುಕುಂ ಫಿಲ್ ಅರ್ಹಾಮಿ ಕೈಫ ಯಶಾ ಲಾ ಇಲಾಹ ಇಲ್ಲಾ ಹುವಲ್ ಅಜೀಜುಲ್ ಹಕೀಮ್. ನಿಮ್ಮ ಮಾತೆಯರ ಗರ್ಭಗಳಲ್ಲಿ ತನಗಿಷ್ಟ ಬಂದ ರೂಪವನ್ನು ನಿಮಗೆ ಕೊಡುವಾತನು ಅವನೇ. ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುವ ಅವನ ಹೊರತು ಅನ್ಯ ಆರಾಧ್ಯನಿಲ್ಲ. ಹುವಲ್ಲದೀ ಅನ್ಜಲ ಅಲೈಕಲ್ ಕಿತಾಬ ಮಿನ್ಹು ಆಯಾತುಂ ಮುಹ್ಕಮಾತುನ್ ಹುನ್ನ ಉಮ್ಮುಲ್ ಕಿತಾಬಿ ವ ಉಖರು ಮುತಶಾಬಿಹಾತ್ فأما الذين في قلوبهم زيغ فيتبعون ما تشابه منه ابتغاء الفتنة وابتغاء تأويله وما يعلم تأويله إلا الله والراسخون في العلم يقولون آمنا به كل من عند ربنا وما يذكر إلا أولو الألباب. ಓ ಪೈಗಂಬರರೇ, ಅವನೇ ಈ ಗ್ರಂಥವನ್ನು ನಿಮ್ಮ ಮೇಲೆ ಅವತೀರ್ಣಗೊಳಿಸಿದನು. ಈ ಗ್ರಂಥದಲ್ಲಿ 2 ಬಗೆಯ ಸೂಕ್ತಗಳಿವೆ. ಒಂದು ಗ್ರಂಥದ ಮೂಲಾಧಾರವಾಗಿರುವ ಮುಹ್ಕಮಾತ್, ಇನ್ನೊಂದು ಮುತಶಾಬಿಹಾತ್. ಹೃದಯಗಳಲ್ಲಿ ಕೊಂಕುಳ್ಳವರು ಕ್ಷೋಭೆಯಬ್ಬಿಸಲಿಕ್ಕಾಗಿ ಮುತಶಾಬಿಹಾತ್ಗಳ ಬೆನ್ನು ಹತ್ತುತ್ತಾರೆ ಮತ್ತು ಅವುಗಳ ದುರ್ವ್ಯಾಖ್ಯಾನ ಮಾಡಲು ಪ್ರಯತ್ನಿಸುತ್ತಾರೆ. ವಸ್ತುತಃ ಅವುಗಳ ನಿಜಾರ್ಥವನ್ನು ಅಲ್ಲಾಹನ ಹೊರತು ಇನ್ನಾರೂ ಬಲ್ಲವರಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಜ್ಞಾನದಲ್ಲಿ ಪರಿಪಕ್ವತೆ ಹೊಂದಿದವರು ನಾವು ಇವುಗಳ ಬಗೆಗೆ ವಿಶ್ವಾಸ ತಳೆದಿದ್ದೇವೆ, ಇವೆಲ್ಲ ನಮ್ಮ ಪ್ರಭುವಿನ ವತಿಯಿಂದಲೇ ಆಗಿರುತ್ತವೆ ಎನ್ನುತ್ತಾರೆ. ಯಾವುದರಿಂದಲೇ ಆದರೂ ಬುದ್ಧಿಜೀವಿಗಳು ಮಾತ್ರ ಸರಿಯಾದ ಪಾಠ ಪಡೆಯುತ್ತಾರೆ. ರಬ್ಬನಾ ಲಾ ತುಜಿಗ್ ಕುಲೂಬನಾ ಬಅದ ಇದ್ ಹದೈತನಾ ವಹಬ್ ಲನಾ ಮಿನ್ ಲದುನ್ಕ ರಹ್ಮಹ ಇನ್ನಕ ಅಂತಲ್ ವಹ್ಹಾಬ್. ಅವರು ಅಲ್ಲಾಹನೊಡನೆ ಹೀಗೆ ಪ್ರಾರ್ಥಿಸುತ್ತಿರುತ್ತಾರೆ, ಓ ನಮ್ಮ ಪ್ರಭು, ನೀನು ನಮ್ಮನ್ನು ನೇರ ಮಾರ್ಗದಲ್ಲಿ ಹಾಕಿರುತ್ತಾ ಪುನಃ ನಮ್ಮ ಮನಸ್ಸುಗಳನ್ನು ದೋಷಗಳಲ್ಲಿ ಸಿಲುಕಿಸಿ ಬಿಡಬೇಡ. ನೀನು ನಿನ್ನ ಅನುಗ್ರಹದ ಭಂಡಾರದಿಂದ ಕೃಪೆಯನ್ನು ನೀಡು. ನೀನೇ ನೈಜ ಮಹಾದಾನಿಯಾಗಿರುತ್ತಿ. ರಬ್ಬನಾ ಇನ್ನಕ ಜಾಮಿಉನ್ ನಾಸಿ ಲಿಯೌಮಿನ್ ಲಾ ರೈಬ ಫೀಹ್ ಇನ್ನಲ್ಲಾಹ ಲಾ ಯುಖ್ಲಿಫುಲ್ ಮೀಆದ್. ಓ ನಮ್ಮ ಪ್ರಭು, ನೀನು ನಿಶ್ಚಯವಾಗಿಯೂ ಅದೊಂದು ದಿನ ಎಲ್ಲ ಜನರನ್ನು ಒಟ್ಟುಗೂಡಿಸಲಿರುವೆ. ಆ ದಿನ ಬಂದೊದಗುವುದರಲ್ಲಿ ಏನೇನೂ ಸಂಶಯವಿಲ್ಲ. ನೀನು ಎಷ್ಟು ಮಾತ್ರಕ್ಕೂ ವಚನಭಂಗ ಮಾಡುವವನಲ್ಲ. ಇನ್ನಲ್
الذين كفروا لن تغني عنهم أموالهم ولا أولادهم من الله شيئا وأولئك هم وقود النار. ಧರ್ಮಧಿಕ್ಕಾರ ನೀತಿಯನ್ನನುಸರಿಸಿದವರಿಗೆ ಅಲ್ಲಾಹನ ಎದುರು ಅವರ ಸಂಪತ್ತಾಗಲಿ ಸಂತತಿಯಾಗಲಿ ಯಾವ ಕೆಲಸಕ್ಕೂ ಬರಲಾರದು. ಅವರು ನರಕಾಗ್ನಿಯ ಇಂಧನವಾಗಿಯೇ ತೀರುವರು. كدأب آل فرعون والذين من قبلهم كذبوا بآياتنا فأخذهم الله بذنوبهم والله شديد العقاب. ಅವರ ಅಂತಿಮ ಪರಿಣಾಮವು ಫಿರ್ಔನನ ಸಂಗಡಿಗರ ಮತ್ತು ಅವರಿಗಿಂತ ಮುಂಚಿನ ಆಜ್ಞೋಲ್ಲಂಘಕರಂತೆಯೇ ಆಗುವುದು. ಅವರು ದೇವ ನಿದರ್ಶನಗಳನ್ನು ಸುಳ್ಳಾಗಿಸಿದರು. ತತ್ಪರಿಣಾಮವಾಗಿ ಅಲ್ಲಾಹನು ಅವರ ಪಾಪ ಕರ್ಮಗಳಿಗಾಗಿ ಅವರನ್ನು ಹಿಡಿದುಕೊಂಡನು ಮತ್ತು ನಿಜಕ್ಕೂ ಅಲ್ಲಾಹು ಉಗ್ರವಾಗಿ ಶಿಕ್ಷಿಸುವವನಾಗಿದ್ದಾನೆ. ಆದುದರಿಂದ ಓ ಮುಹಮ್ಮದರವರೇ, ನಿಮ್ಮ ಆಹ್ವಾನವನ್ನು ಸ್ವೀಕರಿಸಲು ನಿರಾಕರಿಸಿದವರೊಡನೆ ನೀವು ಪರಾಜಿತರಾಗುವ ಮತ್ತು ನರಕಾಗ್ನಿಯ ಕಡೆಗೆ ಅಟ್ಟಲ್ಪಡುವ ಕಾಲ ಸನ್ನಿಹಿತವಾಗಿದೆ ಮತ್ತು ನರಕವು ಅತ್ಯಂತ ಕೆಟ್ಟ ತಂಗುದಾಣ ಎಂದು ಹೇಳಿರಿ. فئة تقاتل في سبيل الله وأخرى كافرة يرونهم مثليهم رأي العين والله يؤيد بنصره من يشاء إن في ذلك لعبرة لأولي الأبصار. ಬದ್ರಿ ಯುದ್ಧದಲ್ಲಿ ಪರಸ್ಪರ ಕಾದಾಡಿದ ಆ ಎರಡು ತಂಡಗಳಲ್ಲಿ ನಿಮಗೊಂದು ನಿದರ್ಶನವಿತ್ತು. ಒಂದು ತಂಡವು ಅಲ್ಲಾಹನ ಮಾರ್ಗದಲ್ಲಿ ಕಾದಾಡುತ್ತಿದ್ದಿತು ಮತ್ತು ಇನ್ನೊಂದು ಸತ್ಯ ನಿಷೇಧಿ ಆಗಿತ್ತು. ಸತ್ಯ ನಿಷೇಧಿಗಳ ತಂಡವು ವಿಶ್ವಾಸಿಗಳ ತಂಡಕ್ಕಿಂತ ಇಮ್ಮಡಿ ಇದ್ದುದನ್ನು ನೋಡುವವರು ಕಣ್ಣಾರೆ ನೋಡುತ್ತಿದ್ದರು. ಆದರೆ ಅಲ್ಲಾಹು ತನಗಿಷ್ಟ ಬಂದವರಿಗೆ ವಿಜಯ ನೀಡಿ ಸಹಕರಿಸುತ್ತಾನೆ ಎಂಬುದನ್ನು ಪರಿಣಾಮವು ಸಿದ್ಧಪಡಿಸಿತು. ಜ್ಞಾನಚಕ್ಷು ಹೊಂದಿದವರಿಗೆ ಇದರಲ್ಲಿ ಬಹುದೊಡ್ಡ ಪಾಠ ಅಡಗಿದೆ. والقناطير المقنطرة من الذهب والفضة والخيل المسومة والأنعام والحرث ذلك متاع الحياة الدنيا والله عنده حسن المآب. ಜನರಿಗೆ ಇಂದ್ರಿಯಾಭಿಲಾಷಗಳಾದ ಸ್ತ್ರೀಯರು, ಮಕ್ಕಳು, ಚಿನ್ನ ಬೆಳ್ಳಿಗಳ ರಾಶಿ, ಆಯ್ದ ಕುದುರೆಗಳು, ಜಾನುವಾರುಗಳು ಮತ್ತು ಕೃಷಿಭೂಮಿ ಇವುಗಳನ್ನು ಅತ್ಯಾಕರ್ಷಕವಾಗಿ ಮಾಡಲಾಗಿದೆ. ಆದರೆ ಇವೆಲ್ಲ ಇಹಲೋಕದ ಕೆಲವೇ ದಿನಗಳ ಜೀವನ ಸಾಧನೆಗಳು. ಯಥಾರ್ಥದಲ್ಲಿ ಅತ್ಯುತ್ತಮ ವಾಸಸ್ಥಳವಂತೂ ಅಲ್ಲಾಹನ ಬಳಿಯಲ್ಲಿದೆ. للذين اتقوا عند ربهم جنات تجري من تحتها الأنهار خالدين فيها وأزواج مطهرة ورضوان من الله والله بصير بالعباد. ಹೇಳಿರಿ, ನಾನು ಇವುಗಳಿಗಿಂತಲೂ ಹೆಚ್ಚು ಉತ್ತಮವಾದುದೇನೆಂದು ನಿಮಗೆ ತಿಳಿಸಲೇ? ಧರ್ಮನಿಷ್ಠೆಯ ನಿಲುಮೆಯನ್ನು ಕೈಕೊಂಡವರಿಗೆ ಅವರ ಪ್ರಭುವಿನ ಬಳಿ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಉದ್ಯಾನಗಳು ಇವೆ. ಅಲ್ಲಿ ಅವರಿಗೆ ಶಾಶ್ವತ ಜೀವನ ಪ್ರಾಪ್ತವಾಗುವುದು, ಪರಿಶುದ್ಧ ಮಡದಿಯರ ಒಡನಾಟವಿರುವುದು ಮತ್ತು ಅವರು ಅಲ್ಲಾಹನ ಸಂಪ್ರೀತಿಗೆ ಪಾತ್ರರಾಗುವರು. ಅಲ್ಲಾಹು ತನ್ನ ದಾಸರ ರೀತಿ ನೀತಿಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಾನೆ. الذين يقولون ربنا إننا آمنا فاغفر لنا ذنوبنا وقنا عذاب النار. ಅವರು, ಓ ನಮ್ಮ ಪ್ರಭು, ನಾವು ವಿಶ್ವಾಸವಿರಿಸಿದೆವು, ನಮ್ಮ ಅಪರಾಧಗಳನ್ನು ಕ್ಷಮಿಸು ಮತ್ತು ನಮ್ಮನ್ನು ನರಕಾಗ್ನಿಯಿಂದ ರಕ್ಷಿಸು ಎಂದು ಹೇಳುವರು. الصابرين والصادقين والقانتين والمنفقين والمستغفرين بالأسحار. ಇವರು ಸಹನೆಯುಳ್ಳವರು, ಸತ್ಯಸಂಧರು, ವಿಧೇಯರು, ಉದಾರಿಗಳೂ ಆಗಿರುತ್ತಾರೆ ಮತ್ತು ರಾತ್ರಿಯ ಕೊನೆಯ ಘಳಿಗೆಗಳಲ್ಲಿ ಅಲ್ಲಾಹನೊಡನೆ ಪಾಪ ವಿಮೋಚನೆಗಾಗಿ ಪ್ರಾರ್ಥಿಸುತ್ತಿರುತ್ತಾರೆ. ಶಹಿದಲ್ಲಾಹು ಅನ್ನಹು ಲಾ ಇಲಾಹ ಇಲ್ಲಾ ಹು
والملائكة وأولو العلم قائما بالقسط لا إله إلا هو العزيز الحكيم. ಅಲ್ಲಾಹನು ತನ್ನ ಹೊರತು ಇತರ ಆರಾಧ್ಯನಿಲ್ಲವೆಂದು ಸ್ವತಃ ಸಾಕ್ಷ್ಯ ನುಡಿಯುತ್ತಾನೆ ಮತ್ತು ದೇವಚರರು ಎಲ್ಲ ಜ್ಞಾನವಂತರು ಆ ಪ್ರಬಲ ಯುಕ್ತಿಪೂರ್ಣನ ಹೊರತು ವಾಸ್ತವದಲ್ಲಿ ಅನ್ಯ ಆರಾಧ್ಯನಿಲ್ಲವೆಂದು ಸತ್ಯ ಮತ್ತು ನ್ಯಾಯದೊಂದಿಗೆ ಸಾಕ್ಷಿ ನುಡಿಯುತ್ತಾರೆ. وما اختلف الذين أوتوا الكتاب إلا من بعد ما جاءهم العلم بغيا بينهم ومن يكفر بآيات الله فإن الله سريع الحساب. ಅಲ್ಲಾಹನ ಬಳಿ ಧರ್ಮವು ಇಸ್ಲಾಂ ಮಾತ್ರ. ಗ್ರಂಥ ಕೊಡಲ್ಪಟ್ಟವರು ಈ ಧರ್ಮದಿಂದ ಸರಿದು ವಿವಿಧ ಸಂಪ್ರದಾಯಗಳನ್ನು ಕೈಕೊಂಡರು. ಅವರು ಜ್ಞಾನ ಬಂದ ನಂತರ ಒಬ್ಬರು ಇನ್ನೊಬ್ಬರ ಮೇಲೆ ಅತಿರೇಕವೆಸಗ ಬಯಸಿದರು ಎಂದಲ್ಲದೆ ಹೀಗೆ ಮಾಡಲು ಬೇರಾವ ಕಾರಣವೂ ಇರಲಿಲ್ಲ. ಮತ್ತು ಅಲ್ಲಾಹನ ಆದೇಶಗಳ ಅನುಸರಣೆಯನ್ನು ನಿರಾಕರಿಸುವವರ ವಿಚಾರಣೆ ಮಾಡುವುದರಲ್ಲಿ ಅಲ್ಲಾಹು ಅತಿ ಶೀಘ್ರನು. وقل للذين أوتوا الكتاب والأميين أسلمتم فإن أسلموا فقد اهتدوا وإن تولوا فإنما عليك البلاغ والله بصير بالعباد. ಇನ್ನು ಓ ಪ್ರವಾದಿಯವರೇ, ಅವರು ನಿಮ್ಮೊಂದಿಗೆ ಜಗಳಾಡಿದರೆ ಅವರೊಡನೆ ನಾನು ಮತ್ತು ನನ್ನ ಅನುಯಾಯಿಗಳಂತೂ ಅಲ್ಲಾಹನಿಗೆ ಶರಣಾಗತರಾಗಿದ್ದೇವೆ ಎಂದು ಹೇಳಿರಿ. ಗ್ರಂಥದವರೊಡನೆಯೂ ಗ್ರಂಥದವರು ಅಲ್ಲದವರೊಡನೆಯೂ ನೀವು ಆತನ ಅನುಸರಣೆಯನ್ನು ಸ್ವೀಕರಿಸಿದಿರಾ ಎಂದು ಕೇಳಿರಿ. ಸ್ವೀಕರಿಸಿದರೆ ಅವರು ಸನ್ಮಾರ್ಗ ಪಡೆದರು ಮತ್ತು ಉಪೇಕ್ಷಿಸಿದರೆ ನಿಮ್ಮ ಮೇಲಂತೂ ಸಂದೇಶವನ್ನು ಮುಟ್ಟಿಸುವ ಹೊಣೆ ಮಾತ್ರವಿತ್ತು. ಮುಂದೆ ಅಲ್ಲಾಹು ತನ್ನ ದಾಸರೊಂದಿಗೆ ಸ್ವತಃ ವ್ಯವಹರಿಸುವವನಿದ್ದಾನೆ. ಇನ್ನಲ್ಲದೀನ ಯಕ್ಫುರೂನ ಬಿಆಯಾತಿ ಲ್ಲಾಹಿ ವಯಕ್ತುಲೂನ ಅನ್ನಬಿಯ್ಯೀನ ಬಿಗೈರಿ ಹಕ್ಕಿನ್ ವಯಕ್ತುಲೂನ ಅಲ್ಲದೀನ ಯಅಮುರೂನ ಬಿಲ್ಕಿಸ್ತಿ ಮಿನನ್ ನಾಸ್ ويقتلون الذين يأمرون بالقسط من الناس فبشرهم بعذاب أليم. ಅಲ್ಲಾಹನ ಆದೇಶಗಳ ಅನುಸರಣೆಯನ್ನು ನಿರಾಕರಿಸುವವರಿಗೂ ಅವನ ಸಂದೇಶವಾಹಕರನ್ನು ಅನ್ಯಾಯವಾಗಿ ವಧಿಸುವವರಿಗೂ ಮಾನವರ ವರ್ಗದಲ್ಲಿ ನ್ಯಾಯ ನೀತಿಗಳನ್ನು ನಿರ್ದೇಶಿಸಲು ಉದ್ಯುಕ್ತರಾದವರ ಪ್ರಾಣಾಪಹಾರಗೈಯುವವರಿಗೂ ವೇದನಾತ್ಮಕ ಶಿಕ್ಷೆಯ ಶುಭವಾರ್ತೆ ನೀಡಿರಿ. أولئك الذين حبطت أعمالهم في الدنيا والآخرة وما لهم من ناصرين. ಇಹಪರಗಳೆರಡರಲ್ಲೂ ಅವರ ಕರ್ಮಫಲಗಳು ನಾಶಗೊಂಡವು ಮತ್ತು ಅವರಿಗೆ ಸಹಾಯಕರು ಯಾರೂ ಇಲ್ಲ. ಅಲಂ ತರ ಇಲಲ್ಲದೀನ ಊತೂ ನಸೀಬಂ ಮಿನಲ್ ಕಿತಾಬಿ ಯುದ್ಔನ ಇಲಾ ಕಿತಾಬಿಲ್ಲಾಹಿ ಲಿಯಹ್ಕುಮ ಬೈನಹುಂ ثم يتولى فريق منهم وهم معرضون. ಗ್ರಂಥಜ್ಞಾನದ ಒಂದಂಶವನ್ನು ಪಡೆದವರ ಸ್ಥಿತಿ ಏನೆಂದು ನೀವು ವಿವೇಚಿಸಲಿಲ್ಲವೇ? ಅವರ ನಡುವೆ ತೀರ್ಮಾನ ಕೈಗೊಳ್ಳಲಿಕ್ಕಾಗಿ ಅವರನ್ನು ದೇವಗ್ರಂಥದ ಕಡೆಗೆ ಕರೆದಾಗ ಅವರಲ್ಲೊಂದು ಪಂಗಡವು ಅದರಿಂದ ತಪ್ಪಿಸಿಕೊಳ್ಳುತ್ತದೆ ಮತ್ತು ಆ ತೀರ್ಮಾನದ ಕಡೆಗೆ ಬರಲು ನಿರಾಕರಿಸುತ್ತದೆ. ذلك بأنهم قالوا لن تمسنا النار إلا أياما معدودات وغرهم في دينهم ما كانوا يفترون. ನರಕಾಗ್ನಿಯು ನಮಗೆ ಸೋಂಕದು, ಒಂದು ವೇಳೆ ನರಕಯಾತನೆ ನಮಗೆ ಸಿಕ್ಕಿದರೂ ಅದು ಕೆಲವೇ ದಿನಗಳು ಮಾತ್ರ ಎಂದು ಅವರು ಹೇಳುತ್ತಿರುವುದೇ ಅವರು ಹೀಗೆ ವರ್ತಿಸಲು ಕಾರಣ. ಅವರ ಸ್ವಯಂ ಕಲ್ಪಿತ ವಿಶ್ವಾಸಗಳು ಅವರನ್ನು ತಮ್ಮ ಧರ್ಮದ ಬಗೆಗೆ ಅತ್ಯಂತ ತಪ್ಪುಧಾರಣೆಯಲ್ಲಿ ಸಿಲುಕಿಸಿವೆ. ಆದರೆ ನಿಸ್ಸಂದೇಹವಾಗಿಯೂ ಬರಲಿರುವ ಅದೊಂದು ದಿನ ನಾವು ಅವರನ್ನು ಒಟ್ಟುಗೂಡಿಸಿದಾಗ ಅವರ ಅವಸ್ಥೆ ಏನಾದೀತು? ಅಂದು ಪ್ರತಿಯೊಬ್ಬನಿಗೂ ಅವನ ದುಡಿಮೆಯ ಸಂಪೂರ್ಣ ಪ್ರತಿಫಲ ಕೊಡಲಾಗುವುದು ಮತ್ತು ಯಾರ ಮೇಲೂ ಅನ್ಯಾಯವಾಗದು. وتنزع الملك ممن تشاء
وتعز من تشاء وتذل من تشاء بيدك الخير إنك على كل شيء قدير. ಹೇಳಿರಿ, ಓ ಅಲ್ಲಾಹ್, ಸಕಲ ವಿಶ್ವಾಧಿಪತ್ಯದ ಒಡೆಯನೇ, ನೀನು ನಿನಗಿಷ್ಟ ಬಂದವರಿಗೆ ರಾಜ್ಯಾಧಿಕಾರ ನೀಡುವೆ ಮತ್ತು ನಿನಗಿಷ್ಟ ಬಂದವರಿಂದ ಕಸಿದುಕೊಳ್ಳುವೆ. ನಿನಗಿಷ್ಟ ಬಂದವರಿಗೆ ಪ್ರತಿಷ್ಠೆ ಪ್ರದಾನ ಮಾಡುವೆ, ನಿನಗಿಷ್ಟ ಬಂದವರನ್ನು ಅವಮಾನಪಡಿಸುವೆ. ಒಳಿತುಗಳು ನಿನ್ನ ಅಧಿಕಾರ ಹಸ್ತದಲ್ಲಿವೆ, ನಿಶ್ಚಯವಾಗಿಯೂ ನೀನು ಸರ್ವಶಕ್ತನಾಗಿರುವೆ. وتخرج الحي من الميت وتخرج الميت من الحي وترزق من تشاء بغير حساب. ನೀನು ಇರುಳನ್ನು ಹಗಲಿನೊಳಗೆ ಪೋಣಿಸುತ್ತಲೂ ಹಗಲನ್ನು ಇರುಳಿನೊಳಗೆ ಪೋಣಿಸುತ್ತಲೂ ತರುವೆ. ಜೀವಿಗಳಿಂದ ನಿರ್ಜೀವಿಗಳನ್ನು, ನಿರ್ಜೀವಿಗಳಿಂದ ಜೀವಿಗಳನ್ನು ಹೊರಗೆ ತೆಗೆಯುವೆ ಮತ್ತು ನಿನಗಿಷ್ಟ ಬಂದವರಿಗೆ ಅಸಂಖ್ಯಾತ ಜೀವನಾಧಾರ ನೀಡುವೆ. ಲಾ ಯತ್ತಖಿದಿಲ್ ಮುಅ್ಮಿನೂನ ಅಲ್ ಕಾಫಿರೀನ ಔಲಿಯಾಅ ಮಿನ್ ದೂನಿಲ್ ಮುಅ್ಮಿನೀನ್ ವಮನ್ ಯಫ್ಅಲ್ ذلك ಫಲೈಸ ಮಿನಲ್ಲಾಹಿ ಫೀ ಶೈಇನ್ ಇಲ್ಲಾ ಅನ್ ತತ್ತಖೂ ಮಿನ್ಹುಂ ತುಕಾಹ್ ويحذركم الله نفسه وإلى الله المصير. ಸತ್ಯವಿಶ್ವಾಸಿಗಳು ಸತ್ಯವಿಶ್ವಾಸಿಗಳನ್ನು ಬಿಟ್ಟು ಸತ್ಯ ನಿಷೇಧಿಗಳನ್ನು ತಮ್ಮ ಆತ್ಮೀಯ ಸ್ನೇಹಿತರನ್ನಾಗಿ ಎಂದಿಗೂ ಮಾಡಬಾರದು. ಹಾಗೆ ಮಾಡುವವನ ಸಂಬಂಧ ಅಲ್ಲಾಹನೊಂದಿಗೆ ಏನೂ ಇರುವುದಿಲ್ಲ. ನೀವು ಅವರ ಮರ್ದನದಿಂದ ತಪ್ಪಿಸಿಕೊಳ್ಳಲು ತೋರಿಕೆಗಾಗಿ ಈ ವಿಧಾನವನ್ನನುಸರಿಸಿದರೆ ಅದಕ್ಕೆ ಕ್ಷಮೆಯಿದೆ. ಆದರೆ ಅಲ್ಲಾಹನು ಸ್ವತಃ ತನ್ನ ಬಗ್ಗೆ ಭಯಪಡಬೇಕೆಂದು ನಿಮಗೆ ಎಚ್ಚರಿಕೆ ನೀಡುತ್ತಿದ್ದಾನೆ ಮತ್ತು ನಿಮಗೆ ಆತನ ಕಡೆಗೆ ಮರಳಿ ಹೋಗಲಿಕ್ಕಿದೆ. ಓ ಪೈಗಂಬರರೇ, ನಿಮ್ಮ ಹೃದಯದಲ್ಲಿರುವುದನ್ನು ಬಚ್ಚಿಟ್ಟರೂ ಪ್ರಕಟಪಡಿಸಿದರೂ ಅಲ್ಲಾಹು ಅದನ್ನು ಅರಿಯುತ್ತಾನೆಂದು, ಭೂಮಿ ಆಕಾಶಗಳ ಯಾವ ವಸ್ತುವೂ ಅವನ ತಿಳುವಳಿಕೆಗೆ ಹೊರತಾಗಿರುವುದಿಲ್ಲವೆಂದು, ಅವನ ಅಧಿಕಾರವು ಸಮಸ್ತ ವಸ್ತುಗಳ ಮೇಲೂ ವ್ಯಾಪಿಸಿದೆ ಎಂದು ಜನರಿಗೆ ಎಚ್ಚರಿಕೆ ಹೇಳಿರಿ. ಯೌಮ ತಜಿದು ಕುಲ್ಲು ನಫ್ಸಿನ್ ಮಾ ಅಮಿಲತ್ ಮಿನ್ ಖೈರಿನ್ ಮುಹ್ದರಾ وما عملت من سوء تود لو أن بينها وبينه أمدا بعيدا ويحذركم الله نفسه والله رؤوف بالعباد. ಪುಣ್ಯ ಮಾಡಿರಲಿ ಅಥವಾ ಪಾಪವೆಸಗಿರಲಿ, ಪ್ರತಿಯೊಬ್ಬನೂ ತನ್ನ ಕರ್ಮಫಲವನ್ನು ಪ್ರತ್ಯಕ್ಷ ಪಡೆಯುವ ಆ ದಿನ ಬರಲಿದೆ. ಅಂದು ಮಾನವನು ಅಕಟ, ಈ ದಿನವು ತನ್ನಿಂದ ಇನ್ನೂ ಬಹಳ ದೂರವಿರುತ್ತಿದ್ದರೆ ಎಂದು ಆಶಿಸುವನು. ಅಲ್ಲಾಹನು ಸ್ವತಃ ತನ್ನ ಬಗ್ಗೆ ಭಯಪಡಬೇಕೆಂದು ನಿಮಗೆ ಎಚ್ಚರಿಕೆ ನೀಡುತ್ತಿದ್ದಾನೆ ಮತ್ತು ಅವನು ತನ್ನ ದಾಸರ ಪರಮಹಿತ ಚಿಂತಕನಾಗಿರುತ್ತಾನೆ. ಓ ಪೈಗಂಬರರೇ, ನೀವು ಜನರೊಡನೆ ಹೀಗೆ ಹೇಳಿಬಿಡಿರಿ, ನೀವು ನಿಜವಾಗಿಯೂ ಅಲ್ಲಾಹನನ್ನು ಪ್ರೀತಿಸುತ್ತೀರೆಂದಾದರೆ ನನ್ನ ಅನುಕರಣೆ ಮಾಡಿರಿ. ಅಲ್ಲಾಹು ನಿಮ್ಮನ್ನು ಪ್ರೀತಿಸುವನು ಮತ್ತು ನಿಮ್ಮ ಪಾಪಗಳನ್ನು ಕ್ಷಮಿಸುವನು. ಅವನು ಮಹಾ ಕ್ಷಮಾಶೀಲನೂ ಕರುಣಾಮಯ್ಯೂ ಆಗಿರುತ್ತಾನೆ. ಅಲ್ಲಾಹು ಮತ್ತು ಸಂದೇಶವಾಹಕರ ಅನುಸರಣೆ ಮಾಡಿರಿ ಎಂದು ಅವರೊಡನೆ ಹೇಳಿರಿ. ಅವರು ನಿಮ್ಮ ಆಹ್ವಾನವನ್ನು ಸ್ವೀಕರಿಸದಿದ್ದರೆ ಅಲ್ಲಾಹು ತನ್ನ ಮತ್ತು ತನ್ನ ಸಂದೇಶವಾಹಕರ ಅನುಸರಣೆಯನ್ನು ನಿರಾಕರಿಸುವವರನ್ನು ಪ್ರೀತಿಸುವುದು ಖಂಡಿತವಾಗಿಯೂ ಅಸಂಭವ. ಅಲ್ಲಾಹನು ಆದಮ್, ನೂಹ್, ಇಬ್ರಾಹೀಮರ ವಂಶ ಮತ್ತು ಇಮ್ರಾನರ ವಂಶಗಳನ್ನು ಸಕಲ ಜಗತ್ತಿನವರ ಮೇಲೆ ಮಹತ್ವ ನೀಡಿ ತನ್ನ ಸಂದೇಶವಾಹಕತ್ವಕ್ಕಾಗಿ ಆಯ್ದುಕೊಂಡಿದ್ದನು. ಇವರು ಪರಸ್ಪರರ ವಂಶದವರು, ಒಂದೇ ಪರಂಪರೆಯವರೂ ಆಗಿದ್ದರು.
ಅಲ್ಲಾಹು ಎಲ್ಲವನ್ನು ಆಲಿಸುತ್ತಾನೆ ಮತ್ತು ಅರಿಯುತ್ತಾನೆ. إذ قالت امرأة عمران رب إني نذرت لك ما في بطني محررا فتقبل مني إنك أنت السميع العليم. ಇಮ್ರಾನನ ಸ್ತ್ರೀಯು, ಓ ನನ್ನ ಪ್ರಭು, ನಾನು ನನ್ನ ಗರ್ಭದಲ್ಲಿರುವ ಶಿಶುವನ್ನು ನಿನಗೆ ಹರಕೆಯಾಗಿ ಒಪ್ಪಿಸುತ್ತೇನೆ. ಅದು ನಿನ್ನ ಕಾರ್ಯಕ್ಕಾಗಿಯೇ ಸಮರ್ಪಿಸಲ್ಪಡುವುದು. ನನ್ನ ಈ ಕಾಣಿಕೆಯನ್ನು ಸ್ವೀಕರಿಸು. ನಿಶ್ಚಯವಾಗಿಯೂ ನೀನು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುವೆ ಎಂದು ಹೇಳುತ್ತಿದ್ದಳು. فلما وضعتها قالت رب إني وضعتها أنثى والله أعلم بما وضعت وليس الذكر كالأنثى وإني سميتها مريم وإني أعيذها بك وذريتها من الشيطان الرجيم. ಆಗ ಅವನು ಅದನ್ನು ಆಲಿಸುತ್ತಿದ್ದನು. ಅನಂತರ ಅವಳಲ್ಲಿ ಆ ಹೆಣ್ಣು ಶಿಶು ಜನಿಸಿದಾಗ ಅವಳು, ಓ ನನ್ನ ಪ್ರಭು, ನನ್ನಲ್ಲಿ ಹೆಣ್ಣು ಶಿಶು ಜನಿಸಿಬಿಟ್ಟಿದೆ ಎಂದಳು. ವಸ್ತುತಃ ಅವಳು ಏನು ಪಡೆದಿದ್ದಳೆಂಬುದರ ಸಮಾಚಾರ ಅಲ್ಲಾಹನಿಗೆ ತಿಳಿದಿತ್ತು. ಮತ್ತು ಗಂಡು ಶಿಶು ಹೆಣ್ಣು ಶಿಶುವಿನಂತಿರುವುದಿಲ್ಲ. ಸರಿ, ನಾನು ಅದಕ್ಕೆ ಮರಿಯಂ ಎಂದು ನಾಮಕರಣ ಮಾಡಿಬಿಟ್ಟೆ ಮತ್ತು ನಾನು ಆಕೆಯನ್ನೂ ಆಕೆಯ ಭಾವಿ ಸಂತತಿಯನ್ನೂ ಬಹಿಷ್ಕೃತ ಶೈತಾನನ ಕೇಡಿನಿಂದ ತಪ್ಪಿಸಲು ನಿನ್ನ ರಕ್ಷಣೆಗೆ ಒಪ್ಪಿಸುತ್ತೇನೆ ಎಂದು ಹೇಳಿದಳು. فتقبلها ربها بقبول حسن وأنبتها نباتا حسنا وكفلها زكريا كلما دخل عليها زكريا المحراب وجد عندها رزقا قال يا مريم أنى لك هذا قالت هو من عند الله إن الله يرزق من يشاء بغير حساب. ಕೊನೆಗೆ ಅವಳ ಪ್ರಭುವು ಆ ಬಾಲಕಿಯನ್ನು ಸಂತೋಷದಿಂದ ಸ್ವೀಕರಿಸಿಕೊಂಡನು. ಅವಳನ್ನು ಅತ್ಯುತ್ತಮ ಬಾಲಕಿಯನ್ನಾಗಿ ಬೆಳೆಸಿದನು ಮತ್ತು ಜಕರಿಯಾರನ್ನು ಅವಳ ರಕ್ಷಕನನ್ನಾಗಿ ಮಾಡಿದನು. ಜಕರಿಯಾರವರು ಅವಳ ಕೊಠಡಿಗೆ ಬಂದಾಗಲೆಲ್ಲ ಅವಳ ಬಳಿ ಒಂದಲ್ಲೊಂದು ಭಕ್ಷ್ಯ ಪದಾರ್ಥವನ್ನು ಕಂಡು, ಓ ಮರಿಯಂ, ಇದು ನಿನ್ನ ಬಳಿಗೆ ಎಲ್ಲಿಂದ ಬಂತು ಎಂದು ಕೇಳುತ್ತಿದ್ದರು. ಆಗ ಅವಳು, ಅದು ಅಲ್ಲಾಹನ ಕಡೆಯಿಂದ ಬಂದಿದೆ. ಅಲ್ಲಾಹು ತನಗಿಷ್ಟವುಳ್ಳವರಿಗೆ ಎಣಿಸಲಾಗದಷ್ಟು ಅನ್ನಾಧಾರ ನೀಡುತ್ತಾನೆ ಎಂದು ಉತ್ತರಿಸುತ್ತಿದ್ದಳು. قال رب هب لي من لدنك ذرية طيبة إنك سميع الدعاء. ಇದನ್ನು ಕಂಡು ಜಕರಿಯಾರವರು ತಮ್ಮ ಪ್ರಭುವನ್ನು ಪ್ರಾರ್ಥಿಸಿದರು. ಪ್ರಭು, ನಿನ್ನ ಮಹಿಮೆಯಿಂದ ನನಗೆ ಸುನೀತ ಸಂತತಿ ದಯಪಾಲಿಸು. ನೀನೇ ಪ್ರಾರ್ಥನೆಯನ್ನು ಆಲಿಸುವವನಾಗಿರುತ್ತಿ. فنادته الملائكة وهو قائم يصلي في المحراب أن الله يبشرك بيحيى مصدقا بكلمة من الله وسيدا وحصورا ونبيا من الصالحين. ಅವರು ಮಿಹ್ರಾಬಿನಲ್ಲಿ ನಿಂತು ನಮಾಜ್ ಮಾಡುತ್ತಿದ್ದಾಗ ಪ್ರತ್ಯುತ್ತರವಾಗಿ ದೇವಚರರು ಕರೆದು ಹೀಗೆಂದರು, ಅಲ್ಲಾಹು ನಿನಗೆ ಯಹಿಯಾರ ಸುವಾರ್ತ ನೀಡುತ್ತಿದ್ದಾನೆ. ಅವನು ಅಲ್ಲಾಹನ ವತಿಯಿಂದ ಒಂದು ಆಜ್ಞೆಯನ್ನು ದೃಢಪಡಿಸುವವನಾಗಿ ಬರುವನು. ಅವನಲ್ಲಿ ನಾಯಕತ್ವ ಮತ್ತು ಹಿರಿತನವಿರುವುದು, ಅತ್ಯುನ್ನತ ವ್ಯವಸ್ಥಾಪನಾ ಸಾಮರ್ಥ್ಯವಿರುವುದು. ಅವನು ಪ್ರವಾದಿತ್ವವನ್ನು ಹೊಂದುವನು ಮತ್ತು ಸಜ್ಜನರಲ್ಲಿ ಗಣಿಸಲ್ಪಡುವನು. قال رب أنى يكون لي غلام وقد بلغني الكبر وامرأتي عاقر قال كذلك الله يفعل ما يشاء. ಆಗ ಜಕರಿಯಾರವರು, ಓ ನನ್ನ ಪ್ರಭು, ನನ್ನಲ್ಲಿ ಪುತ್ರ ಸಂತತಿಯುಂಟಾಗುವುದೆಲ್ಲಿಂದ? ನಾನು ಅತಿ ವೃದ್ಧನಾಗಿದ್ದೇನೆ ಮತ್ತು ನನ್ನ ಪತ್ನಿ ಬಂಜೆಯಾಗಿದ್ದಾಳೆ ಎಂದರು. ಉತ್ತರ ಸಿಕ್ಕಿತು, ಹಾಗೆಯೇ ಆಗುವುದು. ಅಲ್ಲಾಹು ತಾನಿಚ್ಛಿಸುವುದನ್ನು ಮಾಡುತ್ತಾನೆ. قال رب اجعل لي آية قال آيتك ألا تكلم الناس 3 أيام إلا رمزا واذكر ربك كثيرا وسبح بالعشي والإبكار. ಆಗ ಅವರು ಹೀಗೆ ನಿವೇದಿಸಿದರು, ನನ್ನ ಪ್ರಭು, ಹಾಗಾದರೆ ನನಗೊಂದು ಕುರುಹನ್ನು ನಿರ್ಧರಿಸಿಬಿಡು. ಉತ್ತರ ಹೀಗೆ ಬಂತು, ನೀವು 3 ದಿನಗಳ ತನಕ ಜನರೊಡನೆ ಸನ್ನೆಗಳ ಮೂಲಕ ವಿನಃ ಏನೂ ಮಾತನಾಡಲಿಕ್ಕಿಲ್ಲ.
ಅಥವಾ ನಿಮ್ಮಿಂದ ಮಾತಾಡಲಿಕ್ಕಾಗದು. ಇದೇ ನಿಮಗೆ ಕುರುಹು. ಈ ಅವಧಿಯಲ್ಲಿ ನಿಮ್ಮ ಪ್ರಭುವನ್ನು ಅತಿ ಹೆಚ್ಚಾಗಿ ಸ್ಮರಿಸಬೇಕು ಮತ್ತು ಪ್ರಭಾತ ಪ್ರದೋಷಗಳಲ್ಲಿ ಅವನ ಸ್ತುತಿಗೈಯುತ್ತಿರಬೇಕು. وَإِذْ قَالَتِ الْمَلَائِكَةُ يَا مَرْيَمُ إِنَّ اللَّهَ اصْطَفَاكِ وَطَهَّرَكِ وَاصْطَفَاكِ عَلَى نِسَاءِ الْعَالَمِينَ. ಅನಂತರ ದೇವಚರರು ಮರ್ಯಮರ ಬಳಿಗೆ ಬಂದು ಹೀಗೆ ಹೇಳಿದ ಸಂದರ್ಭ ಬಂತು: ಓ ಮರಿಯಂ, ಅಲ್ಲಾಹನು ನಿನ್ನನ್ನು ಪುನೀತನನ್ನಾಗಿ ಮಾಡಿದನು ಮತ್ತು ನಿನಗೆ ಪರಿಶುದ್ಧತೆ ನೀಡಿದನು ಮತ್ತು ಸಮಸ್ತ ಲೋಕದ ಸ್ತ್ರೀಯರ ಮೇಲೆ ನಿನಗೆ ಶ್ರೇಷ್ಠತೆ ದಯಪಾಲಿಸಿ ತನ್ನ ಸೇವೆಗಾಗಿ ಆಯ್ದುಕೊಂಡನು. ಓ ಮರಿಯಂ, ನಿನ್ನ ಪ್ರಭುವಿನ ಆಜ್ಞಾಪಾಲಕಿಯಾಗಿರು. ಅವನ ಮುಂದೆ ಸಾಷ್ಟಾಂಗವೆರಗು. ಅವನ ಮುಂದೆ ಬಾಗುವವರೊಂದಿಗೆ ನೀನು ಬಾಗು. وَمَا كُنْتَ لَدَيْهِمْ إِذْ يُلْقُونَ أَقْلَامَهُمْ أَيُّهُمْ يَكْفُلُ مَرْيَمَ وَمَا كُنْتَ لَدَيْهِمْ إِذْ يَخْتَصِمُونَ. ಓ ಪೈಗಂಬರರೇ, ಇವು ನಿಮಗೆ ದಿವ್ಯವಾಣಿಯ ಮೂಲಕ ನಾವು ನೀಡುತ್ತಿರುವ ಅಗೋಚರ ವೃತ್ತಾಂತಗಳು. ಅನ್ಯಥಾ ಹೈಕಲ್ನ ಅರ್ಥಾತ್ ಮಹಾ ಆರಾಧನಾಲಯದ ಸೇವಕರು ಮರ್ಯಮರ ಪಾಲಕ ಯಾರಾಗಬೇಕೆಂಬ ಬಗ್ಗೆ ಲೇಖನಿಗಳನ್ನೆಸೆಯುತ್ತಿದ್ದಾಗ ನೀವು ಅಲ್ಲಿ ಉಪಸ್ಥಿತರಿದ್ದಿಲ್ಲ ಮತ್ತು ಅವರೊಳಗೆ ಜಗಳವಾಗುತ್ತಿದ್ದಾಗಲೂ ನೀವು ಅಲ್ಲಿರಲಿಲ್ಲ. وجيها في الدنيا والآخرة ومن المقربين. ದೇವಚರರು ಹೀಗೆಂದರು: ಓ ಮರಿಯಂ, ಅಲ್ಲಾಹು ನಿನಗೆ ತನ್ನ ಒಂದು ಫರಮಾನಿನ ಅರ್ಥಾತ್ ಆಜ್ಞೆಯ ಸುವಾರ್ತೆ ನೀಡುತ್ತಾನೆ. ಅವನ ಹೆಸರು ಮರ್ಯಮಳ ಪುತ್ರ ಮಸೀಹ್ ಈಸಾ ಎಂದಿರುವುದು. ಅವನು ಇಹ ಮತ್ತು ಪರಗಳಲ್ಲಿ ಪ್ರತಿಷ್ಠಿತನಾಗುವನು. ಅಲ್ಲಾಹನ ನಿಕಟ ದಾಸರಲ್ಲಿ ಗಣಿಸಲ್ಪಡುವನು. ತೊಟ್ಟಿಲಲ್ಲಿಯೂ ಅತಿ ವೃದ್ಧಾಪ್ಯಕ್ಕೆ ತಲುಪಿದಾಗಲೂ ಜನರೊಡನೆ ಮಾತನಾಡುವನು ಮತ್ತು ಅವನೊಬ್ಬ ಸಜ್ಜನನಾಗಿರುವನು. قال كذلك الله يخلق ما يشاء إذا قضى أمرا فإنما يقول له كن فيكون. ಇದನ್ನು ಕೇಳಿ ಮರಿಯಂ ಹೇಳಿದರು: ಓ ನನ್ನ ಪ್ರಭು, ನನ್ನಲ್ಲಿ ಮಗುವಾಗುವುದೆಲ್ಲಿಂದ? ನನ್ನನ್ನಂತೂ ಪುರುಷನಾರೂ ಸ್ಪರ್ಶಿಸಿಲ್ಲ. ಉತ್ತರ ಸಿಕ್ಕಿತು: ಹಾಗೆಯೇ ಸಂಭವಿಸುವುದು. ಅಲ್ಲಾಹು ತಾನಿಚ್ಛಿಸಿದುದನ್ನು ಸೃಷ್ಟಿಸುತ್ತಾನೆ. ಅವನು ಯಾವುದಾದರೊಂದು ಕಾರ್ಯವನ್ನು ಮಾಡಲು ನಿರ್ಧರಿಸಿದಾಗ ಆಗು ಎನ್ನುತ್ತಾನೆ ಮತ್ತು ಅದು ಆಗಿಬಿಡುತ್ತದೆ. ದೇವಚರರು ತಮ್ಮ ಮಾತು ಮುಂದುವರಿಸುತ್ತಾ ಹೇಳಿದರು: ಅಲ್ಲಾಹು ಅವನಿಗೆ ಗ್ರಂಥ ಮತ್ತು ಯುಕ್ತಿಯ ಶಿಕ್ಷಣ ನೀಡುವನು, ತೌರಾತ್ ಮತ್ತು ಇಂಜೀಲಿನ ವಿದ್ಯೆ ಕಲಿಸುವನು. أني أخلق لكم من الطين كهيئة الطير فأنفخ فيه فيكون طيرا بإذن الله وأبرئ الأكمه والأبرص وأحيي الموتى بإذن الله وأنبئكم بما تأكلون وما تدخرون في بيوتكم إن في ذلك لآية لكم إن كنتم مؤمنين. ಮತ್ತು ಅವನನ್ನು ಬನಿ ಇಸ್ರಾಯೇಲರ ಕಡೆಗೆ ಸಂದೇಶವಾಹಕನನ್ನಾಗಿ ನೇಮಕ ಮಾಡುವನು. ಅವನು ಸಂದೇಶವಾಹಕನ ನೆಲೆಯಲ್ಲಿ ಬನಿ ಇಸ್ರಾಯೇಲರ ಬಳಿಗೆ ಬಂದಾಗ ಹೀಗಂದನು: ನಾನು ನಿಮ್ಮ ಪ್ರಭುವಿನ ವತಿಯಿಂದ ನಿಮ್ಮ ಬಳಿಗೆ ಕುರುಹುಗಳೊಂದಿಗೆ ಬಂದಿರುತ್ತೇನೆ. ನಾನು ನಿಮ್ಮ ಮುಂದೆ ಪಕ್ಷಿ ರೂಪದ ಆಕೃತಿ ಮಾಡುತ್ತೇನೆ ಮತ್ತು ಅದಕ್ಕೆ ಉಸಿರೂದಿ ಬಿಡುತ್ತೇನೆ. ಅದು ಅಲ್ಲಾಹನ ಅಪ್ಪಣೆಯಿಂದ ಪಕ್ಷಿಯಾಗುತ್ತದೆ. ನಾನು ಅಲ್ಲಾಹನ ಅಪ್ಪಣೆಯಿಂದ ಹುಟ್ಟು ಕುರುಡರನ್ನು ಕುಷ್ಠರೋಗಿಗಳನ್ನು ಗುಣಪಡಿಸುತ್ತೇನೆ ಮತ್ತು ಅವನ ಅನುಜ್ಞೆಯಿಂದ ಸತ್ತವರನ್ನು ಜೀವಂತಗೊಳಿಸುತ್ತೇನೆ. ನೀವು ಏನು ಉಣ್ಣುತ್ತೀರೆಂಬುದನ್ನು, ನಿಮ್ಮ ಮನೆಗಳಲ್ಲಿ ಏನೇನನ್ನು ದಾಸ್ತಾನು ಮಾಡಿಡುತ್ತೀರೆಂಬುದನ್ನು ಹೇಳುತ್ತೇನೆ.
ನೀವು ವಿಶ್ವಾಸವಿರಿಸುವವರಾದರೆ ನಿಮಗೆ ಇದರಲ್ಲಿ ಸಾಕಷ್ಟು ನಿದರ್ಶನವಿದೆ. وَمُصَدِّقًا لِمَا بَيْنَ يَدَيَّ مِنَ التَّوْرَاةِ وَلِأُحِلَّ لَكُم بَعْضَ الَّذِي حُرِّمَ عَلَيْكُمْ وَجِئْتُكُم بِآيَةٍ مِّن رَّبِّكُمْ فَاتَّقُوا اللَّهَ وَأَطِيعُونِ. ನಾನು ತೌರಾತಿನಲ್ಲಿರುವುದರ ಪೈಕಿ ಇದೀಗ ನನ್ನ ಕಾಲದಲ್ಲಿರುವ ಶಿಕ್ಷಣ ಮತ್ತು ಸನ್ಮಾರ್ಗದರ್ಶನವನ್ನು ದೃಢೀಕರಿಸುವವನಾಗಿ ಬಂದಿರುತ್ತೇನೆ ಮತ್ತು ನಿಮಗಾಗಿ ನಿಷಿದ್ಧಗೊಳಿಸಲ್ಪಟ್ಟಿರುವ ಕೆಲವು ವಸ್ತುಗಳನ್ನು ಧರ್ಮಸಮ್ಮತಗೊಳಿಸಲಿಕ್ಕಾಗಿ ನಾನು ಬಂದಿರುತ್ತೇನೆ. ನೋಡಿರಿ, ನಾನು ನಿಮ್ಮ ಬಳಿಗೆ ನಿಮ್ಮ ಪ್ರಭುವಿನ ಕುರುಹನ್ನು ತೆಗೆದುಕೊಂಡು ಬಂದಿರುತ್ತೇನೆ. ಆದುದರಿಂದ ಅಲ್ಲಾಹನನ್ನು ಭಯಪಡಿರಿ ಮತ್ತು ನನ್ನ ಅನುಸರಣೆ ಮಾಡಿರಿ. ಇನ್ನಲ್ಲಾಹ ರಬ್ಬಿ ವ ರಬ್ಬುಕುಂ ಫಅಬುದೂಹು ಹಾದಾ ಸಿರಾತುಂ ಮುಸ್ತಕೀಮ್. ಅಲ್ಲಾಹು ನನ್ನ ಪ್ರಭುವೂ ಆಗಿರುತ್ತಾನೆ, ನಿಮ್ಮ ಪ್ರಭುವೂ ಆಗಿರುತ್ತಾನೆ. ಆದುದರಿಂದ ನೀವು ಅವನ ದಾಸ್ಯ ಆರಾಧನೆಯನ್ನೇ ಮಾಡಿರಿ, ಇದೇ ನೇರ ಮಾರ್ಗವಾಗಿದೆ. ಫಲಮ್ಮಾ ಅಹಸ್ಸ ಈಸಾ ಮಿನ್ಹುಮುಲ್ ಕುಫ್ರ ಕಾಲ ಮನ್ ಅನ್ಸಾರೀ ಇಲಲ್ಲಾಹ್ قال الحواريون نحن أنصار الله آمنا بالله واشهد بأننا مسلمون. ಬನಿ ಇಸ್ರಾಯೇಲರು ಅಧರ್ಮ ಹಾಗೂ ಸತ್ಯ ನಿಷೇಧಕ್ಕೆ ಸನ್ನದ್ಧರಾಗಿರುವುದನ್ನು ಈಸಾರವರು ಮನಗಂಡಾಗ, ಅಲ್ಲಾಹನ ಮಾರ್ಗದಲ್ಲಿ ನನ್ನ ಸಹಾಯಕರಾಗುವವರು ಯಾರು ಎಂದು ಕೇಳಿದರು. ಹವಾರಿಗಳು ಉತ್ತರ ಕೊಟ್ಟರು, ನಾವು ಅಲ್ಲಾಹನ ಸಹಾಯಕರಾಗಿದ್ದೇವೆ, ನಾವು ಅಲ್ಲಾಹನ ಮೇಲೆ ವಿಶ್ವಾಸವಿಟ್ಟಿದ್ದೇವೆ, ನಾವು ಅಲ್ಲಾಹನ ಮುಂದೆ ದಾಸ್ಯ ಅನುಸರಣೆಗಾಗಿ ಶಿರಬಾಗುವವರು ಎಂಬ ಬಗ್ಗೆ ನೀವು ಸಾಕ್ಷ್ಯ ವಹಿಸಿರಿ. ರಬ್ಬನಾ ಆಮನ್ನಾ ಬಿಮಾ ಅನ್ಜಲ್ತ ವತ್ತಬಅನಾ ಅರ್-ರಸೂಲ ಫಕ್ತುಬ್ನಾ ಮಅಶ್ ಶಾಹಿದೀನ್. ಓ ನಮ್ಮ ಪ್ರಭು, ನೀನು ಅವತೀರ್ಣಗೊಳಿಸಿದ ಆದೇಶವನ್ನು ನಾವು ಒಪ್ಪಿಕೊಂಡೆವು ಮತ್ತು ಸಂದೇಶವಾಹಕರ ಅನುಸರಣೆಯನ್ನು ಸ್ವೀಕರಿಸಿದೆವು. ನಮ್ಮ ಹೆಸರುಗಳನ್ನು ಸಾಕ್ಷ್ಯ ವಹಿಸುವವರಲ್ಲಿ ಬರೆದುಕೋ. ಅದಲ್ಲದೆ ಬನಿ ಇಸ್ರಾಯೇಲರು ಮಸೀಹರ ವಿರುದ್ಧ ಗೂಢ ತಂತ್ರಗಳನ್ನು ಮಾಡತೊಡಗಿದರು. ಅದಕ್ಕೆ ಪ್ರತಿಯಾಗಿ ಅಲ್ಲಾಹನು ತನ್ನ ಗೂಢ ತಂತ್ರವನ್ನು ಮಾಡಿದನು ಮತ್ತು ಇಂತಹ ತಂತ್ರಗಳಲ್ಲಿ ಅಲ್ಲಾಹು ಅತ್ಯುನ್ನತನು. ಇದ್ क़ಾಲ ಅಲ್ಲಾಹು ಯಾ ಈಸಾ ಇನ್ನೀ ಮುತವಫೀಕ ವರಾಫಿಉಕ ಇಲಯ್ಯ ವಮುطهಿರುಕ ಮಿನಲ್ ಲದೀನ ಕಫರೂ ವಜಾಇಲು الذين اتبعوك فوق الذين كفروا وجاعل الذين اتبعوك فوق الذين كفروا إلى يوم القيامة ثم إلي مرجعكم فأحكم بينكم فيما كنتم فيه تختلفون. ಅದು ಅಲ್ಲಾಹನ ಗೂಢ ತಂತ್ರವೇ ಆಗಿತ್ತು. ಅಲ್ಲಾಹನು ಹೀಗೆ ಹೇಳಿದನು, ಓ ಈಸಾ, ನಾನೀಗ ನಿನ್ನನ್ನು ಹಿಂದಕ್ಕೆ ಪಡಕೊಳ್ಳುವೆನು ಮತ್ತು ನಿನ್ನನ್ನು ನನ್ನ ಕಡೆಗೆ ಎತ್ತಿಕೊಳ್ಳುವೆನು ಮತ್ತು ನಿನ್ನನ್ನು ನಿರಾಕರಿಸಿದವರಿಂದ, ಅರ್ಥಾತ್ ಅವರ ಸಂಗಡ ಮತ್ತು ಅವರಿರುವ ಹೊಲಸು ವಾತಾವರಣದಲ್ಲಿ ಅವರೊಂದಿಗೆ ವಾಸಿಸುವುದರಿಂದ ನಿನ್ನನ್ನು ಪರಿಶುದ್ಧಗೊಳಿಸುವೆನು ಮತ್ತು ಪುನರುತ್ಥಾನದವರೆಗೂ ನಿನ್ನ ಅನುಸರಣೆ ಮಾಡುವವರನ್ನು ನಿನ್ನನ್ನು ನಿಷೇಧಿಸುವವರ ಮೇಲೆ ಶ್ರೇಷ್ಠತೆಯಲ್ಲಿರಿಸುವೆನು. ನಿಮಗೆಲ್ಲರಿಗೂ ಕಟ್ಟಕಡೆಗೆ ನನ್ನ ಬಳಿ ಬರಲಿಕ್ಕಿದೆ. ಆಗ ನಾನು ನಿಮ್ಮ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದ್ದ ವಿಷಯಗಳ ತೀರ್ಮಾನ ಮಾಡುವೆನು. ಅಧರ್ಮ ಮತ್ತು ನಿಷೇಧ ನೀತಿಯನ್ನನುಸರಿಸುವವರಿಗೆ ಇಹಪರಗಳೆರಡರಲ್ಲೂ ಕಠಿಣ ಶಿಕ್ಷೆ ಕೊಡುವೆನು ಮತ್ತು ಅವರು ಯಾವ ಸಹಾಯಕರನ್ನೂ ಪಡೆಯಲಾರರು. ಸತ್ಯವಿಶ್ವಾಸ ಮತ್ತು ಸತ್ಕರ್ಮಗಳ ನಿಲುಮೆಯನ್ನಿರಿಸಿಕೊಂಡವರಿಗೆ ಅವರ ಪ್ರತಿಫಲಗಳು ಸರ್ವ ಸಂಪೂರ್ಣವಾಗಿ ಕೊಡಲ್ಪಡುವು ಮತ್ತು ಅಲ್ಲಾಹು ಅಕ್ರಮಿಗಳನ್ನು ಎಂದೆಂದಿಗೂ ಪ್ರೀತಿಸುವುದಿಲ್ಲ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. ಓ ಪೈಗಂಬರರೇ, ಇವು ನಿಮಗೆ ನಾವು ಕೇಳಿಸುತ್ತಿರುವ ನಿದರ್ಶನಗಳು ಹಾಗೂ ಯುಕ್ತಿಪೂರ್ಣ ಉದ್ಬೋಧಗಳು. ಇನ್ನ ಮಸಲ ಈಸಾ ಇಂದಲ್ಲಾಹಿ ಕಮಸಲಿ ಆದಮ್ خلقه من تراب ثم
قال له كن فيكون. ಅಲ್ಲಾಹನ ಬಳಿ ಈಸಾರ ಉಪಮೆಯು ಆದಮರಂತಿದೆ. ಅಲ್ಲಾಹನು ಆದಮರನ್ನು ಮಣ್ಣಿನಿಂದ ಸೃಷ್ಟಿಸಿ ಆಗು ಎಂದು ಆಜ್ಞೆ ಕೊಟ್ಟನು. ಆಗ ಅವರು ಉಂಟಾದರು. ಇದು ನಿಮ್ಮ ಪ್ರಭುವಿನ ವತಿಯಿಂದ ತಿಳಿಯಪಡಿಸಲಾಗುವ ಸತ್ಯ ವಿಷಯ ಮತ್ತು ನೀವು ಇದರಲ್ಲಿ ಸಂದೇಹ ತಾಳುವವರಲ್ಲಾಗಬೇಡಿರಿ. فقل تعالوا ندع أبناءنا وأبناءكم ونساءنا ونساءكم وأنفسنا وأنفسكم ثم نبتهل فنجعل لعنة الله على الكاذبين. ಈ ದಿವ್ಯಜ್ಞಾನ ಬಂದ ಬಳಿಕ ಈ ವಿಷಯದಲ್ಲಿ ಇನ್ನಾರಾದರೂ ನಿಮ್ಮೊಡನೆ ಜಗಳವಾಡಿದರೆ, ಓ ಪೈಗಂಬರರೇ, ಅವರೊಡನೆ ಹೀಗೆ ಹೇಳಿರಿ, ಬನ್ನಿರಿ, ನೀವು ಬಂದು ಸೇರೋಣ ಮತ್ತು ನಮ್ಮ ಮಕ್ಕಳು ಮರಿಗಳನ್ನು ಕರೆತರೋಣ ಮತ್ತು ಸುಳ್ಳುಗಾರನ ಮೇಲೆ ಅಲ್ಲಾಹನ ಅಭಿಶಾಪವಿರಲೆಂದು ಪ್ರಾರ್ಥಿಸೋಣ. ಇವು ಅತ್ಯಂತ ವಾಸ್ತವಿಕ ಘಟನೆಗಳು ಮತ್ತು ವಾಸ್ತವದಲ್ಲಿ ಅಲ್ಲಾಹನ ಹೊರತು ಅನ್ಯ ಆರಾಧ್ಯನಾರೂ ಇಲ್ಲ. ನಿಸ್ಸಂದೇಹವಾಗಿ ಅಲ್ಲಾಹನ ಶಕ್ತಿಯೇ ಅತ್ಯುನ್ನತವಾಗಿದ್ದು ಅವನ ಯುಕ್ತಿಯೇ ಸಂಪೂರ್ಣ ವಿಶ್ವ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿದೆ. ಆದುದರಿಂದ ಅವರು ಈ ಷರತ್ತಿನಲ್ಲಿ ಸ್ಪರ್ಧೆಗೆ ಮುಂದೆ ಬರಲು ನಿರಾಕರಿಸಿದರೆ ಅವರು ಕಿಡಿಗೇಡಿಗಳೆಂಬ ವಿಷಯ ಸ್ಪಷ್ಟವಾಗುವುದು ಮತ್ತು ಅಲ್ಲಾಹನಂತೂ ಕಿಡಿಗೇಡಿಗಳ ಸ್ಥಿತಿಗತಿಗಳನ್ನು ಚೆನ್ನಾಗಿ ಅರಿತಿರುವವನೇ ಆಗಿರುತ್ತಾನೆ. أهل الكتاب تعالوا إلى كلمة سواء بيننا وبينكم ألا نعبد إلا الله ولا نشرك به شيئا ولا يتخذ بعضنا بعضا أربابا من دون الله فإن تولوا فقولوا اشهدوا بأننا مسلمون. ಓ ಪೈಗಂಬರರೇ, ಹೇಳಿರಿ, ಓ ಗ್ರಂಥದವರೇ, ನಿಮ್ಮ ಮತ್ತು ನಮ್ಮೊಳಗೆ ಸಮಾನವಾಗಿರುವ ವಿಷಯಗಳ ಕಡೆಗೆ ಬನ್ನಿರಿ. ಅದೆಂದರೆ, ನಾವು ಅಲ್ಲಾಹನ ಹೊರತು ಇತರ ಯಾರ ದಾಸ್ಯ ಆರಾಧನೆಯನ್ನೂ ಮಾಡದಿರೋಣ, ಅವನೊಂದಿಗೆ ಯಾರನ್ನೂ ಸಹಭಾಗಿಯನ್ನಾಗಿ ಮಾಡದಿರೋಣ, ಮತ್ತು ನಮ್ಮ ಪೈಕಿ ಯಾರೂ ಅಲ್ಲಾಹನ ಹೊರತು ಇತರ ಯಾರನ್ನೂ ತನ್ನ ಪ್ರಭುವಾಗಿರಿಸದಿರೋಣ. ಈ ಕರೆಯನ್ನು ಸ್ವೀಕರಿಸಲು ಅವರು ಹಿಂಜರಿದರೆ, ನಾವಂತೂ ಕೇವಲ ಅಲ್ಲಾಹನ ದಾಸ್ಯ ಆರಾಧನೆ ಮತ್ತು ದಾಸ್ಯ ಅನುಸರಣೆ ಮಾಡುವವರು ಎಂದು ಸ್ಪಷ್ಟವಾಗಿ ಹೇಳಿಬಿಡಿರಿ. وما أنزلت التوراة والإنجيل إلا من بعده أفلا تعقلون. ಓ ಗ್ರಂಥದವರೇ, ನೀವು ಇಬ್ರಾಹೀಮರ ವಿಷಯದಲ್ಲಿ ನಮ್ಮೊಂದಿಗೆ ಏಕೆ ಜಗಳಾಡುತ್ತೀರಿ? ತೌರಾತ್ ಮತ್ತು ಇಂಜೀಲ್ ಇಬ್ರಾಹೀಮರ ಅನಂತರವೇ ಅವತೀರ್ಣಗೊಂಡಿವೆಯಷ್ಟೇ, ಇನ್ನೇನು ನಿಮಗೆ ಇಷ್ಟು ತಿಳಿಯುವುದಿಲ್ಲವೇ? حاجتكم فيما لكم به علم فلم تحاجون فيما ليس لكم به علم والله يعلم وأنتم لا تعلمون. ನೀವು ನಿಮಗೆ ತಿಳಿದಿರುವ ವಿಷಯದಲ್ಲಿ ಸಾಕಷ್ಟು ವಾದಗಳನ್ನು ಮಾಡಿಯಾಯಿತು. ಈಗ ನಿಮಗೆ ತಿಳಿದಿಲ್ಲದ ವಿಷಯಗಳಲ್ಲಿ ಯಾಕೆ ವಾದಿಸುತ್ತಿರುವಿರಿ? ಅಲ್ಲಾಹು ತಿಳಿದಿರುವನು, ನೀವು ತಿಳಿದಿರುವುದಿಲ್ಲ. ಮಾ ಕಾನ ಇಬ್ರಾಹೀಮ ಯಹೂದಿಯನ್ ವಲಾ ನಸ್ರಾನಿಯನ್ ವಲಾಕಿನ್ ಕಾನ ಹನೀಫನ್ ಮುಸ್ಲಿಮನ್ ವಮಾ ಕಾನ ಮಿನಲ್ ಮುಶ್ರಿಕೀನ್. ಇಬ್ರಾಹೀಮರು ಯಹೂದಿಯೋ ಕ್ರೈಸ್ತರೋ ಆಗಿರಲಿಲ್ಲ. ಅವರು ಓರ್ವ ಏಕನಿಷ್ಠ ಮುಸ್ಲಿಮರಾಗಿದ್ದರು
ಮತ್ತು ಅವರು ಬಹುದೇವ ವಿಶ್ವಾಸಿಗಳಂತೂ ಆಗಿರಲೇ ಇಲ್ಲ. إن أولى الناس بإبراهيم للذين اتبعوه وهذا النبي والذين آمنوا والله ولي المؤمنين. ಇಬ್ರಾಹಿಮರೊಂದಿಗೆ ಸಂಬಂಧವಿರಿಸಿಕೊಳ್ಳಲು ಎಲ್ಲರಿಗಿಂತಲೂ ಅಧಿಕ ಹಕ್ಕು ಸಲ್ಲುವುದಿದ್ದರೆ ಅದು ಅವರನ್ನು ಅನುಸರಿಸಿದವರಿಗೆ ಮತ್ತು ಈಗ ಈ ಪ್ರವಾದಿ ಹಾಗೂ ಇವರನ್ನು ಮಾನ್ಯ ಮಾಡುವವರು ಈ ವಿಷಯದಲ್ಲಿ ಅಧಿಕ ಹಕ್ಕುದಾರರು. ಅಲ್ಲಾಹು ಸತ್ಯದ ಮೇಲೆ ವಿಶ್ವಾಸವಿಟ್ಟವರಿಗೆ ಮಾತ್ರ ಸಹಾಯಕನಾಗಿರುತ್ತಾನೆ. وما يضلون إلا أنفسهم وما يشعرون. ಓ ಸತ್ಯವಿಶ್ವಾಸಿಗಳೇ, ಗ್ರಂಥದವರ ಪೈಕಿ ಒಂದು ಪಂಗಡವು ನಿಮ್ಮನ್ನು ಯಾವ ವಿಧದಿಂದಲಾದರೂ ಸನ್ಮಾರ್ಗದಿಂದ ತಪ್ಪಿಸಿಬಿಡಬೇಕೆಂದು ಪ್ರಯತ್ನಿಸುತ್ತಿದೆ. ವಾಸ್ತವದಲ್ಲಿ ಅವರು ತಮ್ಮನ್ನೇ ವಿನಃ ಇತರ ಯಾರನ್ನೂ ಪಥಭ್ರಷ್ಟತೆಯಲ್ಲಿ ಹಾಕುತ್ತಿಲ್ಲ, ಆದರೆ ಅವರಿಗೆ ಇದರ ಪ್ರಜ್ಞೆ ಇರುವುದಿಲ್ಲ. ಯಾ ಅಹ್ಲಲ್ ಕಿತಾಬಿ ಲಿಮ ತಕ್ಫುರೂನ ಬಿಆಯಾತಿಲ್ಲಾಹಿ ವ ಅಂತುಂ ತಶ್ಹದೂನ್. ಓ ಗ್ರಂಥದವರೇ, ನೀವು ಅಲ್ಲಾಹನ ನಿದರ್ಶನಗಳನ್ನೇಕೆ ನಿರಾಕರಿಸುತ್ತೀರಿ? ವಸ್ತುತಃ ನೀವು ಅದನ್ನು ಪ್ರತ್ಯಕ್ಷ ಕಾಣುತ್ತಿರುವಿರಿ. ಯಾ ಅಹ್ಲಲ್ ಕಿತಾಬಿ ಲಿಮ ತಲ್ಬಿಸೂನಲ್ ಹಕ್ಕ ಬಿಲ್ ಬಾತಿಲ್ لم تلبسون الحق بالباطل وتكتمون الحق وأنتم تعلمون. ಓ ಗ್ರಂಥದವರೇ, ಸತ್ಯಕ್ಕೆ ನಿತ್ಯದ ಬಣ್ಣ ಬಳಿದು ಅದನ್ನು ಏಕೆ ಸಂಶಯಾಸ್ಪದವನ್ನಾಗಿ ಮಾಡುತ್ತೀರಿ? ತಿಳಿದು ತಿಳಿದು ಸತ್ಯವನ್ನೇಕೆ ಮರೆಮಾಚುತ್ತೀರಿ? وقالت طائفة من أهل الكتاب آمنوا بالذي أنزل على الذين آمنوا وجه النهار واكفروا آخره لعلهم يرجعون. ಗ್ರಂಥದವರ ಪೈಕಿ ಒಂದು ಪಂಗಡವು ಈ ಪ್ರವಾದಿಯನ್ನು ಸ್ವೀಕರಿಸುವವರಿಗೆ ಅವತೀರ್ಣಗೊಂಡುದರ ಮೇಲೆ ಬೆಳಿಗ್ಗೆ ವಿಶ್ವಾಸವಿಡಿರಿ ಮತ್ತು ಸಂಜೆ ಅದನ್ನು ನಿಷೇಧಿಸಿರಿ. ಪ್ರಾಯಶಃ ಈ ಉಪಾಯದಿಂದ ಇವರು ತಮ್ಮ ವಿಶ್ವಾಸದಿಂದ ದೂರ ಸರಿಯಬಹುದು ಎನ್ನುತ್ತಾರೆ. ولا تؤمنوا إلا لمن تبع دينكم قل إن الهدى هدى الله أن يؤتى أحد مثل ما أوتيتم أو يحاجوكم عند ربكم قل إن الفضل بيد الله يؤتيه من يشاء والله واسع عليم. ನಿಮ್ಮ ಮತದವರ ಹೊರತು ಇತರ ಯಾರ ಮಾತನ್ನೂ ಒಪ್ಪಿಕೊಳ್ಳಬೇಡಿರೆಂದು ಇವರು ಪರಸ್ಪರ ಹೇಳಿಕೊಳ್ಳುತ್ತಾರೆ. ಓ ಪೈಗಂಬರರೇ, ಇವರೊಡನೆ ಹೀಗೆ ಹೇಳಿಬಿಡಿರಿ, ನಿಜವಾದ ಮಾರ್ಗದರ್ಶನವಂತೂ ಅಲ್ಲಾಹನ ಮಾರ್ಗದರ್ಶನವಾಗಿದೆ. ಮತ್ತು ಒಂದು ಕಾಲದಲ್ಲಿ ನಿಮಗೆ ಕೊಡಲ್ಪಟ್ಟದ್ದನ್ನೇ ಇತರರಿಗೂ ಕೊಡುವುದು ಅಥವಾ ಇತರರಿಗೆ ನಿಮ್ಮ ವಿರುದ್ಧ ನಿಮ್ಮ ಪ್ರಭುವಿನ ಆಸ್ಥಾನದಲ್ಲಿ ಮುಂದಿರಿಸಲು ಬಲವಾದ ಆಧಾರ ಪ್ರಮಾಣ ಒದಗುವುದು ಅವನದೇ ಕೊಡುಗೆಯಾಗಿದೆ. ಓ ಪೈಗಂಬರರೇ, ಅವರೊಡನೆ ಹೀಗೆ ಹೇಳಿರಿ, ಭಾಗ್ಯ ಅನುಗ್ರಹವೆಲ್ಲ ಅಲ್ಲಾಹನ ಅಧಿಕಾರದಲ್ಲಿದೆ. ಅವನು ಅದನ್ನು ತಾನಿಚ್ಛಿಸಿದವರಿಗೆ ದಯಪಾಲಿಸುವನು. ಅವನು ವಿಶಾಲ ದೃಷ್ಟಿಯುಳ್ಳವನು, ಸರ್ವಜ್ಞನೂ ಆಗಿರುತ್ತಾನೆ. ಅವನು ತನಗಿಷ್ಟ ಬಂದವರನ್ನು ತನ್ನ ಕೃಪೆಗಾಗಿ ಕಾದಿರಿಸುತ್ತಾನೆ ಮತ್ತು ಅವನ ಅನುಗ್ರಹ ಅತಿ ಮಹತ್ತಾಗಿದೆ. ومنهم من إن تأمنه بدينار لا يؤديه إليك إلا ما دمت عليه قائما ذلك بأنهم قالوا ليس علينا في الأميين سبيل ويقولون على الله الكذب وهم يعلمون. ಗ್ರಂಥದವರಲ್ಲಿ ಕೆಲವರ ಮೇಲೆ ನೀವು ಭರವಸೆಯಿಟ್ಟು ಸಂಪತ್ತಿನ ಒಂದು ರಾಶಿಯನ್ನೇ ಅವರಿಗೆ ವಹಿಸಿಕೊಟ್ಟರು, ಅವರು ನಿಮ್ಮ ಸೊತ್ತನ್ನು ನಿಮಗೆ ಹಿಂದಿರುಗಿಸುವರು. ಮತ್ತು ಅವರಲ್ಲಿ ಕೆಲವರು ಚಿನ್ನದ ಒಂದು ನಾಣ್ಯದ ಬಗೆಗೆ ಅವರ ಮೇಲೆ ಭರವಸೆಯಿಟ್ಟರು, ನೀವು ಅವರ ಮೇಲೆ ಏರಿ ಹೋಗದೆ ಅದನ್ನು ಅವರು ಹಿಂದಿರುಗಿಸಲಾರರು. ಅವರ ಈ ನೈತಿಕ ಸ್ಥಿತಿಗೆ ಕಾರಣವು ಯಹೂದಿಯೇತರರ ವಿಷಯದಲ್ಲಿ ನಮ್ಮೊಡನೆ ಯಾವ ವಿಚಾರಣೆಯೂ ಇಲ್ಲ ಎಂದು ಅವರು ಹೇಳುತ್ತಿರುವುದೇ ಆಗಿದೆ. ಮತ್ತು ಅವರು ಈ ಮಾತನ್ನು ಕೇವಲ ಸುಳ್ಳು ಸೃಷ್ಟನೆ ಮಾಡಿ ಅಲ್ಲಾಹನ ಮೇಲೆ ಹೊರಿಸುತ್ತಿದ್ದಾರೆ.
بلى من أوفى بعهده واتقى فإن الله يحب المتقين. ವಸ್ತುತಃ ಅಲ್ಲಾಹನು ಇಂತಹ ಮಾತು ಹೇಳಿಯೇ ಇಲ್ಲವೆಂದು ಅವರಿಗೆ ತಿಳಿದಿದೆ. ಅವರೊಡನೆ ವಿಚಾರಣೆ ಯಾಕಾಗದು? ಯಾರೇ ಆಗಿರಲಿ, ತನ್ನ ವಾಗ್ದಾನವನ್ನು ಪೂರೈಸಿದವನು ಮತ್ತು ದೋಷದಿಂದ ದೂರವಿರುವವನು ಅಲ್ಲಾಹನ ಪ್ರೀತಿಗೆ ಪಾತ್ರನಾಗುವನು, ಏಕೆಂದರೆ ಧರ್ಮನಿಷ್ಠರು ಅಲ್ಲಾಹನಿಗೆ ಪ್ರಿಯರು. ಇನ್ನಲ್ಲದೀನ ಯಶ್ತರೂನ ಬಿಅಹ್ದಿಲ್ಲಾಹಿ ವಅಯ್ಮಾನಿಹಿಂ ಥಮನನ್ ಕಲೀಲಾ ಉಲೈಕ ಲಾ ಖಲಾಖ ಲಹುಂ ಫಿಲ್ ಆಖಿರತಿ ವಲಾ ಯುಕಲ್ಲಿಮುಹುಮುಲ್ಲಾಹು ವಲಾ ينظر إليهم يوم القيامة ولا يزكيهم ولهم عذاب أليم. ಅಲ್ಲಾಹನ ಕರಾರನ್ನೂ ತಮ್ಮ ಪ್ರತಿಜ್ಞೆಗಳನ್ನು ಅಲ್ಪಬೆಲೆಗೆ ಮಾರಿದವರಿಗೆ ಪರಲೋಕದಲ್ಲಿ ಏನೂ ಪಾಲಿರುವುದಿಲ್ಲ. ಅಲ್ಲಾಹು ಪುನರುತ್ಥಾನ ದಿನ ಅವರೊಡನೆ ಮಾತಾಡಲಿಕ್ಕೂ ಇಲ್ಲ, ಅವರ ಕಡೆ ನೋಡಲಿಕ್ಕೂ ಇಲ್ಲ ಮತ್ತು ಅವರನ್ನು ಶುದ್ಧೀಕರಿಸಲಿಕ್ಕೂ ಇಲ್ಲ. ಅವರಿಗೆ ಕಠಿಣ ವೇದನಾಯುಕ್ತ ಯಾತನೆ ಇದೆ. وَإِنَّ مِنْهُمْ لَفَرِيقًا يَلْوُونَ أَلْسِنَتَهُم بِالْكِتَابِ لِتَحْسَبُوهُ مِنَ الْكِتَابِ وَمَا هُوَ مِنَ الْكِتَابِ وَيَقُولُونَ هُوَ مِنْ عِندِ اللَّهِ وَمَا هُوَ مِنْ عِندِ اللَّهِ وَيَقُولُونَ عَلَى اللَّهِ الْكَذِبَ وَهُمْ يَعْلَمُونَ. ಅವರಲ್ಲಿ ಕೆಲವರು ಗ್ರಂಥವನ್ನೋದುವಾಗ ನಾಲಿಗೆಯನ್ನು ತಿರುವು ಮುರುವುಗೊಳಿಸುತ್ತಾರೆ. ಅವರು ಗ್ರಂಥದ ವಿಷಯವನ್ನು ಓದುತ್ತಿರುವರೆಂದೇ ನೀವು ತಿಳಿದುಕೊಳ್ಳುತ್ತೀರಿ. ವಸ್ತುತಃ ಅದು ಗ್ರಂಥದ ವಿಷಯವಾಗಿರುವುದಿಲ್ಲ. ನಾವು ಓದುತ್ತಿರುವುದೆಲ್ಲ ಅಲ್ಲಾಹನ ಕಡೆಯಿಂದಾಗಿದೆ ಎಂದು ಅವರು ಹೇಳುತ್ತಾರೆ. ವಸ್ತುತಃ ಅದು ಅಲ್ಲಾಹನ ಕಡೆಯಿಂದಾಗಿರುವುದಿಲ್ಲ. ಅವರು ಬೇಕೆಂದೇ ಸುಳ್ಳು ಮಾತನ್ನು ಅಲ್ಲಾಹನ ಮೇಲೆ ಹೊರಿಸಿಬಿಡುತ್ತಾರೆ. ಮಾ ಕಾನ ಲಿಬಶರಿನ್ ಅನ್ ಯುಅತಿಯಹು ಅಲ್ಲಾಹು ಅಲ್-ಕಿತಾಬ ವಲ್-ಹುಕ್ಮ ವನ್-ನುಬುವ್ವಹ ثم يقول للناس كونوا عبادا لي من دون الله ولكن كونوا ربانيين بما كنتم تعلمون الكتاب وبما كنتم تدرسون. ಅಲ್ಲಾಹನು ತನಗೆ ಗ್ರಂಥವನ್ನು, ನಿರ್ದೇಶವನ್ನು, ಪ್ರವಾದಿತ್ವವನ್ನು ದಯಪಾಲಿಸಿರುವಾಗ ಅವನು ಜನರೊಡನೆ, ನೀವು ಅಲ್ಲಾಹನ ಬದಲಿಗೆ ನನ್ನ ದಾಸರಾಗಿರಿ ಎನ್ನುವುದು ಯಾವನೇ ಮಾನವನ ಕೆಲಸವಲ್ಲ. ಅವನಂತೂ ನೀವು ಓದುತ್ತಿರುವ ಮತ್ತು ಓದಿಸುತ್ತಿರುವ ಗ್ರಂಥದ ಬೋಧನೆಯ ಬೇಡಿಕೆಯ ಪ್ರಕಾರ ಅಪ್ಪಟ ದೇವಭಕ್ತ ಆಗಿರೆಂದೇ ಹೇಳುವನು. ವಲಾ ಯಅಮುರುಕುಂ ಅನ್ ತತ್ತಖಿದು ಅಲ್-ಮಲಾಯಿಕತ ವನ್-ನಬಿಯ್ಯೀನ ಅರ್ಬಾಬಾ ಅಯಅಮುರುಕುಂ ಬಿಲ್-ಕುಫ್ರಿ ಬಅದ ಇದ್ ಅಂತುಂ ಮುಸ್ಲಿಮೂನ್. ನೀವು ದೇವಚರರನ್ನು ಅಥವಾ ದೇವ ಸಂದೇಶವಾಹಕರನ್ನು ನಿಮ್ಮ ಪ್ರಭುಗಳನ್ನಾಗಿ ಮಾಡಿಕೊಳ್ಳಿರೆಂದು ಅವನೆಂದೂ ಹೇಳಲಾರ. ನೀವು ಓರ್ವ ಮುಸ್ಲಿಂ ಆಗಿರುವಾಗ ಓರ್ವ ಪ್ರವಾದಿಯು ನಿಮಗೆ ಅಧರ್ಮದ ಆದೇಶ ಕೊಡುವುದು ಸಾಧ್ಯವೇ? ವಇದ್ ಅಖದ ಅಲ್ಲಾಹು ಮೀಥಾಕನ್ ನಬಿಯ್ಯೀನ ಲಮಾ ಆತೈತುಕುಂ ಮಿನ್ ಕಿತಾಬಿನ್ ವಹಿಕ್ಮಃ ثم جاءكم رسول مصدق لما معكم لتؤمنن به ولتنصرنه قال أقررتم وأخذتم على ذلكم إصري قالوا أقررنا قال فاشهدوا وأنا معكم من الشاهدين. ಅಲ್ಲಾಹನು ಪ್ರವಾದಿಗಳೊಡನೆ, ಇಂದು ನಾವು ನಿಮಗೆ ಗ್ರಂಥ ಮತ್ತು ಸದ್ವಿವೇಕ ಪ್ರದಾನ ಮಾಡಿರುತ್ತೇವೆ. ನಾಳೆ ಇನ್ನೊಬ್ಬ ಸಂದೇಶವಾಹಕರು ನಿಮ್ಮಲ್ಲಿ ಮೊದಲಿಂದಲೇ ಇರುವ ಇದೇ ಶಿಕ್ಷಣದ ದೃಢೀಕರಣ ಮಾಡುತ್ತಾ ನಿಮ್ಮ ಬಳಿಗೆ ಬಂದರೆ ನೀವು ಅವನ ಮೇಲೆ ವಿಶ್ವಾಸವಿಟ್ಟು ಅವನಿಗೆ ಸಹಾಯ ಮಾಡಬೇಕಾಗುವುದು ಎಂಬ ಕರಾರು ಪಡೆದುದನ್ನು ಸ್ಮರಿಸಿರಿ. ಈ ಆದೇಶವನ್ನು ನೀಡಿ ಅಲ್ಲಾಹು, ನೀವು ಈ ಕರಾರನ್ನು ಮಾಡುವಿರಾ ಮತ್ತು ಇದರ ಮೇಲೆ ನನ್ನ ಕಡೆಯಿಂದ ಪ್ರತಿಜ್ಞೆಯ ಭಾರಿ ಹೊಣೆಗಾರಿಕೆಯನ್ನು ವಹಿಸುವಿರಾ ಎಂದು ಕೇಳಿದಾಗ ಅವರು, ಹೌದು, ನಾವು ಪ್ರತಿಜ್ಞೆ ಮಾಡುತ್ತೇವೆ ಎಂದರು. ಅಲ್ಲಾಹನು, ಸರಿ, ಹಾಗಿದ್ದರೆ ನೀವು ಸಾಕ್ಷ್ಯ ವಹಿಸಿರಿ ಮತ್ತು ನಾನೂ ನಿಮ್ಮೊಂದಿಗೆ ಸಾಕ್ಷಿಯಾಗಿದ್ದೇನೆ ಎಂದು ಹೇಳಿದನು. ಇದರ ನಂತರ ವಚನಭಂಗ ಮಾಡುವವನೇ ಧರ್ಮಭ್ರಷ್ಟನಾಗಿದ್ದಾನೆ.
أفغير دين الله يبغون وله أسلم من في السماوات والأرض طوعا وكرها وإليه يرجعون. ಇವರೇನು ಅಲ್ಲಾಹನ ಅನುಸರಣಾ ರೀತಿಯನ್ನು ತ್ಯಜಿಸಿ ಬೇರೆ ಯಾವುದಾದರೂ ರೀತಿಯನ್ನು ಅನುಸರಿಸಲು ಇಷ್ಟಪಡುತ್ತಾರೆಯೇ? ವಸ್ತುತಃ ಆಕಾಶಗಳ ಮತ್ತು ಭೂಮಿಯ ಸಕಲ ವಸ್ತುಗಳು ಬಯಸಿಯೋ ಬಯಸದೆಯೋ ಅಲ್ಲಾಹನ ಆಜ್ಞಾಪಾಲಕಗಳಾಗಿಯೇ ಇವೆ ಮತ್ತು ಸರ್ವರಿಗೂ ಅವನ ಕಡೆಗೆ ಮರಳಬೇಕಾಗಿದೆ. قل آمنا بالله وما أنزل علينا وما أنزل على إبراهيم وإسماعيل وإسحاق ويعقوب والأسباط وما أوتي موسى وعيسى والنبيون من ربهم لا نفرق بين أحد منهم ونحن له مسلمون. ಓ ಪೈಗಂಬರರೇ, ಹೇಳಿರಿ, ನಾವು ಅಲ್ಲಾಹನ ಮೇಲೆ ವಿಶ್ವಾಸವಿಟ್ಟಿದ್ದೇವೆ, ನಮ್ಮ ಮೇಲೆ ಅವತೀರ್ಣಗೊಳಿಸಲ್ಪಟ್ಟಿರುವ ಶಿಕ್ಷಣದ ಮೇಲೂ ವಿಶ್ವಾಸವಿಟ್ಟಿದ್ದೇವೆ. ಇಬ್ರಾಹಿಂ, ಇಸ್ಮಾಯಿಲ್, ಇಸ್ಹಾಕ್, ಯಾಕೂಬ್ ಮತ್ತು ಯಾಕೂಬರ ಸಂತತಿಗಳ ಮೇಲೆ ಅವತೀರ್ಣಗೊಳಿಸಲ್ಪಟ್ಟ ಶಿಕ್ಷಣದ ಮೇಲೂ ವಿಶ್ವಾಸವಿಟ್ಟಿದ್ದೇವೆ. ಮೂಸಾ, ಈಸಾ ಮತ್ತು ಇತರ ಪ್ರವಾದಿಗಳಿಗೆ ಅವರ ಪ್ರಭುವಿನ ಕಡೆಯಿಂದ ನೀಡಲ್ಪಟ್ಟವುಗಳ ಮೇಲೂ ವಿಶ್ವಾಸವಿಟ್ಟಿದ್ದೇವೆ. ನಾವು ಅವರೊಳಗೆ ಭೇದವೆನಿಸುವುದಿಲ್ಲ ಮತ್ತು ನಾವು ಅಲ್ಲಾಹನ ಆಜ್ಞಾಪಾಲಕ ಆಗಿರುತ್ತೇವೆ. ಯಾರಾದರೂ ಈ ವಿಧೇಯತೆಯ ಹೊರತು ಯಾವುದಾದರೂ ಇತರ ಪದ್ಧತಿಯನ್ನು ಸ್ವೀಕರಿಸಲಿಚ್ಛಿಸಿದರೆ ಅವನ ಆ ಪದ್ಧತಿಯನ್ನು ಎಷ್ಟು ಮಾತ್ರಕ್ಕೂ ಮಾನ್ಯ ಮಾಡಲಾಗದು ಮತ್ತು ಪರಲೋಕದಲ್ಲಿ ಅವನು ವಿಫಲನೂ ಹತಾಶನೂ ಆಗಿತೀರುವನು. ಕೈಫ ಯಹ್ದಿಲ್ಲಾಹು ಕೌಮನ್ ಕಫರೂ ಬಅದ ಈಮಾನಿಹಿಂ ವಶಹಿದೂ ಅನ್ನರ್ ರಸೂಲ ಹಕ್ಕುನ್ ವಜಾಅಹುಮುಲ್ ಬಯ್ಯಿನಾತ್ ವಲ್ಲಾಹು ಲಾ ಯಹ್ದಿಲ್ ಕೌಮಲ್ ಝಾಲಿಮೀನ್. ಸತ್ಯವಿಶ್ವಾಸದ ಭವ್ಯ ಕೊಡುಗೆಯೊದಗಿದ ಬಳಿಕ ಪುನಃ ಅಧರ್ಮ ಕೈಕೊಂಡವರಿಗೆ ಅಲ್ಲಾಹು ಸನ್ಮಾರ್ಗದರ್ಶನ ಮಾಡುವುದಾದರೂ ಹೇಗೆ? ವಸ್ತುತಃ ಈ ಸಂದೇಶವಾಹಕರು ಸತ್ಯಮಾರ್ಗದಲ್ಲಿರುವರೆಂದು ಅವರ ಬಳಿ ಜ್ವಲಂತ ನಿದರ್ಶನಗಳು ಬಂದಿರುತ್ತವೆ ಎಂದು ಅವರೇ ಸಾಕ್ಷಿ ನುಡಿದಾಗಿದೆ. ಅಲ್ಲಾಹು ಅಕ್ರಮಿಗಳಿಗೆ ಸನ್ಮಾರ್ಗದರ್ಶನ ಮಾಡುವುದಿಲ್ಲ. ಉಲೈಕ ಜಜಾኡಹುಂ ಅನ್ನ ಅಲೈಹಿಂ ಲಅನತುಲ್ಲಾಹಿ ವಲ್ ಮಲಾಯಿಕತಿ ವನ್ ನಾಸಿ ಅಜ್ಮഈನ್. ಅವರ ಮೇಲೆ ಅಲ್ಲಾಹನ, ದೇವಚರರ ಮತ್ತು ಸಕಲ ಮಾನವರ ಅಭಿಶಾಪವಿದೆ. ಖಾಲಿದೀನ ಫೀಹಾ ಲಾ ಯುಖಫಫು ಅನ್ಹುಮುಲ್ ಅದಾಬು ವಲಾ ಹುಂ ಯುನ್ظರೂನ್. ಅವರು ಸದಾಕಾಲ ಅದೇ ಸ್ಥಿತಿಯಲ್ಲಿರುವರು. ಅವರ ಶಿಕ್ಷೆಯನ್ನು ಲಘೂಕರಿಸಲಾಗದು ಮತ್ತು ಅವರಿಗೆ ಸಮಯಾವಕಾಶವನ್ನೂ ನೀಡಲಾಗದು. ಇದೇ ಅವರ ಅಕ್ರಮಗಳಿಗೆ ತಕ್ಕ ಪ್ರತಿಫಲ. ಇಲ್ಲಲ್ಲದೀನ ತಾಬೂ ಮಿನ್ ಬಅದಿ ذلك ವಅಸ್ಲಹೂ ಫಇನ್ನಲ್ಲಾಹ ಗಫೂರುರ್ ರಹೀಮ್. ಅನಂತರ ಪಶ್ಚಾತ್ತಾಪಪಟ್ಟು ತಮ್ಮ ಕರ್ಮವಿಧಾನಗಳನ್ನು ತಿದ್ದಿ ಸರಿಪಡಿಸಿಕೊಂಡವರು ಇದರಿಂದ ರಕ್ಷಿಸಲ್ಪಡುವರು. ಅಲ್ಲಾಹು ಕ್ಷಮಾಶೀಲನೂ ಕರುಣಾಮಯಿಯೂ ಆಗಿರುತ್ತಾನೆ. ಇನ್ನಲ್ಲದೀನ ಕಫರೂ ಬಅದ ಈಮಾನಿಹಿಂ ಥುಮ್ಮ ಇಜ್ದಾದೂ ಕುಫ್ರನ್ ಲನ್ ತುಕ್ಬಲ ತೌಬತುಹುಂ ವಉಲೈಕ ಹುಮುದ್ ದಾಲ್ಲೂನ್. ಆದರೆ ಸತ್ಯವಿಶ್ವಾಸವನ್ನು ಸ್ವೀಕರಿಸಿದ ಬಳಿಕ ನಿಷೇಧ ನೀತಿಯನ್ನು ಅನುಸರಿಸಿ ತಮ್ಮ ಈ ನಿಷೇಧ ನೀತಿಯಲ್ಲಿ ಮುಂದುವರಿಯುತ್ತಾ ಹೋದರೆ ಅವರ ಪಶ್ಚಾತ್ತಾಪವನ್ನು ಸ್ವೀಕರಿಸಲಾಗದು. ಇಂತಹವರು ಶುದ್ಧ ಪಥಭ್ರಷ್ಟರು. ಇನ್ನಲ್ಲದೀನ ಕಫರೂ ವಮಾತೂ ವಹುಂ ಕುಫಾರುನ್ ಫಲನ್ ಯುಕ್ಬಲ ಮಿನ್ ಅಹದಿಹಿಂ ಮಿಲ್ಉಲ್ ಅರ್ದಿ ದಹಬನ್ ವಲವ್ ಇಫ್ತದಾ ಬಿಹಿ ಉಲೈಕ ಲಹುಂ ಅದಾಬುನ್ ಅಲೀಮುನ್ ವಮಾ ಲಹುಂ ಮಿನ್ ನಾಸಿರೀನ್. ನಿಶ್ಚಯವಾಗಿಯೂ ನಿಷೇಧ ನೀತಿಯನ್ನು ಕೈಕೊಂಡವರು ಮತ್ತು ಸತ್ಯ ನಿಷೇಧದ ಸ್ಥಿತಿಯಲ್ಲೇ ಪ್ರಾಣ ಬಿಟ್ಟವರು ಇವರ ಪೈಕಿ ಯಾರಾದರೂ ತನ್ನನ್ನು ಶಿಕ್ಷೆಯಿಂದ ರಕ್ಷಿಸಲು ಭೂಮಿ ತುಂಬುವಷ್ಟು ಚಿನ್ನವನ್ನು ಪರಿಹಾರವಾಗಿ ಕೊಟ್ಟರೂ ಅದನ್ನು ಸ್ವೀಕರಿಸಲಾಗದು. ಇಂತಹವರಿಗಾಗಿ ವೇದನಾತ್ಮಕ ಶಿಕ್ಷೆ ಸಿದ್ಧವಿದೆ ಮತ್ತು ಅವರು ಯಾವ ಸಹಾಯಕನನ್ನೂ ಪಡೆಯಲಾರರು.
لن تنالوا البر حتى تنفقوا مما تحبون وما تنفقوا من شيء فإن الله به عليم. ನೀವು ನಿಮಗೆ ಬಹಳ ಪ್ರಿಯವಾಗಿರುವ ವಸ್ತುಗಳನ್ನು ಅಲ್ಲಾಹನ ಮಾರ್ಗದಲ್ಲಿ ವ್ಯಯಿಸುವ ತನಕವೂ ಪುಣ್ಯಮಟ್ಟವನ್ನು ತಲುಪಲಾರಿರಿ. ನೀವು ಏನೇನು ಖರ್ಚು ಮಾಡುವಿರೋ ಅದರ ಬಗೆಗೆ ಅಲ್ಲಾಹು ಅಜ್ಞನಲ್ಲ. ಕುಲ್ಲು ತ್ವಾಮಿ ಕಾನ ಹಿಲ್ಲನ್ ಲಿಬನಿ ಇಸ್ರಾಯೀಲ ಇಲ್ಲಾ ಮಾ ಹರ್ರಮ ಇಸ್ರಾಯೀಲು ಅಲಾ ನಫ್ಸಿಹಿ إلا ما حرم إسرائيل على نفسه من قبل أن تنزل التوراة قل فأتوا بالتوراة فاتلوها إن كنتم صادقين. ಮುಹಮ್ಮದೀಯ ಧರ್ಮಶಾಸ್ತ್ರದಲ್ಲಿ ಧರ್ಮಸಮ್ಮತವಾಗಿರುವ ಇವೆಲ್ಲ ಆಹಾರ ಪದಾರ್ಥಗಳು ಬನು ಇಸ್ರಾಯೇಲರಿಗೂ ಧರ್ಮಸಮ್ಮತವಾಗಿದ್ದವು. ಆದರೆ ಕೆಲವು ವಸ್ತುಗಳನ್ನು ತೌರಾತ್ ಅವತೀರ್ಣಗೊಳ್ಳುವುದಕ್ಕೆ ಮುಂಚಿತವಾಗಿ ಹಜರತ್ ಯಾಕೂಬರು ಸ್ವತಃ ತಮ್ಮ ಮೇಲೆ ನಿಷಿದ್ಧ ಮಾಡಿಕೊಂಡಿದ್ದರು. ಅವರೊಡನೆ ಹೇಳಿರಿ, ನೀವು ನಿಮ್ಮ ಆಕ್ಷೇಪದ ಬಗೆಗೆ ಸತ್ಯವಾದಿಗಳಾಗಿದ್ದರೆ ತೌರಾತನ್ನು ತಂದು ಅದಕ್ಕೆ ಸಂಬಂಧಿಸಿದ ವಿಷಯವನ್ನು ಮುಂದಿಡಿರಿ. ಇದರ ಅನಂತರವೂ ತಮ್ಮ ಕೃತಕ ಮಾತುಗಳನ್ನು ಅವರು ಅಲ್ಲಾಹನ ಮೇಲೆ ಆರೋಪಿಸುತ್ತಲೇ ಇದ್ದರೆ ಅವರೇ ನಿಜವಾಗಿಯೂ ಅಕ್ರಮಿಗಳು. فاتبعوا ملة إبراهيم حنيفا وما كان من المشركين. ಹೇಳಿರಿ, ಅಲ್ಲಾಹನು ನುಡಿದಿರುವುದೆಲ್ಲವನ್ನೂ ಸತ್ಯವಾಗಿಯೇ ನುಡಿದಿದ್ದಾನೆ. ನೀವು ಏಕನಿಷ್ಠೆಯೊಂದಿಗೆ ಇಬ್ರಾಹೀಮರ ಪದ್ಧತಿಯ ಅನುಸರಣೆ ಮಾಡಬೇಕು ಮತ್ತು ಇಬ್ರಾಹೀಮರು ಬಹುದೇವ ವಿಶ್ವಾಸ ಕೈಕೊಂಡವರಲ್ಲಾಗಿರಲಿಲ್ಲ. ಇನ್ನ ಅವ್ವಲ ಬೈತಿನ್ wudi'a lin-nasi lalladhi bi-Bakkata mubarakan wa hudan lil-'alamin. ನಿಶ್ಚಯವಾಗಿಯೂ ಮಾನವರಿಗಾಗಿ ನಿರ್ಮಿಸಲ್ಪಟ್ಟ ಪ್ರಥಮ ಆರಾಧನಾಲಯವು ಮಕ್ಕಾದಲ್ಲಿರುವುದೇ ಆಗಿರುತ್ತದೆ. ಅದಕ್ಕೆ ಶುಭ ಸಮೃದ್ಧಿಗಳನ್ನು ನೀಡಲಾಗಿತ್ತು ಮತ್ತು ಅದು ಸಮಗ್ರ ಲೋಕದವರಿಗೆ ಸನ್ಮಾರ್ಗದರ್ಶನದ ಕೇಂದ್ರವನ್ನಾಗಿ ಮಾಡಲ್ಪಟ್ಟಿತ್ತು. ಫೀಹಿ ಆಯಾತುನ್ ಬೈನಾತುನ್ ಮಕಾಮು ಇಬ್ರಾಹೀಮ್ ವಮನ್ ದಖಲಹು ಕಾನ ಆಮಿನಾ ವಲಿಲ್ಲಾಹಿ ಅಲನ್ ನಾಸಿ ಹಿಜ್ಜುಲ್ ಬೈತಿ ಮನ್ ಇಸ್ತತಾಅ ಇಲೈಹಿ ಸಬೀಲಾ ವಮನ್ ಕಫರ ಫಇನ್ನಲ್ಲಾಹ ಗನಿಯ್ಯುನ್ ಅನಿಲ್ ಆಲಮೀನ್. ಅದರಲ್ಲಿ ಸುವ್ಯಕ್ತ ಕುರುಹುಗಳಿವೆ. ಮಕಾಮ ಇಬ್ರಾಹಿಂ ಅರ್ಥಾತ್ ಇಬ್ರಾಹಿಮರು ದೇವಾರಾಧನೆಗಾಗಿ ನಿಂತ ಸ್ಥಾನ ಇದೆ ಮತ್ತು ಅದರೊಳಗೆ ಪ್ರವೇಶಗೊಂಡವನು ಸಂರಕ್ಷಣೆ ಹೊಂದಿದನು. ಈ ಭವನದವರೆಗೆ ತಲುಪಲು ಸಾಧನಾನುಕೂಲತೆಗಳಿರುವವನು ಅದರ ಹಜ್ ಯಾತ್ರೆ ಕೈಗೊಳ್ಳಬೇಕೆಂಬುದು ಜನರ ಮೇಲೆ ಅಲ್ಲಾಹನ ಹಕ್ಕಾಗಿರುತ್ತದೆ. ಈ ಆಜ್ಞೆಯ ಅನುಸರಣೆಯನ್ನು ಯಾರಾದರೂ ನಿರಾಕರಿಸಿದರೆ ಅಲ್ಲಾಹು ಸಕಲ ಜಗತ್ತಿನವರಿಂದ ನಿರಪೇಕ್ಷನಾಗಿರುತ್ತಾನೆಂಬುದನ್ನು ಅವನು ಅರಿತಿರಬೇಕು. ಕುಲ್ ಯಾ ಅಹ್ಲಲ್ ಕಿತಾಬಿ ಲಿಮ ತಕ್ಫುರೂನ ಬಿಆಯಾತಿಲ್ಲಾಹಿ ವಲ್ಲಾಹು ಶಹೀದುನ್ ಅಲಾ ಮಾ ತಅಮಲೂನ್. ಹೇಳಿರಿ, ಓ ಗ್ರಂಥದವರೇ, ನೀವು ಅಲ್ಲಾಹನ ಸೂಕ್ತಗಳನ್ನು ಒಪ್ಪಿಕೊಳ್ಳಲು ಏಕೆ ನಿರಾಕರಿಸುತ್ತೀರಿ? ನಿಮ್ಮ ಚಟುವಟಿಕೆಗಳನ್ನೆಲ್ಲ ಅಲ್ಲಾಹು ವೀಕ್ಷಿಸುತ್ತಿದ್ದಾನೆ. قل يا أهل الكتاب لم تصدون عن سبيل الله من آمن تبغونها عوجا وأنتم شهداء وما الله بغافل عما تعملون. ಹೇಳಿರಿ, ಓ ಗ್ರಂಥದವರೇ, ಅಲ್ಲಾಹನ ಮಾತು ಸ್ವೀಕರಿಸುವವನನ್ನು ಸಹ ನೀವು ಅಲ್ಲಾಹನ ಮಾರ್ಗದಿಂದ ತಡೆಯುತ್ತೀರಿ ಮತ್ತು ಅವನು ಅಡ್ಡದಾರಿಯಲ್ಲಿ ನಡೆಯಬೇಕೆಂದು ಬಯಸುತ್ತೀರಿ. ವಸ್ತುತಃ ನೀವು ಸ್ವತಃ ಅವನು ನೇರ ಮಾರ್ಗದಲ್ಲಿರುವ ಬಗೆಗೆ ಸಾಕ್ಷಿಗಳಾಗಿರುತ್ತೀರಿ. ನಿಮ್ಮದು ಇದೆಂತಹ ನೀತಿ? ಅಲ್ಲಾಹು ನಿಮ್ಮ ಚಟುವಟಿಕೆಗಳ ಬಗ್ಗೆ ಬೋಧರಹಿತನಲ್ಲ. ಯಾ ಅಯ್ಯುಹಲ್ಲದೀನ ಆಮನೂ تطيعوا فريقا من الذين أوتوا الكتاب يردوكم بعد إيمانكم كافرين. ಓ ಸತ್ಯವಿಶ್ವಾಸಿಗಳೇ,
ನೀವು ಈ ಗ್ರಂಥದವರಲ್ಲಿ ಒಂದು ತಂಡದವರ ಮಾತನ್ನು ಸ್ವೀಕರಿಸಿಕೊಂಡರೆ ಇವರು ನಿಮ್ಮನ್ನು ಸತ್ಯವಿಶ್ವಾಸದಿಂದ ಸತ್ಯ ನಿಷೇಧದ ಕಡೆಗೆ ಮರಳಿಸಿಕೊಂಡೊಯ್ಯುವರು. ನಿನಗೆ ಅಲ್ಲಾಹನ ಸೂಕ್ತಗಳನ್ನು ಓದಿ ಕೇಳಿಸಲಾಗುತ್ತಿದೆ ಮತ್ತು ನಿಮ್ಮ ನಡುವೆ ಸಂದೇಶವಾಹಕರು ಉಪಸ್ಥಿತರಿದ್ದಾರೆ. ಹಾಗಿರುವಾಗ ನಿಮಗೆ ಸತ್ಯ ನಿಷೇಧದ ಕಡೆಗೆ ಮರಳುವ ಸಂದರ್ಭವೇನು ಉಳಿದಿದೆ? ಅಲ್ಲಾಹನಿಗೆ ಶರಣು ಹೋಗುವಾತನು ನಿಸ್ಸಂದೇಹವಾಗಿ ಸನ್ಮಾರ್ಗ ಹೊಂದುವನು. ಯಾ ಅಯ್ಯುಹಲ್ಲದೀನ ಆಮನು ಇತ್ತಖುಲ್ಲಾಹ ಹಕ್ಕ ತುಕಾತಿಹ್ ವಲಾ ತಮೂತುನ್ನ ಇಲ್ಲಾ ವಅಂತುಂ ಮುಸ್ಲಿಮೂನ್. ಓ ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಭಯಪಡಬೇಕಾದ ರೀತಿಯಲ್ಲೇ ಭಯಪಡಿರಿ. ನೀವು ಮುಸ್ಲಿಮರಾಗಿರುವ ಸ್ಥಿತಿಯಲ್ಲಿಯೇ ವಿನಃ ನಿಮಗೆ ಮರಣ ಬಾರದಿರಲಿ. ವಅತಸಿಮೂ ಬಿಹಬ್ಲಿಲ್ಲಾಹಿ ಜಮೀಅನ್ ವಲಾ ತಫರ್ರಖೂ ವಜ್ಕುರೂ ನಿಅಮತಲ್ಲಾಹಿ ಅಲೈಕುಂ ಇದ್ ಕುಂತುಂ ಅಅದಾಅನ್ ಫಅಲ್ಲಫ ಬೈನ ಕುಲೂಬಿಕುಂ فأصبحتم بنعمته إخوانا وكنتم على شفا حفرة من النار فأنقذكم منها كذلك يبين الله لكم آياته لعلكم تهتدون. ನೀವೆಲ್ಲರೂ ಒಟ್ಟಾಗಿ ಅಲ್ಲಾಹನ ಪಾಶವನ್ನು ಬಿಗಿ ಹಿಡಿಯಿರಿ ಮತ್ತು ಭಿನ್ನ ಭಿನ್ನರಾಗದಿರಿ. ನಿಮ್ಮ ಮೇಲೆ ಅಲ್ಲಾಹನು ಮಾಡಿದ್ದ ಆ ಉಪಕಾರವನ್ನು ಸ್ಮರಿಸಿರಿ. ನೀವು ಪರಸ್ಪರ ಶತ್ರುಗಳಾಗಿದ್ದಿರಿ. ಅವನು ನಿಮ್ಮ ಹೃದಯಗಳನ್ನು ಜೋಡಿಸಿದನು ಮತ್ತು ಅವನ ಅನುಗ್ರಹದಿಂದ ನೀವು ಸಹೋದರರಾದಿರಿ. ನೀವು ಅಗ್ನಿ ತುಂಬಿದ ಒಂದು ಕುಂಡದ ಅಂಚಿನಲ್ಲಿ ನಿಂತಿದ್ದಿರಿ. ಅಲ್ಲಾಹು ನಿಮ್ಮನ್ನು ಅದರಿಂದ ರಕ್ಷಿಸಿದನು. ಈ ದೃಷ್ಟಾಂತಗಳಿಂದ ನಿಮಗೆ ನಿಮ್ಮ ಶಾಶ್ವತ ವಿಜಯದ ನೇರ ಮಾರ್ಗ ಕಾಣಬಹುದೆಂದು ನಿರೀಕ್ಷಿಸಿ ಅಲ್ಲಾಹು ತನ್ನ ನಿದರ್ಶನಗಳನ್ನು ನಿಮಗೆ ಪ್ರಕಾಶಗೊಳಿಸುತ್ತಾನೆ. يدعون إلى الخير ويأمرون بالمعروف وينهون عن المنكر وأولئك هم المفلحون. ನಿಮ್ಮಲ್ಲಿ ಸತ್ಕರ್ಮದ ಕಡೆಗೆ ಆಹ್ವಾನಿಸುವ, ಒಳಿತನ್ನು ಆಜ್ಞಾಪಿಸುವ ಮತ್ತು ಕೆಡುಕುಗಳಿಂದ ತಡೆಯುವಂತಹ ಜನಕೂಟವೊಂದು ಇರಬೇಕಾದುದು ಅತ್ಯಗತ್ಯ. ಈ ಕಾರ್ಯವೆಸಗುವವರೇ ನಿಶ್ಚಯವಾಗಿಯೂ ಕೃತಾರ್ಥರಾಗುವರು. ولا تكونوا كالذين تفرقوا واختلفوا من بعد ما جاءهم البينات وأولئك لهم عذاب عظيم. ಸುವ್ಯಕ್ತ ನಿದರ್ಶನಗಳು ಪ್ರಾಪ್ತಿಯಾದ ಮೇಲೆ ಭಿನ್ನಾಭಿಪ್ರಾಯಗಳಲ್ಲಿ ಸಿಲುಕಿ ವಿಭಿನ್ನ ಪಕ್ಷ ಪಂಗಡಗಳಲ್ಲಿ ಹರಿಹಂಚಿ ಹೋದವರಂತೆ ನೀವಾಗಬಾರದು. ಹೀಗೆ ಮಾಡಿದವರು ಘೋರ ಯಾತನೆಯನ್ನನುಭವಿಸುವರು. ಯೌಮ ತಬಿಯದ್ದು ವಜೂಹು ವತಸ್ವದ್ದು ವಜೂಹ್ فأما الذين اسودت وجوههم أكفرتم بعد إيمانكم فذوقوا العذاب بما كنتم تكفرون. ಅಂದು ಕೆಲವರು ಪ್ರಸನ್ನವದನರಾಗುವರು, ಇನ್ನು ಕೆಲವರ ಮುಖಗಳು ಕರ್ರಗಾಗುವು. ಮುಖ ಕರ್ರಗಾದವರೊಡನೆ ಹೀಗೆ ಹೇಳಲಾಗುವುದು, ಈಮಾನಿನ ಭವ್ಯ ಕೊಡುಗೆ ಪ್ರಾಪ್ತವಾದ ಬಳಿಕವೂ ನೀವು ನಿಷೇಧ ನೀತಿಯನ್ನು ಅನುಸರಿಸಿದಿರಾ? ಸರಿ, ಹಾಗಾದರೆ ಈ ಕೃತಜ್ಞತೆಯ ಬದಲಿಗೆ ನರಕಯಾತನೆಯ ಸವಿಯನ್ನುಣ್ಣಿರಿ. ಪ್ರಸನ್ನ ವದನರಾದವರ ವಿಚಾರ, ಅವರಿಗೆ ಅಲ್ಲಾಹನ ಕೃಪಾಶ್ರಯದಲ್ಲಿ ಸ್ಥಾನ ಸಿಗುವುದು ಮತ್ತು ಅವರು ಸದಾ ಅದೇ ಸ್ಥಿತಿಯಲ್ಲಿರುವರು. ನಾವು ನಿಮಗೆ ನಿಖರವಾಗಿ ತಿಳಿಸುತ್ತಿರುವ ಅಲ್ಲಾಹನ ಸುಸ್ಪಷ್ಟ ಆದೇಶಗಳಿವು. ಏಕೆಂದರೆ ಅಲ್ಲಾಹು ಲೋಕವಾಸಿಗಳ ಮೇಲೆ ಅಕ್ರಮವೆಸಗುವ ಇರಾದೆಯನ್ನೇನೂ ಇಟ್ಟಿರುವುದಿಲ್ಲ. ಭೂಮಿ ಆಕಾಶಗಳ ಸಮಸ್ತ ವಸ್ತುಗಳ ಮಾಲಕನು ಅಲ್ಲಾಹನು ಮತ್ತು ಸಕಲ ವ್ಯವಹಾರಗಳು ಅಲ್ಲಾಹನ ಆಸ್ಥಾನದಲ್ಲಿ ಅರ್ಪಿಸಲ್ಪಡುತ್ತವೆ.
تأمرون بالمعروف وتنهون عن المنكر وتؤمنون بالله ولو آمن أهل الكتاب لكان خيرا لهم منهم المؤمنون وأكثرهم الفاسقون. ಮಾನವರ ಸನ್ಮಾರ್ಗದರ್ಶನ ಮತ್ತು ಸಂಸ್ಕಾರಗಳಿಗಾಗಿ ನಿಯೋಗಿಸಲಾಗಿರುವ ಅತ್ಯುತ್ತಮ ಜನಕೂಟವು ನಿಮ್ಮದಾಗಿರುತ್ತದೆ. ನೀವು ಒಳಿತಿನ ಆದೇಶವನ್ನೀಯುತ್ತೀರಿ, ಪಾಪ ಕಾರ್ಯಗಳಿಂದ ತಡೆಯುತ್ತೀರಿ ಮತ್ತು ಅಲ್ಲಾಹನ ಮೇಲೆ ವಿಶ್ವಾಸವಿಡುತ್ತೀರಿ. ಈ ಗ್ರಂಥದವರು ವಿಶ್ವಾಸವಿಡುತ್ತಿದ್ದರೆ ಅವರಿಗೇ ಚೆನ್ನಾಗಿತ್ತು. ಅವರಲ್ಲಿ ಕೆಲವರು ಸತ್ಯವಿಶ್ವಾಸಿಗಳೂ ಕಂಡುಬರುತ್ತಾರೆ, ಆದರೂ ಅವರ ಅಧಿಕಾಂಶ ಜನರು ಆಜ್ಞೋಲ್ಲಂಘಕರಾಗಿರುತ್ತಾರೆ. ಇವರು ನಿಮಗೇನು ಕೇಡನ್ನುಂಟು ಮಾಡಲಾರರು, ಹೆಚ್ಚೆಂದರೆ ಒಂದಿಷ್ಟು ಸತಾಯಿಸಬಹುದು. ಅವರು ನಿಮ್ಮೊಂದಿಗೆ ಯುದ್ಧ ಮಾಡಿದರೆ ಹೋರಾಟದಲ್ಲಿ ಬೆನ್ನು ತೋರಿಸುವರು, ಅನಂತರ ಅವರಿಗೆ ಎಲ್ಲಿಂದಲೂ ನೆರವು ಒದಗದಷ್ಟು ಅಸಹಾಯಕರಾಗುವರು. وباءوا بغضب من الله وضربت عليهم المسكنة ذلك بأنهم كانوا يكفرون بآيات الله ويقتلون الأنبياء بغير حق ذلك بما عصوا وكانوا يعتدون. ಇವರು ಇದ್ದಲ್ಲೆಲ್ಲ ಇವರ ಮೇಲೆ ಚೀಮಾರಿ ಬಿತ್ತು. ಇನ್ನೆಲ್ಲಾದರೂ ಅಲ್ಲಾಹನಲ್ಲಿ ಅಥವಾ ಜನರಲ್ಲಿ ಆಸರೆ ಸಿಕ್ಕಿದರೆ ಆ ಮಾತು ಬೇರೆ. ಇವರು ಅಲ್ಲಾಹನ ಕ್ರೋಧದಿಂದ ಆವರಿಸಲ್ಪಟ್ಟಿದ್ದಾರೆ. ಇವರ ಮೇಲೆ ದಾರಿದ್ರ್ಯ ಮತ್ತು ಪರಾಧೀನತೆಯು ಹೇರಲ್ಪಟ್ಟಿದೆ. ಇವೆಲ್ಲ ಇವರು ಅಲ್ಲಾಹನ ನಿದರ್ಶನಗಳನ್ನು ನಿಷೇಧಿಸುತ್ತಲಿದ್ದುದರಿಂದಲೂ ಪ್ರವಾದಿಗಳನ್ನು ಅನ್ಯಾಯವಾಗಿ ವಧಿಸಿರುವುದರಿಂದಲೂ ಉಂಟಾಗಿವೆ. ಇವರ ಅವಿಧೇಯತೆ ಮತ್ತು ಅತಿರೇಕಗಳ ಪರಿಣಾಮವಿದು. من أهل الكتاب أمة قائمة يتلون آيات الله آناء الليل وهم يسجدون. ಆದರೆ ಗ್ರಂಥದವರೆಲ್ಲರೂ ಒಂದೇ ತರನಾಗಿರುವುದಿಲ್ಲ. ಅವರಲ್ಲಿ ನೇರ ಮಾರ್ಗದಲ್ಲಿ ಸ್ಥಿರವಾಗಿರುವ ಕೆಲವರೂ ಇದ್ದಾರೆ. ಅವರು ರಾತ್ರಿ ಕಾಲದಲ್ಲಿ ಅಲ್ಲಾಹನ ಸೂಕ್ತಗಳನ್ನು ಪಠಿಸುತ್ತಾರೆ ಮತ್ತು ಅವನ ಮುಂದೆ ಸಾಷ್ಟಾಂಗ ಬೆರಗುತ್ತಾರೆ. يؤمنون بالله واليوم الآخر ويأمرون بالمعروف وينهون عن المنكر ويسارعون في الخيرات وأولئك من الصالحين. ಅಲ್ಲಾಹು ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸುತ್ತಾರೆ, ಒಳಿತಿನ ಆದೇಶವನ್ನೀಯುತ್ತಾರೆ, ಪಾಪ ಕಾರ್ಯಗಳಿಂದ ತಡೆಯುತ್ತಾರೆ ಮತ್ತು ಸತ್ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ. ಇವರು ಸಜ್ಜನರು. وما يفعلوا من خير فلن يكفروه والله عليم بالمتقين. ಇವರು ಮಾಡುವ ಯಾವ ಸತ್ಕರ್ಮಗಳನ್ನು ಕಡೆಗಣಿಸಲಾಗದು. ಅಲ್ಲಾಹು ಧರ್ಮನಿಷ್ಠರನ್ನು ಚೆನ್ನಾಗಿ ಬಲ್ಲನು. ಇನ್ನಲ್ಲದೀನ ಕಫರೂ ಲನ್ ತುಗ್ನಿ ಅನ್ಹುಂ ಅಮ್ವಾಲುಹುಂ ವಲಾ ಔಲಾದುಹುಂ ಮಿನಲ್ಲಾಹಿ ಶೈಆ ವಉಲೈಕ ಅಸ್ಹಾಬುನ್ ನಾರಿ ಹುಂ ಫೀಹಾ ಖಾಲಿದೂನ್. ಸತ್ಯನಿಷೇಧ ನೀತಿಯನ್ನನುಸರಿಸಿದವರಿಗೆ ಅಲ್ಲಾಹನೆದುರು ಅವರ ಸಂಪತ್ತಾಗಲಿ ಸಂತತಿಯಾಗಲಿ ಏನೂ ಫಲ ಕೊಡಲಾರದು. ಅವರಂತೂ ನರಕಾಗ್ನಿಯಲ್ಲಿ ಬೀಳುವವರು ಮತ್ತು ಅಲ್ಲೇ ಸದಾಕಾಲ ಉಳಿಯುವರು. ಮಥಲು ಮಾ ಯುನ್ಫಿಕೂನ ಫೀ ಹಾದಿಹಿಲ್ ಹಯಾತಿದ್ ದುನ್ಯಾ ಕಮಥಲಿ ರೀಹಿನ್ ಫೀಹಾ ಕಿರ್ರುನ್ ಅಸಾಬತ್ ಹರ್ಸ ಕೌಮಿನ್ ظಲಮೂ ಅನ್ಫುಸಹುಂ ಫಅಹ್ಲಕತ್ وما ظلمهم الله ولكن أنفسهم يظلمون. ಅವರು ತಮ್ಮ ಇಹಜೀವನದಲ್ಲಿ ಖರ್ಚು ಮಾಡುತ್ತಿರುವುದರ ಉಪಮೆಯು ಹಿಮಮಯ ಗಾಳಿಯಂತೆಯೂ ಅದು ತಮ್ಮ ಮೇಲೆ ತಾವೇ ಅಕ್ರಮವೆಸಗಿಕೊಂಡವರ ಹೊಲದ ಮೇಲೆ ಬೀಸಿ ಅದನ್ನು ನಾಶ ಮಾಡಿಬಿಟ್ಟಂತೆಯೂ ಇರುತ್ತದೆ. ಅಲ್ಲಾಹು ಅವರ ಮೇಲೆ ಅಕ್ರಮವೆಸಗಲಿಲ್ಲ,
ವಾಸ್ತವದಲ್ಲಿ ಇವರು ಸ್ವತಃ ತಮ್ಮ ಮೇಲೆ ಅಕ್ರಮವೆಸಗುತ್ತಿದ್ದಾರೆ. ಯಾ ಅಯ್ಯುಹಲ್ಲದೀನ ಆಮನೂ ಲಾ ತತ್ತಖಿದೂ ಬಿತಾನತಂ ಮಿನ್ ದೂನಿಕುಂ ಲಾ ಯಅಲೂನಕುಂ ಖಬಾಲಾ ವದ್ದೂ ಮಾ ಅನಿತ್ತುಂ قد بدت البغضاء من أفواههم وما تخفي صدورهم أكبر قد بينا لكم الآيات إن كنتم تعقلون. ಓ ಸತ್ಯವಿಶ್ವಾಸಿಗಳೇ, ನಿಮ್ಮವರ ಹೊರತು ಅನ್ಯರನ್ನು ನಿಮ್ಮ ರಹಸ್ಯ ಜ್ಞಾನಿಗಳನ್ನಾಗಿ ಮಾಡಿಕೊಳ್ಳಬೇಡಿರಿ. ಅವರು ನಿಮ್ಮ ದುಸ್ಥಿತಿಯಿಂದ ಲಾಭ ಪಡೆಯುವ ಯಾವ ಸಂದರ್ಭವನ್ನೂ ಕಳೆದುಕೊಳ್ಳುವುದಿಲ್ಲ. ನಿಮಗೆ ಹಾನಿಯುಂಟಾಗುವ ವಿಷಯವೇ ಅವರಿಗೆ ಪ್ರಿಯವಾಗಿರುತ್ತದೆ. ಅವರ ಹೃದಯದಲ್ಲಿರುವ ದ್ವೇಷವು ಅವರ ಬಾಯಿಯಿಂದ ಹೊರಹೊಮ್ಮುತ್ತದೆ ಮತ್ತು ಅವರು ತಮ್ಮ ಹೃದಯದಲ್ಲಿ ಅಡಗಿಸಿಕೊಂಡಿರುವುದು ಅದಕ್ಕಿಂತಲೂ ಕಠಿಣತರವಾಗಿದೆ. ನಾವು ನಿಮಗೆ ಸುಸ್ಪಷ್ಟ ಮಾರ್ಗದರ್ಶನಗಳನ್ನು ನೀಡಿದ್ದೇವೆ, ನೀವು ವಿಚಾರವಂತರಾಗಿದ್ದರೆ. وَإِذَا لَقُوكُمْ قَالُوا آمَنَّا وَإِذَا خَلَوْا عَضُّوا عَلَيْكُمُ الْأَنَامِلَ مِنَ الْغَيْظِ قُلْ مُوتُوا بِغَيْظِكُمْ إِنَّ اللَّهَ عَلِيمٌ بِذَاتِ الصُّدُورِ. ಇಂತಹವರೊಂದಿಗೆ ಸಂಬಂಧವಿರಿಸಿಕೊಳ್ಳುವ ವಿಷಯದಲ್ಲಿ ಜಾಗರೂಕರಾಗಿರಿ. ನೀವು ಅವರನ್ನು ಪ್ರೀತಿಸುತ್ತೀರಿ, ಆದರೆ ಅವರು ನಿಮ್ಮನ್ನು ಪ್ರೀತಿಸುವುದಿಲ್ಲ. ವಸ್ತುತಃ ನೀವು ಎಲ್ಲ ದೇವಗ್ರಂಥಗಳನ್ನು ಸಮ್ಮತಿಸುತ್ತೀರಿ. ಅವರು ನಿಮ್ಮನ್ನು ಭೇಟಿಯಾದಾಗ ನಾವು ಸಹ ನಿಮ್ಮ ಪ್ರವಾದಿ ಮತ್ತು ಗ್ರಂಥವನ್ನು ಒಪ್ಪಿಕೊಂಡೆವು ಎನ್ನುತ್ತಾರೆ. ಆದರೆ ನಿಮ್ಮನ್ನು ಬಿಟ್ಟಗಲಿದಾಗಲಂತೂ ನಿಮ್ಮ ವಿರುದ್ಧ ಕ್ರೋಧಾತಿರೇಕದಿಂದ ತಮ್ಮ ಬೆರಳುಗಳನ್ನು ತಾವೇ ಕಚ್ಚಿಕೊಳ್ಳಲಾರಂಭಿಸುತ್ತಾರೆ. ನಿಮ್ಮ ಕ್ರೋಧದಲ್ಲಿ ನೀವೇ ಬೆಂದು ಸಾಯಿರಿ ಎಂದು ಅವರೊಡನೆ ಹೇಳಿರಿ. ಅಲ್ಲಾಹು ಹೃದಯಗಳೊಳಗೆ ಅವಿತಿರುವ ರಹಸ್ಯಗಳನ್ನು ತಿಳಿದಿರುತ್ತಾನೆ. ಇನ್ ತಮ್ಸಸ್ಕುಂ ಹಸನತುನ್ ತಸುಹುಂ ವಇನ್ ತುಸಿಬ್ಕುಂ ಸಯ್ಯಿಅತುನ್ ಯಫ್ರಹೂ ಬಿಹಾ ವಇನ್ ತಸ್ಬಿರು ವತತ್ತಖೂ ಲಾ ಯದುರ್ರುಕುಂ ಕೈದುಹುಂ ಶೈಆ ಇನ್ನಲ್ಲಾಹ ಬಿಮಾ ಯಅಮಲೂನ ಮುಹೀತ್. ನಿಮಗೆ ಹಿತವಾದರೆ ಅವರಿಗೆ ಅಹಿತವೆನಿಸುತ್ತದೆ ಮತ್ತು ನಿಮ್ಮ ಮೇಲೇನಾದರೂ ವಿಪತ್ತು ಬಂದರೆ ಅವರು ಸಂತೋಷ ಪಡುತ್ತಾರೆ. ಆದರೆ ನೀವು ಸಹನೆಯಿಂದ ವರ್ತಿಸಿದರೆ ಮತ್ತು ಅಲ್ಲಾಹನಿಗೆ ಭಯಪಟ್ಟು ಕಾರ್ಯವೆಸಗುತ್ತಿದ್ದರೆ ಅವರ ಯಾವ ಹಂಚಿಕೆಯೂ ನಿಮ್ಮ ವಿರುದ್ಧ ಪರಿಣಾಮವನ್ನುಂಟು ಮಾಡಲಾರದು. ಅವರು ಮಾಡುತ್ತಿರುವುದೆಲ್ಲವನ್ನೂ ಅಲ್ಲಾಹು ಆವರಿಸಿದ್ದಾನೆ. ಓ ಪೈಗಂಬರರೇ, ಮುಸಲ್ಮಾನರ ಮುಂದೆ ಆ ಸಂದರ್ಭದ ಪ್ರಸ್ತಾಪವಿತ್ತಿರಿ. ನೀವು ಮುಂಜಾನೆ ನಿಮ್ಮ ಮನೆಯಿಂದ ಹೊರಟಿದ್ದೀರಿ ಮತ್ತು ಉಹುದ್ ಬಯಲಿನಲ್ಲಿ ಮುಸಲ್ಮಾನರನ್ನು ಯುದ್ಧಕ್ಕಾಗಿ ಅಲ್ಲಲ್ಲಿ ನೇಮಕ ಮಾಡುತ್ತಿದ್ದೀರಿ. ಅಲ್ಲಾಹು ಸರ್ವಶ್ರುತನಾಗಿರುತ್ತಾನೆ ಮತ್ತು ಎಲ್ಲವನ್ನು ಬಲ್ಲವನಾಗಿರುತ್ತಾನೆ. ನಿಮ್ಮಲ್ಲಿ ಎರಡು ತಂಡಗಳು ಭೀರುತನ ತೋರಿಸಲು ಉದ್ಯುಕ್ತರಾಗಿ ಬಿಟ್ಟಿದ್ದ ಸಂದರ್ಭವನ್ನು ಸ್ಮರಿಸಿರಿ. ಅವರ ಸಹಾಯಕ್ಕೆ ಅಲ್ಲಾಹು ಉಪಸ್ಥಿತನಿದ್ದನು ಮತ್ತು ಸತ್ಯವಿಶ್ವಾಸಿಗಳು ಅಲ್ಲಾಹನ ಮೇಲೆಯೇ ಭರವಸೆಯನ್ನಿಡಬೇಕು. ಇದಕ್ಕೆ ಮುಂಚೆ ಬದ್ರ್ ಯುದ್ಧದಲ್ಲಿ ನೀವು ದುರ್ಬಲರಾಗಿದ್ದರೂ ಅಲ್ಲಾಹು ನಿಮಗೆ ಸಹಾಯ ಮಾಡಿದ್ದನು. ಆದುದರಿಂದ ನೀವು ಅಲ್ಲಾಹನ ಕೃತಜ್ಞತೆಯಿಂದ ದೂರವಿರಬೇಕು. ಮುಂದೆ ನೀವು ಕೃತಜ್ಞರಾಗುವಿರೆಂದು ಆಶಿಸಲಾಗಿದೆ. ಓ ಪೈಗಂಬರರೇ, ಅಲ್ಲಾಹು 3,000 ದೇವಚರರನ್ನು ಇಳಿಸಿ ಸಹಾಯ ಮಾಡಿದರೆ ನಿಮಗೆ ಸಾಲದೆ ಎಂದು ನೀವು ಸತ್ಯವಿಶ್ವಾಸಿಗಳೊಡನೆ ಹೇಳುತ್ತಿದ್ದುದನ್ನು ಸ್ಮರಿಸಿರಿ.
هذا يمددكم ربكم ب5,000 من الملائكة مسومين. ನೀವು ಸಹನೆ ತಾಳಿದರೆ ಮತ್ತು ಅಲ್ಲಾಹನನ್ನು ಭಯಪಟ್ಟು ವರ್ತಿಸಿದರೆ ಶತ್ರುಗಳು ನಿಮ್ಮ ಮೇಲೇರಿ ಬಂದೊಡನೆ ನಿಸ್ಸಂದೇಹವಾಗಿಯೂ ನಿಮ್ಮ ಪ್ರಭುವು 3,000ವಲ್ಲ 5,000 ಗುರಿತಪ್ಪದ ದೇವಚರರ ಮೂಲಕ ನಿಮಗೆ ಸಹಾಯ ಮಾಡುವನು. وما جعله الله إلا بشرى لكم ولتطمئن قلوبكم به وما النصر إلا من عند الله العزيز الحكيم. ನೀವು ಸಂತಸ ಪಡಲಿಕ್ಕಾಗಿಯೂ ನಿಮ್ಮ ಮನಃಶಾಂತಿಗಾಗಿಯೂ ಅಲ್ಲಾಹನು ನಿಮಗೆ ಈ ವಿಷಯವನ್ನು ಅರುಹಿದನು. ವಿಜಯವಾದರೋ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುವ ಅಲ್ಲಾಹನ ವತಿಯಿಂದಲೇ ಆಗಿರುತ್ತದೆ. ليقطع طرفا من الذين كفروا أو يثبتهم فينقلبوا خائبين. ಸತ್ಯ ನಿಷೇಧ ಮಾರ್ಗದಲ್ಲಿ ನಡೆಯುವವರ ಒಂದು ಭಾಗವನ್ನು ಕತ್ತರಿಸಲಿಕ್ಕಾಗಿ ಅಥವಾ ಅವರು ಆಶಾಭಗ್ನತೆಯೊಂದಿಗೆ ಹಿಮ್ಮೆಟ್ಟಲಿಕ್ಕಾಗಿ ಈ ಸಹಾಯವನ್ನು ಅವನು ನಿಮಗೆ ಒದಗಿಸುವನು. ليس لك من الأمر شيء أو يتوب عليهم أو يعذبهم فإنهم ظالمون. ಓ ಪೈಗಂಬರರೇ, ತೀರ್ಮಾನದ ಅಧಿಕಾರದಲ್ಲಿ ನಿಮ್ಮ ಪಾಲೇನೂ ಇಲ್ಲ. ಅವರು ಅಕ್ರಮಿಗಳಾಗಿರುವುದರಿಂದ ತನಗೆ ಇಷ್ಟ ಬಂದವರನ್ನು ಕ್ಷಮಿಸುವ ಮತ್ತು ಇಷ್ಟ ಬಂದವರನ್ನು ಶಿಕ್ಷಿಸುವ ಅಧಿಕಾರ ಅಲ್ಲಾಹನಿಗಿದೆ. وَلِلَّهِ مَا فِي السَّمَاوَاتِ وَمَا فِي الْأَرْضِ يغفر لمن يشاء ويعذب من يشاء والله غفور رحيم. ಭೂಮಿ ಆಕಾಶಗಳಲ್ಲಿ ಏನೆಲ್ಲ ಇರುವುದೋ ಅವುಗಳ ಮಾಲಕನು ಅಲ್ಲಾಹನು. ಅವನು ಇಷ್ಟ ಬಂದವರನ್ನು ಕ್ಷಮಿಸಬಲ್ಲನು, ಇಷ್ಟ ಬಂದವರನ್ನು ಶಿಕ್ಷಿಸಬಲ್ಲನು. ಅವನು ಕ್ಷಮಾಶೀಲನು, ಕರುಣಾಮಯಿಯೂ ಆಗಿರುತ್ತಾನೆ. أيها الذين آمنوا لا تأكلوا الربا أضعافا مضاعفة واتقوا الله لعلكم تفلحون. ಓ ಸತ್ಯವಿಶ್ವಾಸಿಗಳೇ, ಬಡ್ಡಿ ಮಾರ್ಬಡ್ಡಿ ತಿನ್ನುವುದನ್ನು ಬಿಟ್ಟು ಬಿಡಿರಿ ಮತ್ತು ಅಲ್ಲಾಹನನ್ನು ಭಯಪಡಿರಿ, ಆಗ ನೀವು ಕೃಪೆಗೆ ಅರ್ಹರಾಗಿರುವಿರೆಂದು ಆಶಿಸಬಹುದು. واتقوا النار التي أعدت للكافرين. ಸತ್ಯ ನಿಷೇಧಿಗಳಿಗಾಗಿ ಸಿದ್ಧಗೊಳಿಸಲ್ಪಟ್ಟಿರುವ ಆ ನರಕಾಗ್ನಿಗೆ ಅಂಜಿರಿ. وأطيعوا الله والرسول لعلكم ترحمون. ಮತ್ತು ಅಲ್ಲಾಹನ ಹಾಗೂ ಸಂದೇಶವಾಹಕರ ಆಜ್ಞೆಯನ್ನು ಪಾಲಿಸಿರಿ, ನೀವು ಕೃಪಾರ್ಹರಾಗುವಿರೆಂದು ನಿರೀಕ್ಷಿಸಬಹುದು. وسارعوا إلى مغفرة من ربكم وجنة عرضها السماوات والأرض أعدت للمتقين. ನಿಮ್ಮ ಪ್ರಭುವಿನ ಕ್ಷಮೆಯ ಕಡೆಗೆ ಮತ್ತು ಭೂಮಿ ಆಕಾಶಗಳಷ್ಟು ವಿಶಾಲವಾಗಿರುವ ಸ್ವರ್ಗದ ಕಡೆಗೆ ಧಾವಿಸಿರಿ, ಅದು ದೇವಭಯವುಳ್ಳವರಿಗಾಗಿ ಸಿದ್ಧಗೊಳಿಸಲ್ಪಟ್ಟಿರುತ್ತದೆ. الذين ينفقون في السراء والضراء والكاظمين الغيظ والعافين عن الناس والله يحب المحسنين. ಅವರು ಸ್ಥಿತಿವಂತರಾಗಿರುವಾಗಲೂ ದುಸ್ಥಿತಿಯಲ್ಲಿರುವಾಗಲೂ ತಮ್ಮ ಸಂಪತ್ತನ್ನು ಖರ್ಚು ಮಾಡುತ್ತಾರೆ, ಕೋಪವನ್ನು ನುಂಗಿಕೊಳ್ಳುತ್ತಾರೆ ಮತ್ತು ಇತರರ ಅಪರಾಧಗಳನ್ನು ಕ್ಷಮಿಸುತ್ತಾರೆ. ಇಂತಹ ಸಜ್ಜನರು ಅಲ್ಲಾಹನಿಗೆ ಅತ್ಯಂತ ಮೆಚ್ಚುಗೆಯವರು. والذين إذا فعلوا فاحشة أو ظلموا أنفسهم ذكروا الله فاستغفروا لذنوبهم ومن يغفر الذنوب إلا الله ولم يصروا على ما فعلوا وهم يعلمون. ಅವರಿಂದ ಎಂದಾದರೂ ಯಾವುದಾದರೂ ಅಶ್ಲೀಲ ಕಾರ್ಯಗಳು ಸಂಭವಿಸಿ ಹೋದಾಗ ಅಥವಾ ಅವರು ಯಾವುದಾದರೂ ಪಾಪ ಕಾರ್ಯ ಮಾಡಿ ತಮ್ಮ ಮೇಲೆ ತಾವೇ ಅಕ್ರಮವೆಸಗಿಕೊಂಡಾಗ ಅವರಿಗೆ ತಕ್ಷಣವೇ ಅಲ್ಲಾಹನ ಸ್ಮರಣೆಯುಂಟಾಗಿ ಬಿಡುತ್ತದೆ ಮತ್ತು ಅವರು ಅವನೊಡನೆ ತಮ್ಮ ಅಪರಾಧಗಳಿಗೆ ಕ್ಷಮೆಯಾಚಿಸುತ್ತಾರೆ. ಅಲ್ಲಾಹನ ಹೊರತು ಪಾಪಗಳನ್ನು ಕ್ಷಮಿಸುವವರು ಇನ್ನಾರಿದ್ದಾರೆ ಮತ್ತು ಅವರು ತಿಳಿದು ತಿಳಿದು ತಾವು ಮಾಡಿದ ಅಪರಾಧದ ಬಗ್ಗೆ ಪಟ್ಟು ಹಿಡಿಯುವುದಿಲ್ಲ. أولئك جزاؤهم مغفرة من ربهم وجنات تجري من تحتها الأنهار خالدين فيها
وَنِعْمَ أَجْرُ الْعَامِلِينَ ಅಂತಹವರಿಗೆ ಅವರ ಪ್ರಭುವಿನ ಬಳಿ ಇರುವ ಪ್ರತಿಫಲವು ಕ್ಷಮೆ ಮತ್ತು ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಉದ್ಯಾನಗಳಾಗಿವೆ. ಅಲ್ಲಿ ಅವರು ಸದಾಕಾಲವು ವಾಸಿಸುವರು. ಸತ್ಕರ್ಮ ಮಾಡುವವರಿಗೆ ಇರುವ ಪ್ರತಿಫಲವು ಎಷ್ಟೊಂದು ಉತ್ತಮ. قَدْ خَلَتْ مِنْ قَبْلِكُمْ سُنَنٌ تَسِيرُوا فِي الْأَرْضِ فَانظُرُوا كَيْفَ كَانَ عَاقِبَةُ الْمُكَذِّبِينَ ನಿಮಗಿಂತ ಮುಂಚೆ ಅನೇಕ ಯುಗಗಳು ಕಳೆದು ಹೋಗಿವೆ. ಅಂದು ಅಲ್ಲಾಹನ ಆದೇಶಗಳನ್ನು ಸುಳ್ಳಾಗಿಸಿದ ಜನರ ಪರಿಣಾಮವೇನಾಯಿತೆಂಬುದನ್ನು ಭೂಮಿಯಲ್ಲಿ ಸುತ್ತಾಡಿ ಕಂಡುಕೊಳ್ಳಿರಿ. هَذَا بَيَانٌ لِلنَّاسِ وَهُدًى وَمَوْعِظَةٌ لِلْمُتَّقِينَ ಇದು ಜನರಿಗೊಂದು ಸುವ್ಯಕ್ತ ಎಚ್ಚರಿಕೆ ಮತ್ತು ಅಲ್ಲಾಹನನ್ನು ಭಯಪಡುವವರಿಗೆ ಸನ್ಮಾರ್ಗದರ್ಶನ ಹಾಗೂ ಉಪದೇಶ. وَلَا تَهِنُوا وَلَا تَحْزَنُوا وَأَنْتُمُ الْأَعْلَوْنَ إِن كُنتُم مُّؤْمِنِينَ ನೀವು ಧೈರ್ಯಗುಂದಬೇಡಿರಿ, ವ್ಯಥೆಪಡಲೂ ಬೇಡಿರಿ. ನೀವು ವಿಶ್ವಾಸಿಗಳಾಗಿದ್ದರೆ ನೀವೇ ವಿಜಯಿಗಳಾಗುವಿರಿ. إِن يَمْسَسْكُمْ قَرْحٌ فَقَدْ مَسَّ الْقَوْمَ قَرْحٌ مِثْلُهُ وَتِلْكَ الْأَيَّامُ نُدَاوِلُهَا بَيْنَ النَّاسِ وَلِيَعْلَمَ اللَّهُ الَّذِينَ آمَنُوا وَيَتَّخِذَ مِنكُمْ شُهَدَاءَ وَاللَّهُ لَا يُحِبُّ الظَّالِمِينَ ಈಗ ನಿಮಗೆ ಆಘಾತವಾಗಿದ್ದರೆ ಇದಕ್ಕಿಂತ ಮುಂಚೆ ಇಂತಹದೇ ಆಘಾತ ನಿಮ್ಮ ವಿರೋಧಿ ತಂಡಕ್ಕೂ ಉಂಟಾಗಿದೆ. ಜನರ ಮಧ್ಯೆ ನಾವು ತಿರುಗಿಸುತ್ತಲೇ ಇರುವ ಕಾಲಚಕ್ರವಿದು. ನಿಮ್ಮಲ್ಲಿ ನಿಜವಾದ ವಿಶ್ವಾಸಿಗಳು ಯಾರೆಂಬುದನ್ನು ನೋಡುವ ಸಲುವಾಗಿಯೇ ಅಲ್ಲಾಹನು ಈ ಸಂದರ್ಭವನ್ನು ನಿಮ್ಮ ಮುಂದೆ ತಂದಿದ್ದನು ಮತ್ತು ನಿಜಕ್ಕೂ ಅವನು ಸತ್ಯದ ಸಾಕ್ಷ್ಯ ವಹಿಸುವವರನ್ನು ಆಯ್ಕೆ ಮಾಡಿಕೊಳ್ಳಲು ಬಯಸುತ್ತಿದ್ದನು, ಏಕೆಂದರೆ ಅಲ್ಲಾಹು ಅಕ್ರಮಿಗಳನ್ನು ಮೆಚ್ಚುವುದಿಲ್ಲ. وَلِيُمَحِّصَ اللَّهُ الَّذِينَ آمَنُوا وَيَمْحَقَ الْكَافِرِينَ ಅವನು ಈ ಸತ್ವ ಪರೀಕ್ಷೆಯ ಮೂಲಕ ಸತ್ಯವಿಶ್ವಾಸಿಗಳನ್ನು ಬೇರ್ಪಡಿಸಿ ಸತ್ಯ ನಿಷೇಧಿಗಳನ್ನು ನಿಸ್ತೇಜಗೊಳಿಸಲಿಚ್ಛಿಸುತ್ತಿದ್ದನು. أَمْ حَسِبْتُمْ أَن تَدْخُلُوا الْجَنَّةَ وَلَمَّا يَعْلَمِ اللَّهُ الَّذِينَ جَاهَدُوا مِنكُمْ وَيَعْلَمَ الصَّابِرِينَ ನೀವು ನಿರಾಯಾಸವಾಗಿ ಸ್ವರ್ಗವನ್ನು ಪ್ರವೇಶಿಸಿದಿರೆಂದು ಭಾವಿಸಿರುವಿರಾ? ವಸ್ತುತಃ ನಿಮ್ಮಲ್ಲಿ ಯಾರೆಲ್ಲ ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸುವವರು, ಅದಕ್ಕಾಗಿ ಸಹನೆ ಪಡುವವರು ಇದ್ದಾರೆಂದು ಅವನು ಇನ್ನೂ ಕಾಣಲೇ ಇಲ್ಲ. وَلَقَدْ كُنْتُمْ تَمَنَّوْنَ الْمَوْتَ مِنْ قَبْلِ أَنْ تَلْقَوْهُ فَقَدْ رَأَيْتُمُوهُ وَأَنْتُمْ تَنْظُرُونَ ನೀವಂತೂ ಮರಣವನ್ನು ಅಪೇಕ್ಷಿಸುತ್ತಿದ್ದೀರಿ, ಆದರೆ ಅದು ಮರಣವು ಪ್ರತ್ಯಕ್ಷವಾಗಿ ಬಾರದಿದ್ದ ಸಮಯವಾಗಿತ್ತು. ಇದೋ ಈಗ ಅದು ನಿಮ್ಮ ಮುಂದೆ ಬಂದಿತ್ತು ಮತ್ತು ನೀವು ಅದನ್ನು ಕಣ್ಣಾರೆ ಕಂಡುಕೊಂಡಿರಿ. وَمَا مُحَمَّدٌ إِلَّا رَسُولٌ قَدْ خَلَتْ مِنْ قَبْلِهِ الرُّسُلُ أَفَإِنْ مَاتَ أَوْ قُتِلَ انقَلَبْتُمْ عَلَى أَعْقَابِكُمْ وَمَنْ يَنقَلِبْ عَلَى عَقِبَيْهِ فَلَنْ يَضُرَّ اللَّهَ شَيْئًا وَسَيَجْزِي اللَّهُ الشَّاكِرِينَ ಮುಹಮ್ಮದರು ಓರ್ವ ಸಂದೇಶವಾಹಕರ ವಿನಃ ಇನ್ನೇನೂ ಆಗಿರುವುದಿಲ್ಲ. ಅವರಿಗಿಂತ ಮುಂಚೆ ಇತರ ಸಂದೇಶವಾಹಕರು ಗತಿಸಿ ಹೋಗಿದ್ದಾರೆ. ಹಾಗಿರುವಾಗ ಅವರು ಮರಣ ಹೊಂದಿದರೆ ಅಥವಾ ವಧಿಸಲ್ಪಟ್ಟರೆ ನೀವು ಮರಳಿ ಹೋಗುವಿರಾ? ನೆನಪಿಡಿರಿ, ಹಿಂದಕ್ಕೆ ಮರಳುವವನು ಅಲ್ಲಾಹನಿಗೇನೂ ನಷ್ಟವುಂಟು ಮಾಡಲಾರ. ಅಲ್ಲಾಹನ ಕೃತಜ್ಞ ದಾಸರಾಗಿರುವವರಿಗೆ ಅವನು ಅದರ ಪ್ರತಿಫಲ ನೀಡುವನು. وَمَا كَانَ لِنَفْسٍ أَن تَمُوتَ إِلَّا بِإِذْنِ اللَّهِ كِتَابًا مُؤَجَّلًا وَمَن يُرِدْ ثَوَابَ الدُّنْيَا نُؤْتِهِ مِنْهَا وَمَن يُرِدْ ثَوَابَ الْآخِرَةِ نُؤْتِهِ مِنْهَا وَسَنَجْزِي الشَّاكِرِينَ ಯಾವ ಜೀವಿಯೂ ಅಲ್ಲಾಹನ ಅನುಮತಿ ಹೊಂದದೆ ಸಾಯಲಾರದು. ಮರಣದ ಸಮಯವಂತೂ ಬರೆದಿಡಲ್ಪಟ್ಟಿದೆ. ಐಹಿಕ ಪ್ರತಿಫಲಾಪೇಕ್ಷೆಯಿಂದ ಕೆಲಸ ಮಾಡುವವನಿಗೆ ನಾವು ಇಹದಲ್ಲೇ ಕೊಡುವೆವು ಮತ್ತು ಪಾರಲೌಕಿಕ ಪ್ರತಿಫಲಾಪೇಕ್ಷೆಯಿಂದ ಕೆಲಸ ಮಾಡುವವನು ಅದನ್ನು ಪರಲೋಕದಲ್ಲಿ ಪಡೆಯುವನು ಮತ್ತು ಕೃತಜ್ಞರಿಗೆ ನಾವು ಅದರ ಪ್ರತಿಫಲವನ್ನು ಖಂಡಿತವಾಗಿಯೂ ದಯಪಾಲಿಸುವೆವು. وَكَأَيِّن مِّن نَّبِيٍّ قَاتَلَ مَعَهُ رِبِّيُّونَ كَثِيرٌ فما وهنوا لما أصابهم في سبيل الله وما ضعفوا وما استكانوا والله يحب الصابرين
ಇದಕ್ಕಿಂತ ಮುಂಚೆ ಇಂತಹ ಅನೇಕ ಪ್ರವಾದಿಗಳು ಗತಿಸಿ ಹೋಗಿದ್ದಾರೆ. ಅವರೊಂದಿಗೆ ಸೇರಿ ಅನೇಕ ದೇವಭಕ್ತರು ಯುದ್ಧ ಮಾಡಿದ್ದರು. ಅಲ್ಲಾಹನ ಮಾರ್ಗದಲ್ಲಿ ಅವರ ಮೇಲೆ ಬಿದ್ದ ಕಷ್ಟಗಳಿಂದ ಅವರು ಭಗ್ನ ಹೃದಯಿಗಳಾಗಲಿಲ್ಲ. ಅವರು ದೌರ್ಬಲ್ಯ ತೋರಲಿಲ್ಲ, ಮಿಥ್ಯದ ಮುಂದೆ ಶರಣಾಗತರಾಗಲಿಲ್ಲ. ಅಲ್ಲಾಹು ಇಂತಹ ಸಹನಶೀಲರನ್ನೇ ಪ್ರೀತಿಸುತ್ತಾನೆ. وما كان قولهم إلا أن قالوا ربنا اغفر لنا ذنوبنا وإسرافنا في أمرنا ربنا اغفر لنا ذنوبنا وإسرافنا في أمرنا وثبت أقدامنا وانصرنا على القوم الكافرين. ಅವರ ಪ್ರಾರ್ಥನೆ ಇದೇ ಆಗಿದ್ದಿತು. ಓ ನಮ್ಮ ಪ್ರಭು, ನಮ್ಮ ಅಪರಾಧಗಳನ್ನು ಲೋಪದೋಷಗಳನ್ನು ಕ್ಷಮಿಸು, ನಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಭವಿಸಿಬಿಟ್ಟ ಅತಿಕ್ರಮಗಳನ್ನು ಕ್ಷಮಿಸು, ನಮ್ಮ ಪಾದಗಳನ್ನು ಸ್ಥಿರಗೊಳಿಸು ಮತ್ತು ಸತ್ಯ ನಿಷೇಧಿಗಳ ಎದುರು ನಮಗೆ ಸಹಾಯ ಮಾಡು. فآتاهم الله ثواب الدنيا وحسن ثواب الآخرة والله يحب المحسنين. ಕೊನೆಗೆ ಅಲ್ಲಾಹನು ಅವರಿಗೆ ಐಹಿಕ ಪ್ರತಿಫಲವನ್ನೂ ಕೊಟ್ಟನು ಮತ್ತು ಅದಕ್ಕಿಂತಲೂ ಶ್ರೇಷ್ಠವಾದ ಪಾರಲೌಕಿಕ ಪ್ರತಿಫಲವನ್ನೂ ದಯಪಾಲಿಸಿದನು. ಅಲ್ಲಾಹನಿಗೆ ಇಂತಹ ಸತ್ಕರ್ಮಿಗಳೇ ಪ್ರಿಯರು. ಯಾ ಅಯ್ಯುಹಲ್ಲದೀನ ಆಮನೂ ಇನ್ ತುತೀಉಲ್ಲದೀನ ಕಫರೂ ಯರುದ್ದೂಕುಂ ಅಲಾ ಅಅಕಾಬಿಕುಂ ಫತನ್ಕಲಿಬೂ ಖಾಸಿರೀನ್. ಓ ಸತ್ಯವಿಶ್ವಾಸಿಗಳೇ, ನೀವು ಸತ್ಯ ನಿಷೇಧಿಗಳನ್ನು ಅನುಸರಿಸಿದರೆ ಅವರು ನಿಮ್ಮನ್ನು ಪೂರ್ವ ಸ್ಥಿತಿಗೆ ಮರಳಿಸುವರು, ಆಗ ನೀವು ಹತಾಶರಾಗಿ ಮರಳುವಿರಿ. ಅವರ ಮಾತುಗಳು ಸರಿಯಲ್ಲ. ಅಲ್ಲಾಹು ನಿಮ್ಮ ರಕ್ಷಕನೂ ಸಹಾಯಕನೂ ಆಗಿರುತ್ತಾನೆಂಬುದೇ ಪರಮಾರ್ಥವಾಗಿದೆ ಮತ್ತು ಅವನು ಸಹಾಯಕರಲ್ಲಿ ಅತ್ಯುತ್ತಮನು. ನಾವು ಸತ್ಯ ನಿಷೇಧಿಗಳ ಹೃದಯಗಳಲ್ಲಿ ಶೀಘ್ರದಲ್ಲೇ ಭೀತಿ ಹುಟ್ಟಿಸಲಿರುವೆವು, ಏಕೆಂದರೆ ತನ್ನ ಭಾಗೀದಾರರೆಂಬ ಬಗೆಗೆ ಅಲ್ಲಾಹನೇನು ಸಾಕ್ಷ್ಯಾಧಾರ ನೀಡಿರದಂತಹವರನ್ನು ಅವರು ಆತನ ದೇವತ್ವದಲ್ಲಿ ಭಾಗೀದಾರರಾಗಿ ಮಾಡಿದ್ದಾರೆ. ಅವರ ಅಂತಿಮ ನಿವಾಸವು ನರಕಾಗ್ನಿಯಾಗಿದೆ. ಅಕ್ರಮಿಗಳಿಗೆ ಲಭಿಸಲಿರುವ ವಾಸಸ್ಥಾನವು ಅತ್ಯಂತ ನಿಕೃಷ್ಟವಾದುದು. ವಲಕದ್ ಸದಕಕುಮುಲ್ಲಾಹು ವಅದಹು ಇದ್ ತಹುಸ್ಸೂನಹುಂ ಬಿಇذನಿಹಿ ಹತ್ತಾ ಇದಾ ಫಶಿಲ್ತುಂ ವತನಾಜಅತುಂ ಫಿಲ್ ಅಮ್ರಿ ವಅಸೈತುಂ ಮಿನ್ ಬಅದಿ ಮಾ ಅರಾಕುಂ ಮಾ ತುಹಿಬ್ಬೂನ್ منكم من يريد الدنيا ومنكم من يريد الآخرة ثم صرفكم عنهم ليبتليكم ولقد عفا عنكم والله ذو فضل على المؤمنين. ಅಲ್ಲಾಹನು ನಿಮ್ಮೊಡನೆ ಮಾಡಿದ್ದ ಬೆಂಬಲ ಮತ್ತು ಸಹಾಯದ ವಾಗ್ದಾನವನ್ನಂತೂ ನೆರವೇರಿಸಿದನು. ಆರಂಭದಲ್ಲಿ ಅವನ ಅಪ್ಪಣೆಯಿಂದ ನೀವೇ ಅವರನ್ನು ವಧಿಸುತ್ತಿದ್ದೀರಿ. ಆದರೆ ನೀವು ದೌರ್ಬಲ್ಯ ತೋರಿದಾಗ ಮತ್ತು ನಿಮ್ಮ ಕಾರ್ಯದಲ್ಲಿ ಪರಸ್ಪರ ಮತಭೇದ ತಾಳಿದಾಗ ಮತ್ತು ನೀವು ಮೋಹಿತರಾಗಿದ್ದ ಆ ವಸ್ತುವನ್ನು ಅರ್ಥಾತ್ ಸಮರಾರ್ಜಿತ ಸ್ವತ್ತನ್ನು ಅಲ್ಲಾಹು ನಿಮಗೆ ಹಠಾತ್ತನೆ ತೋರಿಸಿದಾಗ ನೀವು ನಿಮ್ಮ ನಾಯಕನ ಅಪ್ಪಣೆಯನ್ನು ಉಲ್ಲಂಘಿಸಿ ನಡೆದು ಬಿಟ್ಟಿರಿ. ಏಕೆಂದರೆ ನಿಮ್ಮಲ್ಲಿ ಕೆಲವರು ಇಹಲೋಕದ ಆಕಾಂಕ್ಷಿಗಳಿದ್ದರು ಮತ್ತು ಕೆಲವರು ಪರಲೋಕದ ಆಕಾಂಕ್ಷೆಯನ್ನಿರಿಸಿಕೊಂಡಿದ್ದರು. ಆಗ ಅಲ್ಲಾಹನು ಪರೀಕ್ಷಾರ್ಥವಾಗಿ ಸತ್ಯ ನಿಷೇಧಿಗಳೆದುರು ನಿಮ್ಮನ್ನು ಹಿಮ್ಮೆಟ್ಟಿಸಿಬಿಟ್ಟನು. ಆದರೂ ನಿಜವಾಗಿ ಅಲ್ಲಾಹು ನಿಮ್ಮನ್ನು ಕ್ಷಮಿಸಿದನು, ಏಕೆಂದರೆ ಅಲ್ಲಾಹು ಸತ್ಯವಿಶ್ವಾಸಿಗಳ ಮೇಲೆ ಬಹಳ ಕೃಪಾಕಟಾಕ್ಷವನ್ನಿರಿಸುವವನಾಗಿರುತ್ತಾನೆ. والرسول يدعوكم في أخراكم فأثابكم غما بغم لكي لا تحزنوا على ما فاتكم ولا ما أصابكم والله خبير بما تعملون. ಸ್ಮರಿಸಿರಿ, ನೀವು ಓಟಕ್ಕಿತ್ತಿದ್ದೀರಿ, ನಿಮಗೆ ಯಾರ ಕಡೆಗೂ ತಿರುಗಿ ನೋಡುವ ಬೋಧವಿರಲಿಲ್ಲ ಮತ್ತು ಸಂದೇಶವಾಹಕರು ನಿಮ್ಮ ಹಿಂಭಾಗದಿಂದ ನಿಮ್ಮನ್ನು ಕೂಗಿ ಕರೆಯುತ್ತಿದ್ದರು. ಮುಂದೆ ನೀವೇನಾದರೂ ಕಳೆದುಕೊಂಡಾಗ
ಅಥವಾ ನಿಮ್ಮ ಮೇಲೇನಾದರೂ ವಿಪತ್ತು ಎರಗಿದಾಗ ನೀವು ವ್ಯಸನ ಪಡಬಾರದೆಂಬ ಪಾಠ ಕಲಿಸಲಿಕ್ಕಾಗಿ ಅಲ್ಲಾಹನು ನಿಮ್ಮ ಈ ವರ್ತನೆಯ ಪ್ರತಿಫಲ ರೂಪದಲ್ಲಿ ಆಗ ನಿಮಗೆ ದುಃಖದ ಮೇಲೆ ದುಃಖ ಕೊಟ್ಟನು. ಅಲ್ಲಾಹು ನಿಮ್ಮ ಎಲ್ಲ ಕರ್ಮಗಳನ್ನು ಅರಿತಿರುವವನಾಗಿದ್ದಾನೆ. وطائفة قد أهمتهم أنفسهم يظنون بالله غير الحق ظن الجاهلية يقولون هل لنا من الأمر من شيء قل إن الأمر كله لله يخفون في أنفسهم ما لا يبدون لك يقولون لو كان لنا من الأمر شيء ما قتلنا هاهنا قل لو كنتم في بيوتكم لبرز الذين كتب عليهم القتل إلى مضاجعهم وليبتلي الله ما في صدوركم وليمحص ما في قلوبكم والله عليم بذات الصدور. ಈ ದುಃಖದ ಬಳಿಕ ಅಲ್ಲಾಹನು ನಿಮ್ಮಲ್ಲಿ ಕೆಲವರಿಗೆ ಅದೆಂತಹ ಮನಃಶಾಂತಿ ನೀಡಿದನೆಂದರೆ ಅವರು ತೂಕಡಿಸತೊಡಗಿದರು. ಆದರೆ ತಮ್ಮ ಸ್ವಾರ್ಥಕ್ಕೆ ಆದ್ಯತೆ ಕೊಟ್ಟಿದ್ದ ಇನ್ನೊಂದು ಪಂಗಡವು ಅಲ್ಲಾಹನ ಬಗೆಗೆ ಸತ್ಯಕ್ಕೆ ವಿರುದ್ಧವಾದ ತರತರದ ಅಜ್ಞಾನಜನ್ಯ ಸಂದೇಹಗಳನ್ನು ಮಾಡತೊಡಗಿತು. ಈ ಕಾರ್ಯವೆಸಗುವುದರಲ್ಲಿ ನಮ್ಮ ಪಾಲೇನಾದರೂ ಇದೆಯೇ ಎಂದು ಈಗ ಅವರು ಕೇಳುತ್ತಾರೆ. ಅವರೊಡನೆ ಯಾರದು ಯಾವ ಪಾಲೂ ಇಲ್ಲ, ಈ ಕಾರ್ಯ ಸಂಪೂರ್ಣವಾಗಿ ಅಲ್ಲಾಹನ ಅಧೀನವಿದೆ ಎಂದು ಹೇಳಿರಿ. ವಾಸ್ತವದಲ್ಲಿ ಇವರು ತಮ್ಮ ಮನಸ್ಸಿನೊಳಗೆ ಬಚ್ಚಿಟ್ಟ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಕಟಿಸುವುದಿಲ್ಲ. ನಾಯಕತ್ವದ ಅಧಿಕಾರಗಳಲ್ಲಿ ನಮ್ಮ ಪಾಲು ಇರುತ್ತಿದ್ದರೆ ಇಲ್ಲಿ ನಾವು ಕೊಲ್ಲಲ್ಪಡುತ್ತಿರಲಿಲ್ಲ ಎಂಬುದೇ ಇವರ ನಿಜವಾದ ಮನದಿಂಗಿತವಾಗಿದೆ. ಅವರೊಡನೆ ಹೇಳಿಬಿಡಿರಿ, ನೀವು ನಿಮ್ಮ ಮನೆಗಳೊಳಗೆ ಇರುತ್ತಿದ್ದರೂ ಯಾರ ಮರಣ ಲಿಖಿತವಾಗಿತ್ತೋ ಅವರು ಸ್ವತಃ ತಮ್ಮ ವಧಾಸ್ಥಾನಗಳ ಕಡೆಗೆ ಹೊರಟು ಬರುತ್ತಿದ್ದರು. ಇದೀಗ ಸಂಭವಿಸಿದ ಘಟನೆಯು ನಿಮ್ಮ ಹೃದಯದೊಳಗೆ ಅಡಗಿದ್ದುದನ್ನು ಅಲ್ಲಾಹನು ಪರೀಕ್ಷಿಸಿಕೊಳ್ಳಲಿಕ್ಕಾಗಿ ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಕೇಡನ್ನು ತೊಡೆದು ಹಾಕಲಿಕ್ಕಾಗಿ ಸಂಭವಿಸಿದೆ. ಅಲ್ಲಾಹು ಹೃದಯಗಳೊಳಗಿರುವುದನ್ನು ಚೆನ್ನಾಗಿ ಅರಿತಿರುತ್ತಾನೆ. ಇನ್ನಲ್ಲದೀನ ತವಲ್ಲೌ ಮಿನ್ಕುಂ ಯೌಮಲ್ ತಕಲ್ ಜಮ್ಆನ್ إنما استزلهم الشيطان ببعض ما كسبوا ولقد عفا الله عنهم إن الله غفور حليم. ಹೋರಾಟದ ದಿನ ನಿಮ್ಮಲ್ಲಿ ಬೆನ್ನು ತೋರಿಸಿದವರ ಈ ದೋಷಕ್ಕೆ ಕಾರಣವೇನೆಂದರೆ ಅವರ ಕೆಲವು ದೌರ್ಬಲ್ಯಗಳ ನಿಮಿತ್ತ ಶೈತಾನನು ಅವರ ಪಾದಗಳನ್ನು ಅಸ್ಥಿರಗೊಳಿಸಿ ಬಿಟ್ಟಿದ್ದನು. ಅಲ್ಲಾಹು ಅವರನ್ನು ಕ್ಷಮಿಸಿದನು. ಅಲ್ಲಾಹು ಮಹಾ ಕ್ಷಮಾಶೀಲನೂ ಸಹನಶೀಲನೂ ಆಗಿರುತ್ತಾನೆ. ಯಾ ಅಯ್ಯುಹಲ್ಲದೀನ ಆಮನೂ ಲಾ ತಕೂನೂ ಕಲ್ಲದೀನ ಕಫರೂ وقالوا لإخوانهم إذا ضربوا في الأرض أو كانوا غزا لو كانوا عندنا ما ماتوا وما قتلوا ليجعل الله ذلك حسرة في قلوبهم والله يحيي ويميت والله بما تعملون بصير. ಓ ಸತ್ಯವಿಶ್ವಾಸಿಗಳೇ, ಸತ್ಯ ನಿಷೇಧಿಗಳಂತೆ ಮಾತಾಡಬೇಡಿರಿ. ಅವರ ಬಂಧು ಬಳಗದವರು ಪ್ರಯಾಣ ಹೋದಾಗ ಅಥವಾ ಯುದ್ಧದಲ್ಲಿ ಪಾಲ್ಗೊಂಡಿದ್ದಾಗ ಅಲ್ಲೇನಾದರೂ ಅಪಘಾತಕ್ಕೀಡಾದರೆ ಅವರು ನಮ್ಮ ಬಳಿಯಲ್ಲಿರುತ್ತಿದ್ದರೆ ಸಾಯುತ್ತಿರಲೂ ಇಲ್ಲ, ವಧಿಸಲ್ಪಡುತ್ತಿರಲೂ ಇಲ್ಲವೆನ್ನುತ್ತಾರೆ. ಅಲ್ಲಾಹು ಇಂತಹ ಮಾತುಗಳನ್ನು ಅವರ ಮನಸ್ಸಿನಲ್ಲಿ ಶೋಕತಪ್ತತೆಗೆ ಕಾರಣವನ್ನಾಗಿ ಮಾಡಿಬಿಡುತ್ತಾನೆ. ವಾಸ್ತವದಲ್ಲಿ ಜೀವದಾನ ಮಾಡುವವನು ಮರಣ ಕೊಡುವವನು ಅಲ್ಲಾಹನೇ ಮತ್ತು ನಿಮ್ಮ ಎಲ್ಲ ಚಲನವಲನಗಳ ಮೇಲ್ವಿಚಾರಕನೂ ಅವನೇ. ನೀವು ಅಲ್ಲಾಹನ ಮಾರ್ಗದಲ್ಲಿ ವಧಿಸಲ್ಪಟ್ಟರೆ ಅಥವಾ ಮರಣ ಹೊಂದಿದರೆ ಆಗ ನಿಮ್ಮ ಪಾಲಿಗೆ ಬರುವ ಅಲ್ಲಾಹನ ಕ್ಷಮೆ ಮತ್ತು ಕೃಪೆಯು ಇವರು ಸಂಗ್ರಹಿಸುವ ಸಕಲ ವಸ್ತುಗಳಿಗಿಂತಲೂ ಶ್ರೇಷ್ಠವಾಗಿರುತ್ತದೆ.
ನೀವು ಮರಣ ಹೊಂದಿದರೂ ವಧಿಸಲ್ಪಟ್ಟರೂ ನಿಮಗೆಲ್ಲರಿಗೂ ಒಟ್ಟಾಗಿ ಅಲ್ಲಾಹನೆಡೆಗೆ ಹೋಗಿ ಸೇರಬೇಕಾಗಿದೆ. ولو كنت فظا غليظ القلب لانفضوا من حولك فاعف عنهم واستغفر لهم وشاورهم في الأمر فإذا عزمت فتوكل على الله إن الله يحب المتوكلين. ಓ ಪೈಗಂಬರರೇ, ನೀವು ಇವರ ಪಾಲಿಗೆ ಅತ್ಯಂತ ಸೌಮ್ಯ ಸ್ವಭಾವಿಯಾಗಿರುವುದು ಅಲ್ಲಾಹನ ಮಹಾಕೃಪೆಯಾಗಿದೆ. ನೀವು ಕಠಿಣ ಸ್ವಭಾವಿ ಮತ್ತು ಕಲ್ಲೆದೆಯವರಾಗಿರುತ್ತಿದ್ದರೆ ಇವರೆಲ್ಲರೂ ನಿಮ್ಮ ಸುತ್ತಮುತ್ತಲಿನಿಂದ ಚದರಿ ಹೋಗುತ್ತಿದ್ದರು. ಇವರ ಪ್ರಮಾದಗಳನ್ನು ಕ್ಷಮಿಸಿರಿ, ಇವರ ಪಾಪ ವಿಮೋಚನೆಗಾಗಿ ಪ್ರಾರ್ಥಿಸಿರಿ ಮತ್ತು ಧರ್ಮದ ಕೆಲಸಗಳಲ್ಲಿ ಇವರೊಡನೆ ಸಮಾಲೋಚಿಸಿರಿ. ಆ ಬಳಿಕ ಯಾವುದಾದರೊಂದು ಅಭಿಪ್ರಾಯದಲ್ಲಿ ನೀವು ದೃಢ ನಿರ್ಧಾರ ತಾಳಿದರೆ ಅಲ್ಲಾಹನ ಮೇಲೆ ಭರವಸೆಯಿಡಿರಿ. ಅಲ್ಲಾಹನ ಮೇಲೆಯೇ ಭರವಸೆಯಿಟ್ಟು ಕಾರ್ಯವೆಸಗುವವರನ್ನು ಅವನು ಪ್ರೀತಿಸುತ್ತಾನೆ. ಅಲ್ಲಾಹು ನಿಮ್ಮ ಸಹಾಯಕ್ಕಿದ್ದರೆ ಯಾವ ಶಕ್ತಿಯಿಂದಲೂ ನಿಮ್ಮನ್ನು ಜಯಿಸಲು ಸಾಧ್ಯವಾಗದು. ಮತ್ತು ಅವನು ನಿಮ್ಮನ್ನು ಕೈಬಿಟ್ಟರೆ ಆಮೇಲೆ ನಿಮಗೆ ಸಹಾಯ ಮಾಡುವವರು ಯಾರಿದ್ದಾರೆ? ಆದುದರಿಂದ ಅಪ್ಪಟ ಸತ್ಯವಿಶ್ವಾಸಿಗಳು ಅಲ್ಲಾಹನ ಮೇಲೆಯೇ ಭರವಸೆಯನ್ನಿರಿಸಬೇಕು. ವಂಚನೆಯು ಒಬ್ಬ ಪ್ರವಾದಿಗೆ ಶೋಭಿಸುವಂತಹದ್ದಲ್ಲ, ಮತ್ತು ವಂಚಕನು ತನ್ನ ವಂಚನೆಯೊಂದಿಗೆ ಪುನರುತ್ಥಾನ ದಿನದಂದು ಹಾಜರಾಗುವನು. ಆ ಬಳಿಕ ಪ್ರತಿಯೊಂದು ಜೀವಿಗೂ ಅದರ ಗಳಿಕೆಯ ಸಂಪೂರ್ಣ ಪ್ರತಿಫಲ ಸಿಗುವುದು ಮತ್ತು ಯಾರ ಮೇಲೂ ಅನ್ಯಾಯವಾಗದು. ಸದಾಕಾಲವು ಅಲ್ಲಾಹನ ಸಂಪ್ರೀತಿಯಂತೆ ನಡೆಯುವ ವ್ಯಕ್ತಿಯು ಅಲ್ಲಾಹನ ಕ್ರೋಧಕ್ಕೆ ಪಾತ್ರನಾದ ಹಾಗೂ ಅತಿ ನಿಕೃಷ್ಟ ಸ್ಥಾನವಾದ ನರಕವೇ ಅಂತಿಮ ನೆಲೆಯಾಗಿರುವ ವ್ಯಕ್ತಿಯು ಮಾಡುವಂತಹ ಕಾರ್ಯಗಳನ್ನು ಮಾಡಲು ಹೇಗೆ ಸಾಧ್ಯ? ಅಲ್ಲಾಹನ ಬಳಿ ಈ ಎರಡೂ ವಿಧದ ಜನರೊಳಗೆ ಅತ್ಯಧಿಕ ಅಂತರವಿದೆ. ಅಲ್ಲಾಹು ಎಲ್ಲರ ಕರ್ಮಗಳನ್ನು ವೀಕ್ಷಿಸುವವನಾಗಿರುತ್ತಾನೆ. لقد من الله على المؤمنين إذ بعث فيهم رسولا من أنفسهم يتلو عليهم آياته ويزكيهم ويعلمهم الكتاب والحكمة وإن كانوا من قبل لفي ضلال مبين. ವಾಸ್ತವದಲ್ಲಿ ಅಲ್ಲಾಹು ಸತ್ಯವಿಶ್ವಾಸಿಗಳ ನಡುವೆ ಅವರೊಳಗಿಂದಲೇ ಅವರಿಗೆ ಅಲ್ಲಾಹನ ಸೂಕ್ತಗಳನ್ನು ಓದಿ ಹೇಳುವ, ಅವರ ಜೀವನವನ್ನು ಸಂಸ್ಕರಿಸುವ ಮತ್ತು ಅವರಿಗೆ ಗ್ರಂಥ ಮತ್ತು ವಿವೇಕದ ಶಿಕ್ಷಣ ನೀಡುವ ಓರ್ವ ಸಂದೇಶವಾಹಕನನ್ನು ನಿಯೋಜಿಸಿ ಅವರ ಮೇಲೆ ಬಹುದೊಡ್ಡ ಉಪಕಾರ ಮಾಡಿದ್ದಾನೆ. ವಸ್ತುತಃ ಅವರು ಈ ಮುಂಚೆ ವ್ಯಕ್ತವಾದ ಮಾರ್ಗಭ್ರಷ್ಟತೆಯಲ್ಲಿ ಬಿದ್ದಿದ್ದರು. أصابتكم مصيبة قد أصبتم مثليها قلتم أنى هذا قل هو من عند أنفسكم إن الله على كل شيء قدير. ನಿಮಗೆ ವಿಪತ್ತು ಬಂದೆರಗಿದಾಗ ನೀವು ಇದೆಲ್ಲಿಂದ ಬಂತು ಎನ್ನತೊಡಗಿದಿರಾ? ವಸ್ತುತಃ ಬದ್ರ್ ಯುದ್ಧದಲ್ಲಿ ನಿಮ್ಮ ಕೈಗಳಿಂದ ವಿರೋಧಿಗಳ ಮೇಲೆ ಇಮ್ಮಡಿ ವಿಪತ್ತು ಉಂಟಾಗಿತ್ತು. ಪ್ರವಾದಿಯವರೇ, ಅವರೊಡನೆ ಹೇಳಿರಿ, ಇದು ನೀವು ಸ್ವತಃ ತಂದುಕೊಂಡ ವಿಪತ್ತು. ಅಲ್ಲಾಹು ಸಕಲ ಕಾರ್ಯಗಳ ಸಾಮರ್ಥ್ಯವುಳ್ಳವನು. ಯುದ್ಧದ ದಿವಸ ನಿಮಗೊದಗಿದ ನಷ್ಟ ಅಲ್ಲಾಹನ ಅಪ್ಪಣೆಯಿಂದಾಗಿತ್ತು. ಅದು ನಿಮ್ಮಲ್ಲಿ ಯಾರು ಸತ್ಯವಿಶ್ವಾಸಿ ಮತ್ತು ಯಾರು ಕಪಟ ವಿಶ್ವಾಸಿ ಎಂದು ಅಲ್ಲಾಹನು ನೋಡಿಕೊಳ್ಳಲಿಕ್ಕಾಗಿತ್ತು. وقيل لهم تعالوا قاتلوا في سبيل الله أو ادفعوا قالوا لو نعلم قتالا لاتبعناكم
هم للكفر يومئذ أقرب منهم للإيمان يقولون بأفواههم ما ليس في قلوبهم والله أعلم بما يكتمون. ಬನ್ನಿರಿ, ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಮಾಡಿರಿ, ಇಲ್ಲವೇ ಕನಿಷ್ಠ ಪಕ್ಷ ನಿಮ್ಮ ಪಟ್ಟಣದ ರಕ್ಷಣೆ ಮಾಡಿರಿ ಎಂದು ಕಪಟ ವಿಶ್ವಾಸಿಗಳೊಡನೆ ಹೇಳಿದಾಗ ಅವರು, ಇಂದು ಯುದ್ಧ ನಡೆಯಲಿರುವುದೆಂದು ನಮಗೆ ತಿಳಿದಿರುತ್ತಿದ್ದರೆ ನಾವು ಖಂಡಿತವಾಗಿಯೂ ನಿಮ್ಮ ಸಂಗಡ ಬರುತ್ತಿದ್ದೆವು ಎನ್ನತೊಡಗಿದರು. ಹೀಗೆ ಹೇಳುತ್ತಿರುವಾಗ ಅವರು ವಿಶ್ವಾಸಕ್ಕಿಂತ ಅವಿಶ್ವಾಸಕ್ಕೆ ಹೆಚ್ಚು ಸಮೀಪವಾಗಿದ್ದರು. ಅವರು ತಮ್ಮ ಹೃದಯಗಳಲ್ಲಿ ಇಲ್ಲದ ಮಾತನ್ನು ತಮ್ಮ ಬಾಯಿಗಳಿಂದ ಹೇಳುತ್ತಾರೆ. ಅವರು ಹೃದಯಗಳಲ್ಲಿ ಬಚ್ಚಿಡುವುದೆಲ್ಲವನ್ನು ಅಲ್ಲಾಹು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ. الذين قالوا لإخوانهم وقعدوا لو أطاعونا ما قتلوا قل فادرءوا عن أنفسكم الموت إن كنتم صادقين. ಇವರು ಸ್ವತಃ ಕುಳಿತುಕೊಂಡಿದ್ದು ಯುದ್ಧಕ್ಕೆ ಹೋಗಿ ವಧಿಸಲ್ಪಟ್ಟ ಇವರ ಸಹೋದರರ ಬಗೆಗೆ ಅವರು ನಮ್ಮ ಮಾತು ಕೇಳುತ್ತಿದ್ದರೆ ಕೊಲ್ಲಲ್ಪಡುತ್ತಿರಲಿಲ್ಲ ಎಂದು ಬಿಟ್ಟರು. ಅವರೊಡನೆ, ನೀವು ನಿಮ್ಮ ಮಾತಿನಲ್ಲಿ ಸತ್ಯವಂತರಾಗಿದ್ದರೆ ಸ್ವತಃ ನಿಮಗೆ ಮರಣ ಬಂದಾಗ ಅದನ್ನು ಮುಂದೂಡಿ ತೋರಿಸಬೇಕು ಎಂದು ಹೇಳಿರಿ. ولا تحسبن الذين قتلوا في سبيل الله أمواتا بل أحياء عند ربهم يرزقون. ಅಲ್ಲಾಹನ ಮಾರ್ಗದಲ್ಲಿ ವಧಿಸಲ್ಪಟ್ಟವರನ್ನು ಮೃತರು ಎನ್ನಬೇಡಿರಿ. ಅವರು ಯಥಾರ್ಥವಾಗಿ ಜೀವಂತವಿದ್ದಾರೆ, ತಮ್ಮ ಪ್ರಭುವಿನ ಬಳಿ ಅನ್ನಾಹಾರ ಪಡೆಯುತ್ತಿದ್ದಾರೆ. فرحين بما آتاهم الله من فضله ويستبشرون بالذين لم يلحقوا بهم من خلفهم ألا خوف عليهم ولا هم يحزنون. ಅಲ್ಲಾಹನು ತನ್ನ ಅನುಗ್ರಹದಿಂದ ಅವರಿಗೆ ನೀಡಿದುದರಲ್ಲಿ ಆನಂದ ತುಂದಿಲರಾಗಿದ್ದಾರೆ. ತಮ್ಮ ಹಿಂದೆ ಭೂಲೋಕದಲ್ಲಿ ಉಳಿದಿರುವ ಮತ್ತು ಇನ್ನೂ ಅಲ್ಲಿಗೆ ತಲುಪಿರದ ಸತ್ಯವಿಶ್ವಾಸಿಗಳಿಗೂ ಯಾವುದೇ ಭಯ ಮತ್ತು ವ್ಯಥೆಗಳ ಸಂಭವವಿಲ್ಲವೆಂದು ನಿಶ್ಚಿಂತರಾಗಿದ್ದಾರೆ. يستبشرون بنعمة من الله وفضل وأن الله لا يضيع أجر المؤمنين. ಅವರು ಅಲ್ಲಾಹನ ಬಹುಮಾನ ಮತ್ತು ಅವನ ಅನುಗ್ರಹದಿಂದಾಗಿ ಹರ್ಷಾನಂದ ಭರಿತರಾಗಿದ್ದಾರೆ. ಅಲ್ಲಾಹು ಸತ್ಯವಿಶ್ವಾಸಿಗಳ ಪ್ರತಿಫಲವನ್ನು ವ್ಯರ್ಥ ಮಾಡುವುದಿಲ್ಲವೆಂದು ಅವರಿಗೆ ತಿಳಿದಿದೆ. الذين استجابوا لله والرسول من بعد ما أصابهم القرح للذين أحسنوا منهم واتقوا أجر عظيم. ಗಾಯಗೊಂಡ ಬಳಿಕವೂ ಅಲ್ಲಾಹು ಮತ್ತು ಸಂದೇಶವಾಹಕರ ಕರೆಗೆ ಹೋಗಟ್ಟವರ ಪೈಕಿ ಸಜ್ಜನರೂ ನಿಷ್ಠರೂ ಆಗಿರುವ ವ್ಯಕ್ತಿಗಳಿಗೆ ಅತ್ಯುತ್ಕೃಷ್ಟ ಪ್ರತಿಫಲವಿದೆ. ಇಂತಹ ಸತ್ಯವಿಶ್ವಾಸಿಗಳ ಪ್ರತಿಫಲವನ್ನು ವ್ಯರ್ಥಗೊಳಿಸಲಾಗುವುದಿಲ್ಲ. الذين قال لهم الناس إن الناس قد جمعوا لكم فاخشوهم فزادهم إيمانا وقالوا حسبنا الله ونعم الوكيل. ನಿಮ್ಮ ವಿರುದ್ಧ ದೊಡ್ಡ ಸೈನ್ಯವೊಂದು ಜಮೆಯಾಗಿದೆ, ಅದನ್ನು ಭಯಪಡಿರಿ ಎಂದು ಜನರು ಅವರೊಡನೆ ಹೇಳಿದರು. ಇದನ್ನು ಕೇಳಿದಾಗ ಅವರ ಸತ್ಯವಿಶ್ವಾಸ ಇನ್ನಷ್ಟು ವರ್ಧಿಸಿತು. ನಮಗೆ ಅಲ್ಲಾಹು ಸಾಕು ಮತ್ತು ಅವನೇ ಅತ್ಯುತ್ತಮ ಕಾರ್ಯಸಾಧಕನು ಎಂದು ಅವರು ಉತ್ತರವಿತ್ತರು. لم يمسسهم سوء واتبعوا رضوان الله والله ذو فضل عظيم. ಕೊನೆಗೆ ಅವರು ಅಲ್ಲಾಹನ ಕೊಡುಗೆ ಮತ್ತು ಅನುಗ್ರಹದೊಂದಿಗೆ ಹಿಂದಿರುಗಿದರು. ಅವರಿಗೆ ಏನೊಂದು ಆಘಾತ ಉಂಟಾಗಲಿಲ್ಲ ಮತ್ತು ಅಲ್ಲಾಹನ ಪ್ರಸನ್ನತೆಯ ಹಾದಿಯಲ್ಲಿ ಸಾಗಿದ ಹಿರಿತನವೂ ಅವರಿಗೆ ಪ್ರಾಪ್ತವಾಯಿತು. ಅಲ್ಲಾಹು ಮಹಾ ಅನುಗ್ರಹದಾನಿಯಾಗಿರುತ್ತಾನೆ. ಇನ್ನಮಾ ذلكمುಶ್ ಶೈತಾನು ಯಖವ್ವಿಫು ಔಲಿಯಾಅಹ್ ಫಲಾ ತಖಾಫೂಹುಂ ವಖಾಫೂನಿ ಇನ್ ಕುಂತುಂ ಮುಅ್ಮಿನೀನ್. ಸುಮ್ಮನೆ ತನ್ನ ಮಿತ್ರರ ಬಗ್ಗೆ ಹೆದರಿಸುತ್ತಿದ್ದವನು ಶೈತಾನನಲ್ಲದೆ ಬೇರಾರುವಲ್ಲವೆಂದು ನಿಮಗೀಗ ತಿಳಿಯಿತು. ಆದುದರಿಂದ ಇನ್ನು ಮುಂದೆ ನೀವು ಮಾನವರನ್ನು ಭಯಪಡಬಾರದು. ನೀವು ವಾಸ್ತವದಲ್ಲಿ ಸತ್ಯವಿಶ್ವಾಸಿಗಳಾಗಿದ್ದರೆ ನನ್ನನ್ನೇ ಭಯಪಡಬೇಕು. ವಲಾ ಯಹ್ಜುನ್ಕ ಅಲ್ಲದೀನ ಯುಸಾರಿಊನ ಫಿಲ್ ಕುಫ್ರ್ ಇನ್ನಹುಂ ಲನ್ ಯದುರ್ರುಲ್ಲಾಹ ಶೈಆ ಯುರೀದು ಅಲ್ಲಾಹು ಅಲ್ಲಾ ಯಜಅಲ ಲಹುಂ ಹವ್ವನ್ ಫಿಲ್ ಆಖಿರತಿ ವಲಹುಂ ಅದಾಬುನ್ ಅದೀಮ್. ಓ ಪೈಗಂಬರರೇ,
ಇಂದು ಅಧರ್ಮದ ಮಾರ್ಗದಲ್ಲಿ ಶ್ರಮಿಸುತ್ತಿರುವವರ ಚಟುವಟಿಕೆಗಳು ನಿಮ್ಮನ್ನು ಖಿನ್ನಗೊಳಿಸದಿರಲಿ. ಅವರು ಅಲ್ಲಾಹನಿಗೆ ಏನು ಹಾನಿಯನ್ನುಂಟು ಮಾಡಲಾರರು. ಅವರಿಗೆ ಪರಲೋಕದಲ್ಲಿ ಯಾವ ಪಾಲನ್ನೂ ಇರಿಸಬಾರದೆಂಬುದು ಅಲ್ಲಾಹನ ಇರಾದೆಯಾಗಿದೆ. ಕೊನೆಗೆ ಅವರಿಗೆ ಕಠಿಣ ಶಿಕ್ಷೆ ಸಿಗಲಿದೆ. ಇನ್ನಲ್ಲದೀನ ಇಶ್ತರೌಲ್ ಕುಫ್ರ ಬಿಲ್ ಈಮಾನ್ ಲನ್ ಯದುರ್ರುಲ್ಲಾಹ ಶೈಅನ್ ವಲಹುಂ ಅದಾಬುನ್ ಅಲೀಮ್. ಸತ್ಯವಿಶ್ವಾಸವನ್ನು ಬಿಟ್ಟು ಸತ್ಯ ನಿಷೇಧದ ಗ್ರಾಹಕರಾದವರು ಖಂಡಿತವಾಗಿಯೂ ಅಲ್ಲಾಹನಿಗೆ ಏನೇನೂ ನಷ್ಟವನ್ನುಂಟು ಮಾಡುತ್ತಿಲ್ಲ. ಅವರಿಗೆ ವೇದನಾಯುಕ್ತ ಯಾತನೆ ಸಿದ್ಧವಿದೆ. ವಲಾ ಯಹ್ಸಬನ್ನ ಅಲ್ಲದೀನ ಕಫರೂ ಅನ್ನಮಾ ನುಮ್ಲಿ ಲಹುಂ ಖೈರುನ್ ಲಿಅನ್ಫುಸಿಹಿಂ ಇನ್ನಮಾ ನುಮ್ಲಿ ಲಹುಂ ಲಿಯಜ್ಜಾದೂ ಇಸ್ಮನ್ ವಲಹುಂ ಅದಾಬುನ್ ಮುಹೀನ್. ನಾವು ಸತ್ಯ ನಿಷೇಧಿಗಳಿಗೆ ಸೆಡಿಲು ಬಿಡುತ್ತಾ ಹೋಗುತ್ತಿರುವುದನ್ನು ಅವರು ತಮಗೆ ಹಿತಕರವೆಂದು ತಿಳಿಯದಿರಲಿ. ಅವರು ಪಾಪಗಳ ಮೂಟೆಯನ್ನು ಆದಷ್ಟು ಸಂಗ್ರಹಿಸಿಕೊಳ್ಳಲೆಂದೇ ನಾವು ಅವರಿಗೆ ಸಡಿಲು ಬಿಡುತ್ತಿದ್ದೇವೆ. ಮುಂದೆ ಅವರಿಗಾಗಿ ಅವಮಾನಕರ ಶಿಕ್ಷೆ ಕಾದಿದೆ. ಮಾ ಕಾನ ಅಲ್ಲಾಹು ಲಿಯದರಲ್ ಮುಅ್ಮಿನೀನ ಅಲಾ ಮಾ ಅಂತುಮ್ ಅಲೈಹಿ ಹತ್ತಾ ಯಮೀಜಲ್ ಖಬೀಸ ಮಿನತ್ ತ್ವಯ್ಯಿಬ್ ವಮಾ ಕಾನ ಅಲ್ಲಾಹು ಲಿಯುತ್ಲಿಅಕುಮ್ ಅಲಲ್ ಗೈಬ್ ولكن الله يجتبي من رسله من يشاء فآمنوا بالله ورسله وإن تؤمنوا وتتقوا فلكم أجر عظيم. ಅಲ್ಲಾಹು ಸತ್ಯವಿಶ್ವಾಸಿಗಳನ್ನು ಈಗ ನೀವು ಇರುವ ಸ್ಥಿತಿಯಲ್ಲಿ ಎಷ್ಟು ಮಾತ್ರಕ್ಕೂ ಇರಗೊಡಲಾರನು. ಅವನು ಶುದ್ಧರನ್ನು ಅಶುದ್ಧರಿಂದ ಬೇರ್ಪಡಿಸಿಯೇ ತೀರುವನು. ಆದರೆ ನಿಮಗೆ ಅಗೋಚರವನ್ನು ತಿಳಿಯಪಡಿಸುವುದು ಅಲ್ಲಾಹನ ಪದ್ಧತಿಯಲ್ಲ. ಪರೋಕ್ಷ ಜ್ಞಾನ ನೀಡುವುದಕ್ಕಾಗಿ ಅಲ್ಲಾಹನು ತನ್ನ ಸಂದೇಶವಾಹಕರಲ್ಲಿ ಇಷ್ಟ ಬಂದವರನ್ನು ಆಯ್ದುಕೊಳ್ಳುತ್ತಾನೆ. ಆದುದರಿಂದ ಪರೋಕ್ಷ ವಿಷಯಗಳ ಕುರಿತು ಅಲ್ಲಾಹು ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿರಿ. ನೀವು ಸತ್ಯವಿಶ್ವಾಸ ಮತ್ತು ದೇವನಿಷ್ಠೆಯಲ್ಲಿ ನಡೆದರೆ ನಿಮಗೆ ಹಿರಿದಾದ ಪ್ರತಿಫಲ ಸಿಗುವುದು. ವಲಾ ಯಹ್ಸಬನ್ನ ಅಲ್ಲದೀನ ಯಬ್ಖಲೂನ ಬಿಮಾ ಆತಾಹುಮುಲ್ಲಾಹು ಮಿನ್ ಫದ್ಲಿಹಿ ಹುವ ಖೈರನ್ ಲಹುಂ ಬಲ್ ಹುವ ಶರ್ರುನ್ ಲಹುಂ ಸಯುತವ್ವಕೂನ ಮಾ ಬಖಿಲೂ ಬಿಹಿ ಯೌಮಲ್ ಕಿಯಾಮಹ ವಲಿಲ್ಲಾಹಿ ಮೀರಾಸುಸ್ ಸಮಾವಾತಿ ವಲ್ ಅರ್ದಿ ವಲ್ಲಾಹು ಬಿಮಾ ತಅಮಲೂನ ಖಬೀರ್. ಅಲ್ಲಾಹನು ತನ್ನ ಅನುಗ್ರಹ ಮಾಡಿದ ಅನಂತರವೂ ಜಿಪುಣತೆ ತೋರಿಸುವವರು ಈ ಲೋಭವು ತಮ್ಮ ಪಾಲಿಗೆ ಶುಭಕರವೆಂದು ಎನಿಸದಿರಲಿ. ಇದು ಅವರ ಮಟ್ಟಿಗೆ ಅತ್ಯಂತ ಅಶುಭಕರವಾಗಿರುವುದು. ಅವರು ತಮ್ಮ ಜಿಪುಣತೆಯಿಂದ ಸಂಗ್ರಹಿಸಿಡುವ ವಸ್ತುವೇ ಪುನರುತ್ಥಾನ ದಿನದಂದು ಅವರ ಕಂಠ ಕಡಗವಾಗುವುದು. ಭೂಮಿ ಆಕಾಶಗಳ ಅಂತಿಮ ಒಡೆತನ ಅಲ್ಲಾಹನಿಗಾಗಿಯೇ ಇದೆ. ನೀವು ಮಾಡುವುದನ್ನೆಲ್ಲ ಅಲ್ಲಾಹು ಬಲ್ಲವನಾಗಿರುತ್ತಾನೆ. ಲಕದ್ ಸಮಿಅ ಅಲ್ಲಾಹು ಕೌಲಲ್ಲದೀನ ಕಾಲೂ ಇನ್ನಲ್ಲಾಹ ಫಕೀರುನ್ ವನಹ್ನು ಅಗ್ನಿಯಾ ಸನಕ್ತುಬು ಮಾ ಕಾಲೂ ವಕತ್ಲಹುಮುಲ್ ಅಂಬಿಯಾಅ ಬಿಗೈರಿ ಹಕ್ಕಿನ್ ವನಕೂಲು ذೂಕೂ ಅದಾಬಲ್ ಹರೀಕ್. ಅಲ್ಲಾಹು ದರಿದ್ರನೆಂದು ನಾವು ಧನಿಕರೆಂದು ಹೇಳುವವರ ನುಡಿಯನ್ನು ಅಲ್ಲಾಹು ಆಲಿಸಿದನು. ನಾವು ಅವರ ಈ ಮಾತುಗಳನ್ನು ಬರೆದುಕೊಳ್ಳುವೆವು. ಮತ್ತು ಇದಕ್ಕಿಂತ ಮುಂಚೆ ಅವರು ಪ್ರವಾದಿಗಳನ್ನು ನಿಷ್ಕಾರಣವಾಗಿ ವಧಿಸುತ್ತಿದ್ದುದು ಅವರ ಕರ್ಮಪತ್ರದಲ್ಲಿ ಉಲ್ಲೇಖಿತವಿದೆ. ತೀರ್ಪಿನ ಸಮಯ ಬಂದಾಗ ನಾವು ಅವರೊಡನೆ, ಇದೋ ಈಗ ನರಕಯಾತನೆಯ ರುಚಿಯನ್ನು ಸವಿಯಿರಿ. ذلك بما قدمت أيديكم وأن الله ليس بظلام للعبيد. ಇದು ನಿಮ್ಮ ಸ್ವಂತ ಕೈಗಳ ಗಳಿಕೆಯಾಗಿದೆ ಎಂದು ಹೇಳುವೆವು. ಅಲ್ಲಾಹು ತನ್ನ ದಾಸರ ಬಗೆಗೆ ಅಕ್ರಮಿಯಲ್ಲ. الذين قالوا إن الله عهد إلينا ألا نؤمن لرسول حتى يأتينا بقربان تأكله النار قل قد جاءكم رسل من قبلي بالبينات وبالذي قلتم فلم قتلتموهم إن كنتم صادقين. ನಮ್ಮ ಮುಂದೆ ಒಂದು ಬಲಿಯನ್ನರ್ಪಿಸಿ ಅದನ್ನು ಅಗ್ನಿಯು ಪರೋಕ್ಷದಿಂದ ಬಂದು ತಿನ್ನುವುದನ್ನು ತೋರಿಸಿಕೊಡದೆ ನಾವು ಯಾವನೇ ಸಂದೇಶವಾಹಕನ ಮೇಲೂ ವಿಶ್ವಾಸವಿಡಬಾರದೆಂದು ಅಲ್ಲಾಹು ನಮಗೆ ನಿರ್ದೇಶಿಸುತ್ತಾನೆ ಎಂದು ಹೇಳುತ್ತಿರುವವರೊಡನೆ ಹೇಳಿರಿ,
ನಿಮ್ಮ ಬಳಿಗೆ ನನಗಿಂತ ಮೊದಲು ಅನೇಕ ಸಂದೇಶವಾಹಕರು ಹಲವು ಪ್ರತ್ಯಕ್ಷ ಪ್ರಮಾಣಗಳನ್ನು ತಂದಿದ್ದರು, ಮತ್ತು ನೀವೀಗ ಪ್ರಸ್ತಾಪಿಸುತ್ತಿರುವ ಪ್ರತ್ಯಕ್ಷ ಪ್ರಮಾಣವನ್ನೂ ತಂದಿದ್ದರು. ವಿಶ್ವಾಸ ಬಿಡಲಿಕ್ಕಾಗಿ ಈ ಷರತ್ತನ್ನು ಮುಂದಿರಿಸುವುದರಲ್ಲಿ ನೀವು ಸತ್ಯವಾದಿಗಳಾಗಿದ್ದರೆ ಆ ಸಂದೇಶವಾಹಕರನ್ನೇಕೆ ವಧಿಸಿದಿರಿ? ಈಗ ಓ ಪೈಗಂಬರರೇ, ಇವರು ನಿಮ್ಮನ್ನು ಸುಳ್ಳಾಗಿಸುತ್ತಿರುವರಾದರೆ ನಿಮಗಿಂತ ಮೊದಲು ಸುಸ್ಪಷ್ಟ ಪ್ರಮಾಣಗಳನ್ನು, ಕಿರು ಗ್ರಂಥಗಳನ್ನು, ಪ್ರಕಾಶ ನೀಡುವ ಗ್ರಂಥಗಳನ್ನು ತಂದಿದ್ದ ಹಲವಾರು ಸಂದೇಶವಾಹಕರು ಸುಳ್ಳಾಗಿಸಲ್ಪಟ್ಟಿದ್ದಾರೆ. فمن زحزح عن النار وأدخل الجنة فقد فاز وما الحياة الدنيا إلا متاع الغرور. ಕಟ್ಟ ಕಡೆಗೆ ಪ್ರತಿಯೊಬ್ಬನಿಗೂ ಮರಣ ಹೊಂದಬೇಕಾಗಿದೆ, ಮತ್ತು ನೀವೆಲ್ಲರೂ ನಿಮ್ಮ ನಿಮ್ಮ ಪ್ರತಿಫಲವನ್ನು ಪುನರುತ್ಥಾನ ದಿನದಂದು ಪಡೆಯುವವರಿದ್ದೀರಿ. ಅಲ್ಲಿ ನರಕಾಗ್ನಿಯಿಂದ ರಕ್ಷೆ ಹೊಂದುವವನು, ಸ್ವರ್ಗದಲ್ಲಿ ದಾಖಲು ಮಾಡಲ್ಪಡುವವನು ನಿಜವಾದ ಕೃತಾರ್ಥನು. ಈ ಲೋಕದ ಜೀವನವಂತೂ ಕೇವಲ ಭ್ರಾಮಕ ಸಂಪತ್ತಾಗಿದೆ. لتبلغن في أموالكم وأنفسكم ولتسمعن من الذين أوتوا الكتاب من قبلكم ومن الذين أشركوا أذى كثيرا وإن تصبروا وتتقوا فإن ذلك من عزم الأمور. ಮುಸಲ್ಮಾನರೇ, ನಿಮಗೆ ಸಂಪತ್ತು ಮತ್ತು ಪ್ರಾಣ ಇವೆರಡರ ಪರೀಕ್ಷೆಗಳು ಮುಂದೆ ಬಂದೇ ತೀರುವು, ಮತ್ತು ನೀವು ಗ್ರಂಥದವರಿಂದಲೂ ಬಹುದೇವ ವಿಶ್ವಾಸಿಗಳಿಂದಲೂ ಹಲವು ನೋಯುವ ಮಾತುಗಳನ್ನು ಕೇಳುವಿರಿ. ಈ ಸಂದರ್ಭಗಳಲ್ಲೆಲ್ಲ ನೀವು ಸಹನೆ ಮತ್ತು ಧರ್ಮನಿಷ್ಠೆಯ ಮಾರ್ಗದಲ್ಲಿ ಸ್ಥಿರವಾಗಿ ನಿಂತರೆ ಇದೊಂದು ಮಹಾ ಸಾಹಸ ಕಾರ್ಯವಾಗುವುದು. وَإِذْ أَخَذَ اللَّهُ مِيثَاقَ الَّذِينَ أُوتُوا الْكِتَابَ لَتُبَيِّنُنَّهُ لِلنَّاسِ وَلَا تَكْتُمُونَهُ فَنَبَذُوهُ وَرَاءَ ظُهُورِهِمْ وَاشْتَرَوْا بِهِ ثَمَنًا قَلِيلًا فَبِئْسَ مَا يَشْتَرُونَ. ಅಲ್ಲಾಹನು ಗ್ರಂಥದವರಿಂದ ನೀವು ಗ್ರಂಥದ ಬೋಧನೆಯನ್ನು ಜನರಿಗೆ ಪ್ರಸಾರ ಮಾಡಬೇಕಾದೀತು ಮತ್ತು ಅವುಗಳನ್ನು ಅಡಗಿಸಬಾರದು ಎಂಬ ಕರಾರನ್ನು ಪಡೆದ ಸಂದರ್ಭವನ್ನು ಅವರಿಗೆ ನೆನಪಿಸಿಕೊಡಿರಿ. ಆದರೆ ಅವರು ಗ್ರಂಥವನ್ನು ಕಡೆಗಣಿಸಿದರು ಮತ್ತು ಅದನ್ನು ಅಲ್ಪ ಬೆಲೆಗೆ ಮಾರಿದರು. ಇವರೆಂತಹ ಕೆಟ್ಟ ವ್ಯವಹಾರ ಮಾಡುತ್ತಿದ್ದಾರೆ. ಲಾ ತಹ್ಸಬನ್ನ ಅಲ್ಲದೀನ ಯಫ್ರಹೂನ ಬಿಮಾ ಅತೌ ವಯುಹಿಬ್ಬೂನ ಅನ್ ಯುಹ್ಮದೂ ಬಿಮಾ ಲಂ ಯಫ್ಅಲೂ ಫಲಾ ತಹ್ಸಬನ್ನಹುಂ ಬಿಮಫಾಜತಿನ್ ಮಿನಲ್ ಅಜಾಬ್ ವಲಹುಂ ಅಜಾಬುನ್ ಅಲೀಮ್. ತಮ್ಮ ಕೃತ್ಯಗಳಿಂದ ಸಂತುಷ್ಟರಾಗಿದ್ದು ನಿಜವಾಗಿ ತಾವು ಮಾಡದಿರುವ ಕಾರ್ಯಗಳ ಪ್ರಶಂಸೆ ತಮಗೆ ಸಲ್ಲಬೇಕೆಂದು ಬಯಸುವವರು ಯಾತನೆಯಿಂದ ಸುರಕ್ಷಿತರೆಂದು ನೀವೆಣಿಸಬೇಡಿರಿ. ವಾಸ್ತವದಲ್ಲಿ ಅವರಿಗೆ ವೇದನಾಯುಕ್ತ ಶಿಕ್ಷೆ ಸಿದ್ಧವಿದೆ. ವಲಿಲ್ಲಾಹಿ ಮುಲ್ಕು ಸ್ಸಮಾವಾತಿ ವಲ್ ಅರ್ದಿ ವಲ್ಲಾಹು ಅಲಾ ಕುಲ್ಲಿ ಶೈಇನ್ ಕದೀರ್. ಅಲ್ಲಾಹನು ಭೂಮಿ ಆಕಾಶಗಳ ಮಾಲಕನು ಮತ್ತು ಅವನ ಅಧಿಕಾರವು ಸರ್ವಸ್ವವನ್ನೂ ವ್ಯಾಪಿಸಿದೆ. ಇನ್ನ ಫೀ ಖಲ್ಖಿಸ್ ಸಮಾವಾತಿ ವಲ್ ಅರ್ದಿ ವಖ್ತಿಲಾಫಿಲ್ ಲೈಲಿ ವನ್ ನಹಾರಿ ಲಆಯಾತಿನ್ ಲಿಉಲಿಲ್ ಅಲ್ಬಾಬ್. ಭೂಮಿ ಆಕಾಶಗಳ ಸೃಷ್ಟಿಯಲ್ಲಿಯೂ ರಾತ್ರಿ ಹಗಲುಗಳು ಅನುಕ್ರಮವಾಗಿ ಬರುತ್ತಿರುವುದರಲ್ಲಿಯೂ ಬುದ್ಧಿಜೀವಿಗಳಿಗೆ ಸಾಕಷ್ಟು ನಿದರ್ಶನಗಳಿವೆ. ಅಲ್ಲದೀನ ಯذ್ಕುರೂನ ಅಲ್ಲಾಹ ಕಿಯಾಮನ್ ವqu'ೂದನ್ ವಅಲಾ ಜುನೂಬಿಹಿಂ ವಯತಫಕ್ಕರೂನ ಫೀ ಖಲ್ಖಿಸ್ ಸಮಾವಾತಿ ವಲ್ ಅರ್ದ್ ರಬ್ಬನಾ ಮಾ ಖಲಕ್ತ ಹಾದಾ ಬಾತಿಲನ್ ಸುಬ್ಹಾನಕ ಫಕಿನಾ ಅದಾಬನ್ ನಾರ್. ಅವರು ಎದ್ದಾಗಲೂ ಕುಳಿತಾಗಲೂ ಮಲಗಿದಾಗಲೂ ಎಲ್ಲ ಸ್ಥಿತಿಗಳಲ್ಲೂ ಅಲ್ಲಾಹನನ್ನು ಸ್ಮರಿಸುತ್ತಾರೆ ಮತ್ತು ಭೂಮಿ ಆಕಾಶಗಳ ನಿರ್ಮಾಣದ ಬಗೆಗೆ ಪರ್ಯಾಲೋಚಿಸುತ್ತಾರೆ. ಅವರು ಪರವಶರಾಗಿ ಹೀಗೆನ್ನುತ್ತಾರೆ, ಪ್ರಭು, ನೀನು ಇವುಗಳನ್ನೆಲ್ಲ ವ್ಯರ್ಥ ಹಾಗೂ ಉದ್ದೇಶರಹಿತವಾಗಿ ಸೃಷ್ಟಿಸಲಿಲ್ಲ. ನೀನು ನಿರರ್ಥಕ ಕಾರ್ಯಗಳನ್ನೆಸಗುವುದರಿಂದ ಪರಿಶುದ್ಧನು. ಆದುದರಿಂದ ಓ ನಮ್ಮ ಪ್ರಭು, ನಮ್ಮನ್ನು ನರಕಾಗ್ನಿಯಿಂದ ರಕ್ಷಿಸು. ರಬ್ಬನಾ ಇನ್ನಕ ಮನ್
تدخل النار فقد أخزيته وما للظالمين من أنصار. ನೀನು ಯಾರನ್ನು ನರಕದಲ್ಲಿ ಹಾಕಿದೆಯೋ ಅವನನ್ನು ಅತಿ ಅಪಮಾನಕಾರಕ ದುರ್ಗತಿಯಲ್ಲಿ ಹಾಕಿದೆ. ಇಂತಹ ಅಕ್ರಮಿಗಳಿಗೆ ಯಾರೂ ಸಹಾಯಕರು ಇರಲಾರರು. ربنا إننا سمعنا مناديا ينادي للإيمان أن آمنوا بربكم فآمنا ربنا فاغفر لنا ذنوبنا وكفر عنا سيئاتنا وتوفنا مع الأبرار. ಓ ನಮ್ಮ ಪ್ರಭು, ನಾವು ಸತ್ಯವಿಶ್ವಾಸದ ಕಡೆಗೆ ಆಹ್ವಾನಿಸುತ್ತಿದ್ದ ಮತ್ತು ನಿಮ್ಮ ಪ್ರಭುವನ್ನು ನಂಬಿರೆಂದು ಹೇಳುತ್ತಿದ್ದ ಓರ್ವ ಕರೆ ಕೊಡುವಾತನನ್ನು ಆಲಿಸಿದೆವು. ನಾವು ಅವನ ಆಹ್ವಾನವನ್ನು ಸ್ವೀಕರಿಸಿದೆವು. ಆದುದರಿಂದ ಓ ನಮ್ಮೊಡೆಯ, ನಮ್ಮಿಂದ ಸಂಭವಿಸಿ ಹೋಗಿದ್ದ ಅಪರಾಧಗಳನ್ನು ಕ್ಷಮಿಸು, ನಮ್ಮಲ್ಲಿರುವ ಕೆಡುಕುಗಳನ್ನು ದೂರೀಕರಿಸು ಮತ್ತು ನಮ್ಮ ಅವಸಾನವನ್ನು ಸಜ್ಜನರೊಂದಿಗೆ ಮಾಡು. ರಬ್ಬನಾ ವಆತಿನಾ ಮಾ ವಅದ್ತನಾ ಅಲಾ ರುಸುಲಿಕ್ ವಲಾ ತುಖ್ಜಿನಾ ಯೌಮಲ್ ಕಿಯಾಮತಿ ಇನ್ನಕ ಲಾ ತುಖ್ಲಿಫುಲ್ ಮೀಆದ್. ಓ ನಮ್ಮ ಪ್ರಭು, ನೀನು ನಿನ್ನ ಸಂದೇಶವಾಹಕರ ಮುಖಾಂತರ ಮಾಡಿರುವ ವಾಗ್ದಾನಗಳನ್ನು ನಮಗೆ ನೆರವೇರಿಸಿಕೊಡು ಮತ್ತು ಪುನರುತ್ಥಾನ ದಿನದಂದು ನಮ್ಮನ್ನು ಅವಮಾನಕ್ಕೊಳಪಡಿಸಬೇಡ. ನಿಶ್ಚಯವಾಗಿಯೂ ನೀನು ನಿನ್ನ ವಾಗ್ದಾನಕ್ಕೆ ವ್ಯತಿರಿಕ್ತವಾಗಿ ನಡೆಯುವವನಲ್ಲ. ಫಸ್ತಜಾಬ ಲಹುಂ ರಬ್ಬುಹುಂ ಅನ್ನೀ ಲಾ ಉದೀഉ ಅಮಲ ಆಮಿಲಿನ್ ಮಿನ್ಕುಂ ಮಿನ್ ذಕರಿನ್ ಔ ಉನ್ಸಾ ಬಅದುಕುಂ ಮಿನ್ ಬಅದ್ فالذين هاجروا وأخرجوا من ديارهم وأوذوا في سبيلي وقاتلوا وقتلوا لأكفرن عنهم سيئاتهم ولأدخلنهم جنات تجري من تحتها الأنهار ثوابا من عند الله والله عنده حسن الثواب. ಉತ್ತರವಾಗಿ ಅವರ ಪ್ರಭು ಹೇಳಿದನು, ನಾನು ನಿಮ್ಮಲ್ಲಿ ಯಾರೊಬ್ಬನ ಕರ್ಮವನ್ನು ನಿಷ್ಫಲಗೊಳಿಸುವವನಲ್ಲ. ಪುರುಷರಾಗಲಿ ಸ್ತ್ರೀಯರಾಗಲಿ ನೀವೆಲ್ಲ ಒಂದೇ ವರ್ಗದವರು. ಆದುದರಿಂದ ಯಾರು ನನಗಾಗಿ ತಮ್ಮ ದೇಶತ್ಯಾಗ ಮಾಡಿದರೋ, ನನ್ನ ಮಾರ್ಗದಲ್ಲಿ ಮನೆಮಾರುಗಳಿಂದ ಹೊರಕಟ್ಟಲ್ಪಟ್ಟರೋ, ಸತಾಯಿಸಲ್ಪಟ್ಟರೋ, ನನಗಾಗಿ ಹೋರಾಟ ನಡೆಸಿದರೋ ಮತ್ತು ವಧಿಸಲ್ಪಟ್ಟರೋ, ಅವರೆಲ್ಲರ ಅಪರಾಧಗಳನ್ನು ನಾನು ಕ್ಷಮಿಸಿಬಿಡುವೆನು ಮತ್ತು ಅವರಿಗೆ ತಲಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಉದ್ಯಾನಗಳಲ್ಲಿ ಪ್ರವೇಶ ಕೊಡುವೆನು. ಇದು ಅವರಿಗೆ ಅಲ್ಲಾಹನ ಬಳಿ ಇರುವ ಪ್ರತಿಫಲ ಮತ್ತು ಅತ್ಯುತ್ತಮ ಪ್ರತಿಫಲ ಅಲ್ಲಾಹನ ಬಳಿಯಲ್ಲೇ ಇದೆ. ಲಾ ಯಗುರ್ರನ್ನಕ ತಕಲ್ಲುಬುಲ್ ಲದೀನ ಕಫರೂ ಫಿಲ್ ಬಿಲಾದ್. ಓ ಪೈಗಂಬರರೇ, ನಾಡುಗಳಲ್ಲಿ ಅಲ್ಲಾಹನ ಅವಿಧೇಯ ದಾಸರ ಮೆರೆದಾಟವು ನಿಮ್ಮನ್ನು ವಂಚಿಸದಿರಲಿ. ಮತಾಉನ್ ಕಲೀಲುನ್ ಥುಮ್ಮ ಮಅವಾಹುಂ ಜಹನ್ನಂ ವಬಿಸಲ್ ಮಿಹಾದ್. ಇದು ಕೇವಲ ಕೆಲವೇ ದಿನಗಳ ಬಾಳುವೆಯ ಕಿಂಚಿತ್ ಸುಖಭೋಗ. ಅನಂತರ ಇವರೆಲ್ಲರೂ ಅತಿ ನಿಕೃಷ್ಟ ವಾಸಸ್ಥಾನವಾಗಿರುವ ನರಕಾಗ್ನಿಯನ್ನು ಸೇರುವರು. تجري من تحتها الأنهار خالدين فيها نزلا من عند الله وما عند الله خير للأبرار. ಇದಕ್ಕೆ ವ್ಯತಿರಿಕ್ತವಾಗಿ ತಮ್ಮ ಪ್ರಭುವನ್ನು ಭಯಪಡುತ್ತಾ ಜೀವನ ನಡೆಸುವವರಿಗಾಗಿ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಉದ್ಯಾನಗಳಿದ್ದು ಅವುಗಳಲ್ಲಿ ಅವರು ಸದಾಕಾಲ ವಾಸಿಸುವರು. ಅವರಿಗೆ ಅಲ್ಲಾಹನ ವತಿಯಿಂದ ಆತಿಥ್ಯವಿದು ಮತ್ತು ಯಾವುದು ಅಲ್ಲಾಹನ ಬಳಿ ಇದೆಯೋ ಅದುವೇ ಸಜ್ಜನರಿಗೆ ಅತ್ಯುತ್ತಮ. وَإِنَّ مِنْ أَهْلِ الْكِتَابِ لَمَن يُؤْمِنُ بِاللَّهِ وَمَا أُنْزِلَ إِلَيْكُمْ وَمَا أُنْزِلَ إِلَيْهِمْ خاشعين لله لا يشترون بآيات الله ثمنا قليلا أولئك لهم أجرهم عند ربهم إن الله سريع الحساب.
ಗ್ರಂಥದವರಲ್ಲಿ ಕೆಲವರು ಅಲ್ಲಾಹನ ಮೇಲೆ ವಿಶ್ವಾಸವಿಡುತ್ತಾರೆ. ನಿಮ್ಮ ಕಡೆಗೆ ಕಳುಹಿಸಲ್ಪಟ್ಟ ಗ್ರಂಥದ ಮೇಲೂ ಇದಕ್ಕಿಂತ ಮುಂಚೆ ಸ್ವತಃ ಅವರ ಕಡೆಗೆ ಕಳುಹಿಸಲ್ಪಟ್ಟ ಗ್ರಂಥದ ಮೇಲೂ ವಿಶ್ವಾಸವಿಡುತ್ತಾರೆ. ಅಲ್ಲಾಹನ ಮುಂದೆ ಬಾಗಿರುತ್ತಾರೆ ಮತ್ತು ಅಲ್ಲಾಹನ ಸೂಕ್ತಗಳನ್ನು ಅವರು ಅಲ್ಪ ಬೆಲೆಗೆ ಮಾರಿಬಿಡುವುದಿಲ್ಲ. ಅವರ ಪ್ರತಿಫಲ ಅವರ ಪ್ರಭುವಿನ ಬಳಿ ಇದೆ ಮತ್ತು ಅಲ್ಲಾಹು ಲೆಕ್ಕ ತೀರಿಸುವುದರಲ್ಲಿ ಅತಿ ಶೀಘ್ರನು. ಓ ಸತ್ಯವಿಶ್ವಾಸಿಗಳೇ, ಸಹನೆಯಿಂದ ವರ್ತಿಸಿರಿ, ನಿತ್ಯಾರಾಧಕರ ಎದುರು ಸ್ಥೈರ್ಯ ತೋರಿಸಿರಿ, ಸತ್ಯದ ಸೇವೆಗಾಗಿ ಟೊಂಕ ಕಟ್ಟಿಕೊಂಡಿರಿ ಮತ್ತು ಅಲ್ಲಾಹನನ್ನು ಭಯಪಡುತ್ತಲಿರಿ. ನೀವು ವಿಜಯಿಗಳಾಗುವಿರೆಂದು ನಿರೀಕ್ಷಿಸಬಹುದು.